ನಾವು ಒಂದು ವೇಳೆ ಇವನ್ನೆಲ್ಲ ಸಾಮಾನ್ಯ ನರರು ಅಂತ ತಿಳ್ಕೊಂಡ್ರೆ ನಿಮಗೆಲ್ಲ ನರಕ ವೈದಿಸುವನು ಅಂತ ಮಧ್ವಪತಿ ವಿಠಲದಾಸರು ಪುರಂದರದಾಸರ ಕೊನೆಯ ಮಗ ತಾವು ಹೇಳ್ತಾರೆ. ಒಳ್ಳೆಯ ಪಾಠ ಪ್ರವಚನಗಳನ್ನು ಮಾಡೋದಾಗ್ಬೋದು. ಇದೆಲ್ಲ ಬರಬೇಕು ಅಂದರೆ ಶೇಷದೇವರ ಅನುಗ್ರಹ ಮುಖ್ಯ ಅಂತ. ಮತ್ತೆ ಶೇಷದೇವರ ಆವೇಶ ಇತ್ತು ಅಂತ ಅನೇಕರು ಹೇಳ್ತಾರೆ. ನಾಗಾಧಿಪಸ್ಯ ಅಂಶಭೃತ್ ಅಂತ ವಿದ್ಯಾರತ್ನಾಕರ ತೀರ್ಥ ಬಹಳ ಪ್ರಸಾದವು ಸಿಕ್ತು ನಮಗೆ. ವ್ಯಾಸರಾಜರು ಶ್ರೀಪಾದರಾಜರಿಗೆ ಪ್ರೀತಿಯಾಗಿದೆ ಅಂತ. ನಿಮಗೇನಾದರೂ ತಿಮ್ಮಪ್ಪನಿಗೆ ನನಗೆ ಅರ್ಪಣೆ ಮಾಡಲಿಕ್ಕೆ ಅಂದಿನ ದಿವಸ ಆಗಲಿಲ್ಲ, ಅಥವಾ ಏನೋ ಒಂದು ವಿಘ್ನ ಬಂತು, ಏನೋ ಆಯಿತು ಅಂತ ಇಟ್ಕೊಳ್ಳಿ, ಶ್ರೀಪಾದರಾಜರ ಬಳಿ ಹೋಗಿ ಪ್ರಾರ್ಥನೆ ಮಾಡಿ ನಮಸ್ಕಾರ ಮಾಡಿ ಅಲ್ಲಿ ಅರ್ಪಣೆ ಮಾಡಿ. ಎಲ್ಲ ವೀಕ್ಷಕರಿಗೆ ಈ ಸ್ಪೆಷಲ್ ಪ್ರೋಗ್ರಾಮ್ಗೆ ಸ್ವಾಗತ. ಮುನಿತ್ರಯ ದರ್ಶನ ಇದು ದ ವರ್ಲ್ಡ್ ಫೋರಮ್ ಆಫ್ ಶ್ರೀ ವ್ಯಾಸರಾಜ ಡಿವೋಟೀಸ್, ಅಂದರೆ ಶ್ರೀ ವ್ಯಾಸರಾಜರ ಭಕ್ತರ ವಿಶ್ವವೇದಿಕೆ ಯೂಟ್ಯೂಬ್ ಚಾನಲ್. ಕಳೆದ 2 ದಶಕಗಳಿಂದ ಶ್ರೀ ವ್ಯಾಸರಾಜರ ನಡೆ ನುಡಿ ಗ್ರಂಥಗಳು ಜನಸಾಮಾನ್ಯರಿಗೆ ಪರಿಚಯ ಮಾಡುವ ಒಂದು ಕಿರು ಪ್ರಯತ್ನ ನಮ್ಮದು. ವ್ಯಾಸರಾಜಷ್ಟೇ ಅಲ್ಲದೆ ಶ್ರೀ ವ್ಯಾಸರಾಜರ ಗುರುಗಳು ಹಾಗೂ ಅಪಾರ ಶಿಷ್ಯ ಸಂಪತ್ತು, ಅದರಲ್ಲಿ ಮೊದಲಿಗರಾದ ಶ್ರೀ ವಾದಿರಾಜರು, ವಿಜಯೇಂದ್ರರು, ಪುರಂದರದಾಸರು ಹಾಗೆ ಕನಕದಾಸರ ಅನೇಕ ಯತಿವರೇಣ್ಯರ ದಾಸಶ್ರೇಷ್ಠರ ಬಗ್ಗೆ ಪ್ರವಚನಗಳನ್ನು ಸೆಮಿನಾರ್ಗಳನ್ನು ಏರ್ಪಾಡು ಮಾಡ್ಕೊಂಡು ಬರ್ತಾಯಿದ್ವಿ. ಇವತ್ತಿನ ಪಾಡ್ಕ್ಯಾಸ್ಟ್ನಲ್ಲಿ ಶ್ರೀಪಾದರಾಜ ಗುರು ಸಾರ್ವಭೌಮರ ಬಗ್ಗೆ ನಮಗೆ ತಿಳಿಸ್ಕೊಳ್ಳಲು ಬಂದಿದ್ದಾರೆ ಖ್ಯಾತ ವಿದ್ವಾಂಸರಾದ ಡಾಕ್ಟರ್ KS ಕೃಷ್ಣಾಚಾರ್ಯರವರು. ನಮಸ್ಕಾರ ಆಚಾರ್ಯರೇ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಆಚಾರ್ಯರೇ, ಮೊದಲನೇದಾಗಿ ಲಕ್ಷ್ಮೀನಾರಾಯಣ ತೀರ್ಥರ ಹಿನ್ನೆಲೆ, ಅವರ ಜನನ, ಓದು, ಒಡನಾಟ, ಇದರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ಒಳ್ಳೆಯ ಪ್ರಶ್ನೆ. ನಾವು ಇವತ್ತಿನ ದಿವಸ ವಿಚಾರ ಮಾಡಬೇಕಾಗಿದ್ದು ಯಾರ ಬಗ್ಗೆ? ದೊಡ್ಡ ಗುರುಗಳ ಬಗ್ಗೆ. ಅದರಲ್ಲಿ ನಮಗೆ ರಾಘವೇಂದ್ರ ಸ್ವಾಮಿಗಳನ್ನು ನಾವು ನೆನಪಿಸ್ಕೊಳ್ಳೋದಿದೆ. ಆದರೆ ರಾಘವೇಂದ್ರ ಸ್ವಾಮಿಗಳ ಹಿಂದಿನ ಅವತಾರ ಯಾರು? ವ್ಯಾಸರಾಜರು. ಆ ವ್ಯಾಸರಾಜರ ಗುರುಗಳೇ ಈ ಲಕ್ಷ್ಮೀನಾರಾಯಣ ತೀರ್ಥರು ಅಂತ. ಇವರ ಮೂಲ ಎಲ್ಲಿ? ಇವರ ಜನನ, ಇವರ ಬಾಲ್ಯ, ಇವರ ಈ ಅಧ್ಯಯನ ಇದೆಲ್ಲ ಹೇಗಾಯಿತು ಅನ್ನೋದರ ಪ್ರಶ್ನೆ. ಲಕ್ಷ್ಮೀನಾರಾಯಣ ತೀರ್ಥರು ಮೂಲತಃ ನಾವು ಈಗ ಶ್ರೀಪಾದರಾಜ ಮುಳಬಾಗಿಲು ಮಠ ಅಂತ ಏನು ಕೇಳ್ತೀವಿ, ಕೋಲಾರದ ಹತ್ತಿರ ಇರುವಂಥದ್ದು, ಅಂಥ ಮಠಕ್ಕೆ ಹೆಸರು ಬಂದಿದ್ದೆ ಈ ಲಕ್ಷ್ಮೀನಾರಾಯಣ ತೀರ್ಥರಿಂದ. ಶ್ರೀಪಾದರಾಜ ಮಠ ಮುಳಬಾಗಿಲು ಅಂತ ಪ್ರಸಿದ್ಧ. ಇವರು ಹುಟ್ಟಿದ್ದಲ್ಲಿ ಅಂದಾಗ ಕೆಲವರು ಹೇಳ್ತಾರೆ ಇವರು ಅಬ್ಬೂರು ಕ್ಷೇತ್ರದಲ್ಲಿ ಇವರ ಜನನ ಆಗಿದ್ದು, ಅಲ್ಲಿ ಹುಟ್ಟಿದ್ದು. ಇನ್ನು ಕೆಲವರ ಪ್ರಕಾರ ಶ್ರೀರಂಗ ಕ್ಷೇತ್ರದಲ್ಲಿ ಅವರು ಹುಟ್ಟಿದ್ದು ಅಂತ. ಅಂತೂ ಅಬ್ಬೂರು ಕ್ಷೇತ್ರದಲ್ಲಿ ಹುಟ್ಟಿದ್ದು ಅಂತ ಜಾಸ್ತಿ ಜನ ಒಪ್ಪೋದು. ಯಾಕೆಂದರೆ ಬ್ರಹ್ಮಣ್ಯ ತೀರ್ಥರು ಏನು ಅಬ್ಬೂರು ಕ್ಷೇತ್ರದಲ್ಲಿದ್ದಾರೆ, ಅವರು ಇವರ ಸಂಬಂಧಿಕರೇ. ಬ್ರಹ್ಮಣ್ಯ ತೀರ್ಥರಿಗೂ ಮತ್ತು ಈ ಲಕ್ಷ್ಮೀನಾರಾಯಣ ತೀರ್ಥರಿಗೂ ಅಂದರೆ ಶ್ರೀಪಾದರಾಜರಿಗೂ ಒಂದು ನಿಕಟವಾದ ಬಾಂಧವ್ಯ, ಅಂದರೆ ದೊಡ್ಡಮ್ಮ ಚಿಕ್ಕಮ್ಮನ ಮಕ್ಕಳು, ಈ ರೀತಿಯ ಬಾಂಧವ್ಯ ಇವರಿಬ್ಬರಿಗೆ. ಇವರ ತಂದೆ ಹೆಸರು ಶೇಷಗಿರಿ ರಾಯರು ಅಂತ, ತಾಯಿ ಗಿರಿಯಮ್ಮ ಅಂತ. ಇಬ್ಬರು ಕೂಡ ಗುರುಗಳ ಅನುಗ್ರಹದಿಂದ, ನರಸಿಂಹದೇವರ ಅನುಗ್ರಹದಿಂದ ಇವರನ್ನು ಪಡೀತಾರೆ, ಲಕ್ಷ್ಮೀನಾರಾಯಣರನ್ನು. ಮೊದಲ ಹೆಸರು ಕೂಡ ಲಕ್ಷ್ಮೀನಾರಾಯಣ ಅಂತಲೇ ಹೆಸರಿತ್ತು. ಆಮೇಲೆ ಲಕ್ಷ್ಮೀನಾರಾಯಣ ತೀರ್ಥರು ಅಂತ ಗುರುಗಳು ನಾಮಕರಣ ಹಾಗೆ ಮಾಡಿದ್ದು. ಚಿಕ್ಕ ವಯಸ್ಸಿನಲ್ಲಿ ಚಿಕ್ಕ ಒಂದು ಘಟನೆ ನಡೆಯುತ್ತೆ. ಇವರು ಯಾವಾಗ ಸನ್ಯಾಸಾಶ್ರಮ ಸ್ವೀಕಾರ ಮಾಡಬೇಕು ಅದಕ್ಕಿಂತ ಮುಂಚೆ ಏನು ಘಟನೆ ನಡೆಯುತ್ತೆ ಅಂದರೆ, ಇವರು ಆ ಕಾಲದಲ್ಲಿ ಈ ಹಸುಗಳನ್ನೆಲ್ಲ ಮೇಯಿಸ್ಕೊಂಡು ಹೋಗ್ತಾಯಿದ್ರು ಚಿಕ್ಕ ಮಕ್ಕಳು. ಈಗಿನ ಕಾಲದಲ್ಲಿ ಒಂಥರ, ಆಗಿನ ಕಾಲದಲ್ಲಿ ಇನ್ನೊಂದು ಥರ. ಈಗಿನ ಕಾಲದಲ್ಲಿ ಮೊಬೈಲ್ ಇಟ್ಕೊಂಡಿರ್ತಾರೆ ಮಕ್ಕಳು, ಆದರೆ ಆಗಿನ ಕಾಲದಲ್ಲಿ ಹಾಗಲ್ಲ. ಹಸುಗಳನ್ನೆಲ್ಲ ಕರ್ಕೊಂಡು ಕಾಡಿಗೆ ಹೋಗಿ ಮೇಯಿಸ್ಕೊಂಬರ್ಬೇಕು. ಎಲ್ಲ ಚಿಕ್ಕ ಚಿಕ್ಕ ಹುಡುಗರೆಲ್ಲ ಇದ್ದರಂತೆ, ಕರ್ಕೊಂಡು ಹೋಗ್ತಾ ಇದ್ದಾರೆ. ಹೋದಾಗ ಆ ಕಡೆಯಿಂದ ಪಲ್ಲಕ್ಕಿಯಲ್ಲಿ ಒಬ್ಬರು ಸ್ವಾಮಿಗಳು ಬರ್ತಾ ಇದ್ದಾರೆ, ಎಲ್ಲ ಹೊತ್ಕೊಂಡು ಒಂದಿಷ್ಟು ಜನ ಬರ್ತಾ ಇದ್ದಾರೆ. ಅವ್ರಿಗೆ ಅಬ್ಬೂರಿಗೆ ಬರಬೇಕು ಅಂತ ಅವರಿಗೆ. ಆದರೆ ಸಂಜೆ ಹೊತ್ತು ಆಗಿಬಿಟ್ಟಿದೆ, ಸೂರ್ಯಾಸ್ತ ಸಮಯ. ಅಬ್ಬೂರು ಎಲ್ಲಿದೆ, ಇನ್ನೂ ಎಷ್ಟು ದೂರ ಗೊತ್ತಾಗ್ತಾ ಇಲ್ಲ. ಅದಕ್ಕೋಸ್ಕರ ಯಾರನ್ನಾರು ಕೇಳೋಣ ಅಂತ ಸುತ್ತಲೂ ಮುತ್ತಲು ನೋಡ್ತಾರೆ. ನೋಡಿದಾಗ ಯಾರೂ ಸಿಗಲ್ಲ. ಈ ಚಿಕ್ಕ ಮಕ್ಕಳು ನೋಡ್ತಾರೆ. ಚಿಕ್ಕ ಮಕ್ಕಳು ನೋಡಿದಾಗ ಇವ್ರ ಹತ್ರನೇ ಕೇಳೋಣ, ಚಿಕ್ಕ ಮಕ್ಕಳು ಹೇಳುತ್ತೆ ಅಂತ ಬಂದಿದ್ದಾರೆ. ಬಂದಾಗ ಆ ಪಲ್ಲಕ್ಕಿ ಹೊತ್ತವರು ಒಂದಿಷ್ಟು ಜನ ಬಂದ್ರಂತೆ. ಒಂದಿಷ್ಟು ಜನ ಕೊಟ್ಟು ಇವ್ರ ಹತ್ರ ವಿಚಾರ ಮಾಡ್ಲಿಕ್ಕೆ ಬಂದರು. ಎಲ್ಲರೂ ಓಡೋಗ್ಬಿಟ್ರಂತೆ ಹುಡುಗರು. ಅಯ್ಯೋ ನಮಗೆ ಬೇಡ ಬೇಡ ಅಂತ ಓಡೋಗ್ಬಿಟ್ರು. ಯಾಕೆಂದ್ರೆ ಯಾರೋ ಬಂದಿದ್ದಾರೆ, ಇವ್ರು ಯಾರೋ ನೋಡಿದ್ರೆ ಹೆದರಿಕೆ ಆಗ್ತಾ ಇದೆ, ಪಲ್ಲಕ್ಕಿ ಮೇಲೆ ಬೇರೆ ಬಂದಿದ್ದಾರೆ, ಹೋಗ್ಬಿಡೋಣ ಅಂತ ಓಡೋದ್ರಂತೆ. ಓಡೋ ಆದಮೇಲೆ ಒಬ್ಬ ಹುಡುಗ ಮಾತ್ರ ನಿಂತಂತೆ. ಅವನು ಯಾರು ಅಂತ ನೋಡಿದ್ರೆ ಸ್ವಾಮಿಗಳು ಸ್ವಲ್ಪ ಪಲ್ಲಕ್ಕಿಲಿ ಆ ಪರದೆಯನ್ನು ಸರಿಸಿ ಹಿಂಗೆ ನೋಡಿದ್ರಂತೆ. ನೋಡ್ಕೊಳ್ಳೋ ಗುರುಗಳು ಬಂದಿದ್ದಾರೆ ಅಂತ ಓಡಿ ಬಂದಂತೆ ಆ ಚಿಕ್ಕ ಹುಡುಗ. ಆ ಹುಡುಗ ಯಾರು ಅಂದರೆ ಇದೇ ಲಕ್ಷ್ಮೀನಾರಾಯಣ, ಚಿಕ್ಕ ಹುಡುಗ. ಆ ಲಕ್ಷ್ಮೀನಾರಾಯಣ ಹತ್ರಕ್ಕೆ ಬರ್ತಾನೆ, ಕೈ ಮುಗಿತಾನೆ. ಕೈ ಮುಗಿದು ಗುರುಗಳೇ ನಮಸ್ಕಾರ ಅಂತ ಹೇಳ್ತಾನೆ. ಆಮೇಲೆ ಅಲ್ಲಪ್ಪ ನಮಗೆ ಅಬ್ಬೂರಿಗೆ ಹೋಗಬೇಕಾಗಿದೆ, ಅಬ್ಬೂರು ಕ್ಷೇತ್ರ ಇನ್ನು ಎಷ್ಟು ದೂರ ಇದೆ ಅಂತ. ಆಗ ಚುಟುಕಾದ ಒಂದು ಮಾತನ್ನು ಆ ಲಕ್ಷ್ಮೀನಾರಾಯಣ ಹೇಳ್ತಾನೆ. ಏನು ಹೇಳ್ತಾನೆ ಅಂತಂದರೆ, ನೀವು ಈಗಾಗಲೇ ಸೂರ್ಯನ ನೋಡ್ತಾ ಇದ್ದೀರಿ, ಮುಳುಗುವಂತಹ ಸೂರ್ಯ, ಸಂಜೆ ಹೊತ್ತಾಗಿದೆ.
ಮತ್ತು ಈ ದನಗಳನ್ನೆಲ್ಲ ಮೇಯಿಸ್ತಾ ಇದ್ದೀವಿ, ವಾಪಸ್ಸು ಇದನ್ನು ಕರ್ಕೊಂಡು ಹೋಗ್ತಾ ಇರೋದು ಅಂತ ಗೊತ್ತಾಗುತ್ತೆ, ಅರ್ಥ ಆಗುತ್ತೆ. ಇನ್ನು ಅಷ್ಟೇ ಅಲ್ಲ, ನಾವೆಲ್ಲ ಚಿಕ್ಕ ಹುಡುಗರು ಇನ್ನೂ ಕೂಡ ಆರಾಮಾಗಿ ಆಟ ಆಡ್ಕೊಂಡಿದ್ದೀವಿ, ಇದರಿಂದ ನೀವೇ ಊಹಿಸ್ಕೊಳ್ಳಿ ಅಂತ ಅಂದಂತೆ ಆ ಹುಡುಗ. ಅಂದರೆ ಎಷ್ಟು ಚುರುಕು ಆ ವಯಸ್ಸಿನಲ್ಲೇ. ಅಂದರೆ ಅರ್ಥ ಏನು, ಇನ್ನೂ ಸೂರ್ಯ ಮುಳುಗಿಲ್ಲ, ಇನ್ನೇನು ಮುಳುಗೋ ಹಂತಕ್ಕೆ ಬಂದಿದ್ದಾನೆ, ಇನ್ನು ಚಿಕ್ಕ ಮಕ್ಕಳೆಲ್ಲ ಇದ್ದಾವೆ, ಮೇಯಿಸ್ತಾ ಇದ್ದಾವೆ ಅಂದರೆ ದನಗಳನ್ನು ಹೆದರಿಕೆ ಇಲ್ಲದೆ ಇನ್ನೂ ಇದ್ದಾರೆ ಅಂತಂದ್ರೆ ಏನರ್ಥ, ತುಂಬ ಹತ್ತಿರದಲ್ಲಿ ಅಬ್ಬೂರಿದೆ ಅಂತ ಅರ್ಥ. ಆ ಉತ್ತರ ಅವರಿಗೆ ಸಿಕ್ತು ಗುರುಗಳಿಗೆ. ಅವ್ರು ಯಾರು ಗುರುಗಳು ಅಂದರೆ ಸ್ವರ್ಣವರ್ಣ ತೀರ್ಥರು ಅಂತ. ಇವತ್ತಿನ ದಿವಸ ನಾವು ಶ್ರೀರಂಗ ಕ್ಷೇತ್ರಕ್ಕೆ ಹೋದಾಗ ರಂಗನಾಥ ಸ್ವಾಮಿ ದರ್ಶನ ಮಾಡ್ಲಿಕ್ಕೆ ಹೋಗ್ತೀವಿ, ಅಲ್ಲೇ ಹತ್ತಿರದಲ್ಲಿ ಮಠ ಇದೆ, ಅಲ್ಲಿ ಮಠದಲ್ಲಿ ಸ್ವರ್ಣವರ್ಣ ತೀರ್ಥರ ವೃಂದಾವನ ಇದೆ. ಆ ಸ್ವರ್ಣವರ್ಣ ತೀರ್ಥರಿಗೂ ಈ ಲಕ್ಷ್ಮೀನಾರಾಯಣನಿಗೂ ಭೇಟಿಯಾಯಿತು. ವಸ್ತುತಃ ಅವರು ಬಂದಿದ್ದು ಯಾಕೆ, ಬ್ರಹ್ಮಣ್ಯ ತೀರ್ಥರನ್ನು ಭೇಟಿಯಾಗಲಿಕ್ಕೆ ಬಂದಿದ್ದರು, ಅಬ್ಬೂರಿಗೆ ಮಾತನಾಡಿಸೋಣ ಅಂತ ಬಂದಿದ್ದರು. ಅಷ್ಟೊತ್ತಿಗೆ ಹುಡುಗ ಸಿಕ್ಕದ ಮೇಲೆ ಎಲ್ಲ ಮಾತುಕತೆ ಆಯಿತು. ಅಬ್ಬೂರು ಕ್ಷೇತ್ರಕ್ಕೆ ಹೋದರು, ಹೋಗಿ ಬ್ರಹ್ಮಣ್ಯ ತೀರ್ಥರ ಭೇಟಿ ಆಯಿತು. ಭೇಟಿ ಆದಮೇಲೆ ಅಲ್ಲಿ ಬ್ರಹ್ಮಣ್ಯ ತೀರ್ಥರ ಜೊತೆ ಮಾತಾಡ್ತಾ ಬಂತು, ಅಲ್ಲ ಈ ಚಿಕ್ಕ ಯತಿಗಳಿಗೆ ಪುರುಷೋತ್ತಮ ತೀರ್ಥರು ಸನ್ಯಾಸ ದೀಕ್ಷೆಯನ್ನು ಕೊಟ್ಟಿದ್ದಾರೆ, ಅದರಿಂದ ಚಿಕ್ಕ ಯತಿಗಳು ನೋಡೋಣ ಅಂತ ಬಂದಿದ್ದರು. ಪುರುಷೋತ್ತಮ ತೀರ್ಥರು ಗುರುಗಳ ಜೊತೆ ಮಾತುಕತೆ ಆಯಿತು ಇವರಿಗೆ ಸ್ವರ್ಣವರ್ಣ ತೀರ್ಥರಿಗೆ. ಅದಾದಮೇಲೆ ನನಗೂ ಕೂಡ ಇಂಥ ಒಬ್ಬ ಶಿಷ್ಯ ಬೇಕು, ಯತಿಗಳಿಗೆ ಚಿಕ್ಕ ಯತಿಗಳಿಗೆ ದೀಕ್ಷೆ ಕೊಟ್ಟಿದ್ದೀರಿ, ನಾನು ಹುಡುಕ್ತಾ ಇದ್ದೀನಿ ಅಂತ, ನಿಮಗಿಲ್ಲೇ ಸಿಗ್ತಾನೆ ಬಿಡಿ ಅಂತ ಪುರುಷೋತ್ತಮ ತೀರ್ಥರು ಕೂಡ ಆ ಮಾತನ್ನು ಹೇಳಿದ್ರು. ಅದೇ ಆ ಲಕ್ಷ್ಮೀನಾರಾಯಣನಿಗೆ ದೀಕ್ಷೆಯನ್ನು ಮುಂದೆ ಶ್ರೀರಂಗ ಕ್ಷೇತ್ರಕ್ಕೆ ಕರ್ಕೊಂಡು ಹೋಗಿ ಕೊಡ್ತಾರೆ. ಅದರ ಮುಂಚೆ ಬೇಕಾದ ಉಪನಯನ ಸಂಸ್ಕಾರ ಎಲ್ಲ ಕೊಡ್ತಾರೆ. ಆಮೇಲೆ ಕಾಲಕ್ಕೆ ಸರಿಯಾಗಿ ಆ ಸನ್ಯಾಸಾಶ್ರಮವನ್ನು ಕೂಡ ಇವರು ಕೊಡ್ತಾರೆ ಸ್ವರ್ಣವರ್ಣ ತೀರ್ಥರು. ಆಗ ಲಕ್ಷ್ಮೀನಾರಾಯಣ ತೀರ್ಥರು ಅಂತ ಅವರಿಗೆ ನಾಮಕರಣವನ್ನು ಮಾಡ್ತಾರೆ. ಇಷ್ಟು ಅವರ ಚಿಕ್ಕದಾದ ಪರಿಚಯ. ಇನ್ನು ಅಧ್ಯಯನ ಎಲ್ಲ ಆಯಿತು ಅಂತ ಒಂದು ಪ್ರಶ್ನೆ. ಅಧ್ಯಯನ ಆಗಿದ್ದು ಇವರಿಗೆ ವಿಭುಧೇಂದ್ರ ತೀರ್ಥರ ಬಳಿ ಅಧ್ಯಯನ ಆಗುತ್ತೆ. ವಿಭುಧೇಂದ್ರ ತೀರ್ಥರು ಅಂತಂದರೆ ರಾಯರ ಮಠದ ಪರಂಪರೆಯಲ್ಲಿ ಬರುವಂಥ ಯತಿಗಳು, ಅವರ ಬಳಿ ಹೋಗಿ ಅಧ್ಯಯನವನ್ನು ಮಾಡ್ತಾರೆ, ಎಲ್ಲ ವಿದ್ಯೆಯನ್ನು ಸಂಪಾದನೆ ಮಾಡ್ತಾರೆ. ಆ ವಿಭುಧೇಂದ್ರ ತೀರ್ಥರು ಯಾರು ಅಂದರೆ ವ್ಯಾಸರಾಜ ಮಠದ ಪರಂಪರೆಯಲ್ಲಿ ರಾಜೇಂದ್ರ ತೀರ್ಥರು ಅಂತ ಬರ್ತಾರೆ. ಆ ರಾಜೇಂದ್ರ ತೀರ್ಥ ಪೂರ್ವಾದಿ ಮಠ ಅಂತಲೇ ಪ್ರಸಿದ್ಧ ವ್ಯಾಸರಾಜ ಮಠ. ಆ ರಾಜೇಂದ್ರ ತೀರ್ಥರ ಶಿಷ್ಯರಲ್ಲಿ ಮೊದಲಿಗರು ವಿಭುಧೇಂದ್ರ ತೀರ್ಥರು. 9 ಬಾರಿ ನ್ಯಾಯಸುಧಾ ಗ್ರಂಥ ಪಾಠವನ್ನು ಕೇಳಿರ್ತಾರೆ. ಅಂಥ ವಿಭುಧೇಂದ್ರ ತೀರ್ಥರ ಬಳಿ ಇವರು ಅಧ್ಯಯನವನ್ನು ಮಾಡ್ತಾರೆ. ಅಂದರೆ ಲಕ್ಷ್ಮೀನಾರಾಯಣರು ಚೆನ್ನಾಗಿ ಅಧ್ಯಯನ ಮಾಡಿ ಮುಂದಕ್ಕೆ ಅವರು ಸಾಕ್ತಾರೆ, ಸನ್ಯಾಸಾಶ್ರಮವರು ಕೂಡ ಪಡಿತಾರೆ ಅಂತ. ಇಷ್ಟು ಅವರ ಬಗ್ಗೆ ಸಂಕ್ಷಿಪ್ತವಾದ ಒಂದು ಪರಿಚಯ. ಧನ್ಯವಾದಗಳು ಗುರುಗಳೇ. ಇನ್ನೊಂದು ಲಕ್ಷ್ಮೀನಾರಾಯಣ ತೀರ್ಥರ ಬಗ್ಗೆನೇ ಅವರು ಆಗಿನ ಕಾಲದ ಇವಾಗ ವ್ಯಾಸರಾಜರು, ಪ್ರಹ್ಲಾದರ ಅವತಾರರು, ಬ್ರಹ್ಮಣ್ಯ ತೀರ್ಥರು ನೋಡಿದ್ರೆ ಸೂರ್ಯಾಂಶ ಸಂಭೂತರವರು ಅಂತ ಹೇಳ್ತೀವಿ. ಲಕ್ಷ್ಮೀನಾರಾಯಣ ತೀರ್ಥರ ಬಗ್ಗೆ ಏನು ಹೇಳ್ತಾರೆ? ಒಳ್ಳೆಯ ಪ್ರಶ್ನೆ. ಯಾಕೆಂದರೆ ನಾವು ಗುರುಗಳು ಅಂತಂದರೆ ಅವರು ಸಾಮಾನ್ಯವಾಗಿ ನಮ್ಮ ಥರ ಮನುಷ್ಯರು ಏನೋ ವೇಷ ತೊಡ್ಕೊಂಡ್ರು ಅಂತ ಅರ್ಥ ಅಲ್ಲ. ಅವರು ದೇವತೆಗಳೇ ಈ ಭೂಮಿಗೆ ಬಂದು ಅವತಾರ ಎತ್ತಿದ್ದಾರೆ ಅಂತ. ಅದರಲ್ಲಿ ಪ್ರಹ್ಲಾದರಾಜರ ಬಗ್ಗೆ ನಾವು ಕೇಳ್ತೀವಿ. ಶಂಕುಕರ್ಣರೇ ಪ್ರಹ್ಲಾದರಾಜರಾಗಿ ಬಂದರು, ಆ ಪ್ರಹ್ಲಾದರಾಜರೇ ರಾಯರಾಗಿ ಬಂದರು, ವ್ಯಾಸರಾಜರಾಗಿ ಬಂದರು ಅಂತ ಕೇಳ್ತೀವಿ. ಹಾಗಾದರೆ ವ್ಯಾಸರಾಜರ ಗುರುಗಳು ಲಕ್ಷ್ಮೀನಾರಾಯಣ ತೀರ್ಥರು, ಅವ್ರು ಯಾರ ಅವತಾರ ಅಂತ ಬಂದಾಗ ಧ್ರುವನ ಅವತಾರ ಅಂತ ಹೇಳ್ತಾರೆ. ನಾವು ಧ್ರುವ ಮಹಾರಾಜ ಅಂದ ಕೂಡಲೇ ನಮಗೆ ನೆನಪಾಗುತ್ತೆ, ಆ ಉತ್ತಾನಪಾದ ರಾಜ ತೊಡೆ ಮೇಲೆ ಕೂಡ್ಲಿಕ್ಕೆ ಹೋದ ಧ್ರುವ. ಆದರೆ ತಂದೆ ತನ್ನ ಚಿಕ್ಕ ಹೆಂಡತಿ ಮೇಲೆ ಪ್ರೀತಿಗೋಸ್ಕರ ಅವನ ಮಗನ ಕೂಡಿಸ್ಕೊಂಡಿರ್ತಾನೆ. ಆದ್ದರಿಂದ ಬೇಡ ಇವನು ಅಂತ ದೂಡ್ಬಿಡ್ತಾನೆ, ಯಾಕೆಂದರೆ ಹೆಂಡತಿ ಆ ಕಡೆ ನೋಡ್ತಾ ಇರ್ತಾಳೆ. ಆವಾಗ ಬಹಳ ಬೇಜಾರಿಂದ ತಪಸ್ಸಿಗೆ ಹೋಗಿ ವಾಸುದೇವನನ್ನು ಒಲಿಸ್ಕೊತಾನೆ ತಪಸ್ಸಿನಿಂದ. ಅಂಥ ಧ್ರುವ ಮಹಾರಾಜನ ಅವತಾರನೇ ಈ ಲಕ್ಷ್ಮೀನಾರಾಯಣ ತೀರ್ಥರು ಅಂತ ಹೇಳ್ತಾರೆ. ಇದಕ್ಕೇನಾದ್ರು ಪ್ರಮಾಣ ಇದೆಯಾ, ಎಲ್ಲರೂ ಹೇಳಿದಾರಾ ಅಂತಂದರೆ 2 ಅಂಶ ಪ್ರಮಾಣ ಇದಕ್ಕೆ. ಒಂದು, ಪುರಂದರದಾಸರ ಕೊನೆ ಮಗ ಮಧ್ವಪತಿ ವಿಠ್ಠಲ ದಾಸರು ಅಂತ ಅವರು ಒಂದು ಕೀರ್ತನೆಯಲ್ಲಿ ಹೇಳ್ತಾರೆ, ದೇವರ ನಾಮದಲ್ಲಿ ಏನು ಹೇಳ್ತಾರೆ ಅಂದರೆ, ಧ್ರುವ ಮಹಾರಾಜ ವರಕುಮಾರ ಧ್ರುವ ಕುಮಾರ ಇವರು ಯಾರು, ಲಕ್ಷ್ಮೀನಾರಾಯಣ ತೀರ್ಥರು ಅಂತ. ಹಾಗಾದರೆ ವ್ಯಾಸರಾಜರು ಯಾರು? ಪ್ರಹ್ಲಾದರಾಜರೇ ವ್ಯಾಸರಾಜರು. ಒಬ್ಬರು ರಂಗವಿಠಲನ ಉಪಾಸನೆ ಮಾಡೋರು ಅಂದರೆ ಯಾರು, ಲಕ್ಷ್ಮೀನಾರಾಯಣ ತೀರ್ಥರು. ಇನ್ನೊಬ್ಬರು ಗೋಪಾಲಕೃಷ್ಣನ ಉಪಾಸನೆ ಮಾಡೋರು ವ್ಯಾಸರಾಜರು. ಇನ್ನು ಪುರಂದರದಾಸರು ಯಾರು, ಸ್ವಯಂ ನಾರದ ಋಷಿಗಳೇ ತಾವು ಪುರಂದರದಾಸರಾಗಿ ಬಂದಿದ್ದಾರೆ, ಅವರು ವಿಠ್ಠಲನ ಉಪಾಸಕರು ಅಂತ. ಇಷ್ಟೆಲ್ಲ ಹೇಳಿ ಒಂದು ಮಾತು ಹೇಳ್ತಾರೆ, ನಾವು ಒಂದು ವೇಳೆ ಇವ್ರನ್ನೆಲ್ಲ ಸಾಮಾನ್ಯ ನರರು ಅಂತ ತಿಳ್ಕೊಂಡ್ರೆ ನಿಮಗೆಲ್ಲ ನರಕ ವೈದಿಸುವನು ಅಂತ ಮಧ್ವಪತಿ ವಿಠಲದಾಸರು ಪುರಂದರದಾಸರ ಕೊನೆಯ ಮಗ ತಾವು ಹೇಳ್ತಾರೆ. ಹಾಗಾಗಿ ಧ್ರುವಾಂಶ ಅಂತ ಬಹಳ ಪ್ರಸಿದ್ಧ ಇವರು. ಅಷ್ಟೇ ಅಲ್ಲ, ವಾದಿರಾಜರು ತಾವು ಅಶ್ವಧಾಟಿ ಸ್ತೋತ್ರ ಅಂತ ಒಂದು ಸ್ತೋತ್ರ ಬರೆದಿದ್ದಾರೆ. ಅದು ಕುದುರೆ ಓಡೋ ಥರ ಆ ಸ್ತೋತ್ರ ಹೇಳಬೇಕು, ಆ ಥರ ಓಡುತ್ತೆ. ಆ ಸ್ತೋತ್ರದಲ್ಲೂ ಕೂಡ ಅವರು ಉಲ್ಲೇಖ ಮಾಡ್ತಾ ಎಲ್ಲ ಧ್ರುವರಾಜನ ಚರಿತ್ರೆ ಹೇಳ್ತಾ, ಆ ಧ್ರುವನೇ ನಮ್ಮ ಈ ಲಕ್ಷ್ಮೀನಾರಾಯಣ ತೀರ್ಥರು ಅಂದರೆ ಶ್ರೀಪಾದರಾಜರು ಅಂತ ಹೀಗೆ ಹೇಳ್ತಾರೆ. ಈ ನಿಟ್ಟಿನಲ್ಲಿ ಧ್ರುವಾಂಶ ಸಂಭೂತರು, ಸಾಕ್ಷಾತ್ ಧ್ರುವನೇ ಈ ಲಕ್ಷ್ಮೀನಾರಾಯಣ ತೀರ್ಥರಾಗಿ ಬಂದಿತ್ತು ಅಂತ ನಾವು ತಿಳಿಬೇಕು. ಧನ್ಯವಾದಗಳು ಗುರು. ಶ್ರೀಪಾದರಾಜರು ಲಕ್ಷ್ಮೀನಾರಾಯಣ ತೀರ್ಥರು ಅನ್ನೋ ಮಾತು ಬಂದಾಗ ನಾವು ಇವಾಗ ಕೇಳ್ತಿರ್ತೀವಿ, ತುಂಬ ಸಾಮಾನ್ಯ ಆಗಿದೆ ಇವಾಗ. 108 ಶ್ರೀಪಾದಂಗಳವರು, 1008 ಶ್ರೀ
108 ಅವೆಲ್ಲ ಇದೆ ಗೊತ್ತಿಲ್ಲ. ಬಟ್ ಈ ಥರ ಇರೋ ಸಮಯದಲ್ಲಿ ಶ್ರೀಪಾದಂಗಳವರ ಮಧ್ಯದಲ್ಲಿ ಇವರಿಗೆ ಶ್ರೀಪಾದ ರಾಜ ಅಂತ ಹೆಸರಾಗಿ ಬಂತು. ಇನ್ಫ್ಯಾಕ್ಟ್ ಅವ್ರ ಪರಂಪರೆ ಮಠ ಲಕ್ಷ್ಮೀನಾರಾಯಣ ಹಾಗೆ ನೋಡೋಕೆ ಹೋದರೆ ವ್ಯಾಸರಾಜರು ಬಂದ ಮೇಲೆ ವ್ಯಾಸರಾಜ ಮಠ ಬಂತು, ರಾಯರ ಮಠ ರಾಘವೇಂದ್ರ ಸ್ವಾಮಿಗಳು ಬಂತು. ಇವ್ರದ್ದು ಲಕ್ಷ್ಮೀನಾರಾಯಣ ಮಠ ಅಂತ ಬರದೆ ಶ್ರೀಪಾದರಾಜ ಮಠ ಅಂತಲೇ ಫೇಮಸ್ ಆಗ್ತಾ ಬಂತು. ಇವ್ರಿಗೆ ಶ್ರೀಪಾದರಾಜ ಅಂತ ಬಂದಿದ್ದು ಹೇಗೆ, ಇದ್ರ ಹಿನ್ನೆಲೆ ಏನು? ಖಂಡಿತ ವಸ್ತುತಃ ನಾವು ಲಕ್ಷ್ಮೀನಾರಾಯಣ ತೀರ್ಥರು ಅಂತಲೇ ಗೊತ್ತಾಗಲ್ಲ, ಹಾಗಾಗ್ಬಿಟ್ಟಿದೆ ಈಗ. ಆದರೆ ವ್ಯಾಸರಾಜರು ತಮ್ಮ ಗುರುಗಳನ್ನು ಲಕ್ಷ್ಮೀನಾರಾಯಣ ತೀರ್ಥರು ಅಂತ ಅವರು ಸ್ಮರಣೆ ಮಾಡಿಕೊಡ್ತಾರೆ. ಪದವಾಕ್ಯ ಪ್ರಮಾಣಾಬ್ಧಿ ವಿಕ್ರೀಡನ ವಿಶಾರದಾನ್ ಲಕ್ಷ್ಮೀನಾರಾಯಣ ಮುನೀನ್ ಒಂದೇ ವಿದ್ಯಾಗುರುನ್ ಮಮ ಅಂತ. ನನ್ನ ವಿದ್ಯಾಗುರುಗಳು ಲಕ್ಷ್ಮೀನಾರಾಯಣ ಮುನಿಗಳು ಅಂತ. ಹಲವರಿಗೆ ಗೊಂದಲ, ಯಾರಿದು ಲಕ್ಷ್ಮೀನಾರಾಯಣ ಮುನಿಗಳು? ಅದು ಯಾರೂ ಅಲ್ಲ, ಅದು ಶ್ರೀಪಾದರಾಜರೇ. ಆದರೆ ನಮಗೆ ಶ್ರೀಪಾದರಾಜ ಅನ್ನೋ ಹೆಸರಿನಿಂದಲೇ ಈಗ ಅವರು ಪ್ರಸಿದ್ಧರು. ನೀವೆಲ್ಲ ಹೇಳಿದ ಹಾಗೆ ಸತ್ಯ. ಯಾರೇ ಸ್ವಾಮಿಗಳಿಗಾಗಲಿ ಅವರು ಮೊದಲಿಗೆ 1008 ನಮಸ್ಕಾರಗಳು, ಅನಂತ ನಮಸ್ಕಾರಗಳು ಶ್ರೀಪಾದಂಗಳವರಿಗೆ ಅಂತ ಹಾಕೋದಿದೆ. ನಾವೆಲ್ಲ ಒಬ್ಬರನ್ನು ಗೌರವದಿಂದ ಕರಿಬೇಕಲ್ಲ. ಸಂಸ್ಕೃತದಲ್ಲಿ ಶ್ರೀಪಾದ ಅಂದರೆ ಒಳ್ಳೆಯ ಪೂಜ್ಯರಿಗೆ ಶ್ರೀಪಾದ ಅಂತ ಕರೆಯುವಂಥದ್ದು ವಾಡಿಕೆ, ಆ ರೀತಿ ಇದೆ. ಶ್ರೀಪಾದ ಅಂತ ಯಾಕೆ ಕರೀತಾರೆ ಅಂತ, ಶ್ರೀ ಅಂದರೆ ಸಂಪತ್ತು ಅಂತ ಅರ್ಥ. ಸನ್ಯಾಸಿಗಳ ಹತ್ರ ಏನು ಸಂಪತ್ತಿರುತ್ತೆ? ಅವರೇನು ದುಡಿಯಲ್ಲ, ಏನಿಲ್ಲ. ಅವ್ರ ಹತ್ರ ಏನು ಸಂಪತ್ತು ಅಂದರೆ ವೈರಾಗ್ಯನೇ ದೊಡ್ಡ ಸಂಪತ್ತಂತೆ. ಜ್ಞಾನ, ಭಕ್ತಿ, ವೈರಾಗ್ಯ ಇದೇ ದೊಡ್ಡ ಸಂಪತ್ತು. ಈ ಸಂಪತ್ತನ್ನು ಚೆನ್ನಾಗಿ ಹೊಂದಿರುವಂಥ ಪಾದ ಅಂದರೆ ಪೂಜ್ಯರು ಅಂತ ಅರ್ಥ. ಇವರಿಗೆ ಶ್ರೀಪಾದರು ಅಂತ ಕರೀತಾರೆ. ಲಕ್ಷ್ಮೀನಾರಾಯಣ ತೀರ್ಥರಿಗೆ ಶ್ರೀಪಾದರಾಜ ಅಂತ ಯಾಕೆ ಹೆಸರು ಅಂದರೆ ಆ ಎಲ್ಲ ಶ್ರೀಪಾದರುಗಳಿಗೆ ರಾಜನಂತೆ ಇದ್ದರು ಅಂತ. ಅದೇನು ವ್ಯಾಸರಾಜರು ಕೂಡ ರಾಜರಾಗಿದ್ರಲ್ವ, ವಾದಿರಾಜರು ಕೂಡ ರಾಜರಾಗಿದ್ವಲ್ಲ, ಅವ್ರಿಗೆ ಶ್ರೀಪಾದರಾಜ ಅಂತ ಅವ್ರಿಗೇನು ಹೆಸರಿಲ್ಲ. ವ್ಯಾಸರಾಜರಿಗೆ ಅಥವಾ ವಾದಿರಾಜರಿಗೂ ಹಾಗೆ ಹೆಸರು ಬರಲಿಲ್ಲ. ಆದರೆ ಲಕ್ಷ್ಮೀನಾರಾಯಣ ತೀರ್ಥರಿಗೆ ಮಾತ್ರ ಶ್ರೀಪಾದರಾಜ ಅಂತ ಬಂತು. ಇದರ ಹಿನ್ನೆಲೆ ಏನು ಅಂತ, ಇದರ ಹಿನ್ನೆಲೆ ಎಷ್ಟು, ಅವರು ವಿಭುಧೇಂದ್ರ ತೀರ್ಥರ ಬಳಿ ಅಧ್ಯಯನ ಮಾಡ್ತಾ ಇರ್ತಾರೆ. ಅಧ್ಯಯನ ಮಾಡಿದಾಗ ಗುರುಗಳೇ ಅವರಿಗೆ ನಾಮಕರಣ ಮಾಡ್ತಾರಂತೆ. ನೀವು ಇನ್ನು ಮುಂದೆ ಶ್ರೀಪಾದರಾಜರು ನೀವು ಅಂತ ಹೊಗಳಿ, ಗುರುಗಳಿಂದ ಹೊಗಳಿಸ್ಕೊಡ್ತಾರೆ ಶ್ರೀಪಾದರಾಜರು ಅಂತ. ಆ ಹೊಗಳುವಿಕೆ ಯಾಕೆ ಅಂತಂದರೆ, ಹೊಗಳಿದ್ದ ಉದ್ದೇಶ ಇಷ್ಟು. ಒಮ್ಮೆ ಇವರು ಸ್ವರ್ಣವರ್ಣ ತೀರ್ಥರ ಬಳಿ ಪಾಠವನ್ನು ಕೇಳ್ತಾ ಇರ್ತಾರೆ. ಈ ಕಡೆ ವಿಭುಧೇಂದ್ರ ತೀರ್ಥರ ಹತ್ರನೂ ಕಲ್ತಿದ್ದು ಹೌದು, ಸ್ವರ್ಣವರ್ಣ ತೀರ್ಥರ ಹತ್ರನೂ ಕಲ್ತಿದ್ದು ಹೌದು. ಸ್ವರ್ಣವರ್ಣ ತೀರ್ಥರ ಹತ್ರ ಕಲಿತಾ ಒಮ್ಮೆ ಗುರುಗಳು ಹೇಳ್ತಾರೆ, ನಾನು ಪಾಠ ಹೇಳಿದ್ನಲ್ಲ ಅದನ್ನು ಒಪ್ಪಿಸಿ ಅಂತ, ಯಾವುದೋ ಒಂದು ಕಷ್ಟವಾದ ವಿಷಯವನ್ನು. ಆಗ ಯಾರು ಮುಂದೆ ಬರಲ್ವಂತೆ, ಹೆದರಿಕೆ ಎಲ್ರಿಗೂ. ಅಯ್ಯೋ ಈ ಭಾಗ ಮರ್ತು ಹೋಗ್ಬಿಟ್ಟಿದೆ, ಈ ಭಾಗ ಸರಿ ಆಗದಿದ್ರೆ ಸಭೆಯಲ್ಲಿ ಅವಮಾನ ಆಗ್ಬಿಡುತ್ತೆ ಅಂತ. ಅದಕ್ಕೆ ಈ ಯತಿಗಳನ್ನು ಮುಂದೆ ಕರೀತಾರೆ, ನೀವು ಹೇಳ್ತೀರಾ ಅಂತ. ಮುಂದೆ ಬರ್ತಾರೆ ಇವರು, ಮುಂದೆ ಬಂದು ನಾನು ಹೇಳ್ತೀನಿ ಅಂತ ಶುರು ಮಾಡ್ತಾರೆ. ಶುರು ಮಾಡಿದವರು ಹೇಳ್ತಾರೆ ಅವ್ರ ಗುರುಗಳು ಏನು ಪಾಠ ಹೇಳಿದ್ರೋ ಅದಕ್ಕಿಂತ ಜಾಸ್ತಿ ಹೇಳಲಿಕ್ಕೆ ಶುರು ಮಾಡ್ತಾರೆ. ಅಂದರೆ ಅಷ್ಟು ಚತುರರು. ಅಂದರೆ ಗುರುಗಳು ಮುಂದೆ ಏನು ಪಾಠ ಹೇಳ್ತಾರೆ ಅದ್ರ ಬಗ್ಗೆ ಎಲ್ಲ ಮುಂಚೆನೇ ಅನುಗ್ರಹ ಆಗಿತ್ತು ಅವ್ರಿಗೆ. ಅದೆಲ್ಲ ಗುರುಗಳ ಅನುಗ್ರಹನೇ, ಸ್ವಯಂ ಹಾಗೇನಿಲ್ಲ. ಸ್ವರ್ಣವರ್ಣ ತೀರ್ಥರ ಅನುಗ್ರಹ. ಮುಂಚೆನೇ ದೊಡ್ಡ ಗ್ರಂಥದ ಉಪನ್ಯಾಸ ಮಾಡ್ತಾರೆ. ಅದು ಯಾವ ಗ್ರಂಥ ಅಂತ ನಮಗೆ ಮುಂದೆ ಎಲ್ಲ ವಿಸ್ತಾರವಾಗಿ ನಾವು ನೋಡ್ತೀವಿ. ಆ ಗ್ರಂಥ ಉಪನ್ಯಾಸ ಮಾಡಿದ ಕೂಡಲೇ ಆ ಗ್ರಂಥ ಯಾವುದಕ್ಕೆ ಸಂಬಂಧಪಟ್ಟಿದ್ದು? ಸುಧಾ ಗ್ರಂಥ, ಅಂದರೆ ಜಯತೀರ್ಥರು ಮಾಡಿದ ಸುಧಾ ಗ್ರಂಥ ಮತ್ತು ವಿಷ್ಣು ತತ್ವನಿರ್ಣಯ ಟೀಕಾ ಏನಿದೆ ಜಯತೀರ್ಥರ ಗ್ರಂಥ, ಎರಡು ಸೇರಿಸಿ ಉಪನ್ಯಾಸ ಕೊಡ್ತಾರೆ. ಅದು ಸ್ವಯಂ ಸಿದ್ಧ ಮಾಡಿಕೊಂಡು ಇವಾಗ ಕವಿಗಳೆಲ್ಲ ಕವಿತೆ ಬರೀತಾರೆ, ತುಂಬ ಯೋಚನೆ ಮಾಡಿ ಬರೀತಾರೆ. ಹಾಗೆಲ್ಲ ಇಲ್ಲ, ಕರೆದ್ರು ಹೇಳಿದ್ರು ಅದೊಂದು ಗ್ರಂಥ ಆಗೋಯ್ತು. ಆ ಥರ ಗ್ರಂಥ ಹೇಳಿದ್ರು. ಆಗ ಶ್ರೀ ಅಂದರೆ ಸಂಪತ್ತನ್ನು ಹೊಂದಿರುವಂಥದ್ದು, ಸಂಪತ್ತು ಕೊಡುವಂಥ ಸುಧಾ ಗ್ರಂಥದ ಬಗ್ಗೆ ಪದಗಳನ್ನು ವಿಶೇಷವಾಗಿ ನೀವು ಹೊಂದಿದ್ದೀರಿ. ನೀವು ಶ್ರೀಪಾದರು ಯಾರ್ಯಾರಿದ್ದಾರೆ ಯತಿಗಳು ಅನೇಕರು ತಿಳಿದಿರ್ತೀರಿ, ಆದರೆ ಅದ್ರಲ್ಲಿ ನೀವು ರಾಜರಂತೆ ಮೆರಿತೀರಿ. ಹಾಗೆ ನೀವು ಶ್ರೀಪಾದರಾಜರು, ನಿಮಗೆ ಸರಿಯಾಗೇ ಹೆಸರಿದೆ ಅಂತ ಆ ಸುಧಾ ಗ್ರಂಥ, ವಿಷ್ಣುತತ್ವನಿರ್ಣಯ ಟೀಕಾ ಗ್ರಂಥಗಳನ್ನು ಸೇರಿಸ್ಕೊಂಡು ಒಂದು ಉಪನ್ಯಾಸ ಕೊಟ್ರಲ್ಲ, ಅದಕ್ಕೊಂದು ಶ್ರೀಪಾದರಾಜ ಅಂತ ಒಂದು. ಅಷ್ಟೇ ಅಲ್ಲ, ರಾಜನಿಗೆ ಮಾರ್ಗದರ್ಶಕರಾಗಿದ್ರು ಇವರು. ಹಾಗೆ ಕೂಡ ಹೆಸರು ಬಂದಿದೆ. ಸಾಳ್ವ ನರಸಿಂಹ ಭೂಪತಿ ಏನಿದ್ದ ಅವನಿಗೆ ಮಾರ್ಗದರ್ಶನವನ್ನು ಇವರು ಮಾಡಿದವರು. ಹಾಗಾಗಿ ರಾಜ ವೈಭವವನ್ನು ಪಡೀತಾ ಅವ್ರು ನೋಡ್ಬೋದು. ಶ್ರೀಪಾದರಾಜರ ಚಿತ್ರ ನೋಡ್ತಾ ಕೆಲವು ಕಡೆ ತಲೆ ಮೇಲೆ ಕಿರೀಟ ಇರುತ್ತೆ. ಯತಿಗಳು ಕಿರೀಟ ಹಾಗೆಲ್ಲ ಹಾಕೊಂಡು ಮೆರೆಯೋದೇನಿರಲ್ಲ. ತಲೆ ಮೇಲೆ ಕಿರೀಟ, ಕಿವಿಲಿ ಕರ್ಣಕುಂಡಲ ಆಭರಣ, ಜೊತೆಗೆ ಕವಚ, ಇಷ್ಟೆಲ್ಲ ವೈಭವ ಇರೋದ್ರಿಂದ ಶ್ರೀಪಾದರು ಸನ್ಯಾಸಿಗಳ ಥರ ಇರಬೇಕು, ವೈರಾಗ್ಯ ಶಿಖಾಮಣಿಗಳಾಗಿ. ಅದು ರಾಜವೈಭವವನ್ನು ಮೆರೆಸೋದ್ರಿಂದ ಅವರಿಗೆ ಶ್ರೀಪಾದ ರಾಜ ಅಂತ ಈ ಎಲ್ಲ ಕಾರಣಗಳಿಂದ ಅವರಿಗೆ ಹೆಸರು ಬಂದಿದೆ ಅಂತ ನಾವು ತಿಳ್ಕೊಳ್ಬಹುದು ಅವಶ್ಯವಾಗಿ. ಧನ್ಯವಾದಗಳು. ಇದೇ ನಿಟ್ಟಿನಲ್ಲಿ ನೋಡೋದಾದರೆ ಅವರು ವೈರಾಗ್ಯ ಶಿಖಾಮಣಿಗಳು, ಆದರೂ ಕರ್ಣಕುಂಡಲ, ಕಿರೀಟಿ ಹಾರಿ ಇದೆಲ್ಲ ಅವರು ಶ್ರೀಪಾದಾಷ್ಟಕದಲ್ಲಿ ಬರುತ್ತೆ. ಹಾಗೆ ಅವ್ರ ಜೀವನ ಚರಿತ್ರೆಯಲ್ಲಿ ಒಂದು ಬಹಳ ಫೇಮಸ್ ಆಗಿರೋ ಒಂದು ಪಾಯಿಂಟ್ ಏನಂದರೆ, ಅವರು ನಾನಾ ಥರದ ಭಕ್ಷ್ಯ ಭೋಜನಗಳನ್ನ ಸೇವಿಸ್ತಿದ್ರು. ಅವರ ಜೀವನ ಚರಿತ್ರೆಯಲ್ಲಿ ಬರುವಷ್ಟು ಅದು ಯಾಕೆ ಅಷ್ಟು ಇಂಪಾರ್ಟೆಂಟ್ ಪಾಯಿಂಟ್ ಆಯಿತು. ಹಾಗೆ ಅದರ ಹಿಂದಿನ
ಆಧ್ಯಾತ್ಮ ಚಿಂತನೆ ಅದನ್ನು ನಾವೇನು ತೊಗೋಬೇಕು? ಯಾಕಂದರೆ ರಾಜರು ಸ್ವಾಮಿಗಳು ಅವರು ಇವಾಗ ಸ್ವಾಮಿಗಳ ಭಿಕ್ಷೆ ಅಂದರೆ ಇವಾಗ ಬೇರೆ ಥರ ನೋಡ್ತೀವಿ ನಾವು. ಸ್ವಾಮಿಗಳ ಭಿಕ್ಷೆ ಅಂದರೆ ಆಲ್ಮೋಸ್ಟ್ ಹಬ್ಬ ಇದ್ದಾಗೆ ಇರುತ್ತದು, ನಾನಾ ವಿಧವಾದ ಭೋಜನ ಅವೆಲ್ಲ ಭಕ್ಷ್ಯಗಳೆಲ್ಲ ಇರುತ್ತೆ. ಶ್ರೀಪಾದರಾಜರು ಅಷ್ಟು ಸೇವನೆ ಮಾಡ್ತಿದ್ರು. ಅದ್ರ ಬಗ್ಗೆ ಒಂದಿಷ್ಟು ಚಮತ್ಕಾರಗಳು, ಒಂದಿಷ್ಟು ಕಥೆಗಳು ಕೇಳೀವಿ. ಬಟ್ ಅದರ ಹಿಂದೆ ಇರೋ ಆಧ್ಯಾತ್ಮ ಚಿಂತನೆ ನಮಗೆ ಏನು ಸ್ವಲ್ಪ ಹೇಳ್ಕೊಡಿ. ಖಂಡಿತ. ನಾವು ಸಾಮಾನ್ಯವಾಗಿ ಸನ್ಯಾಸಿಗಳು ತುಂಬ ಕಡಿಮೆ ಊಟ ಮಾಡೋದು ಪ್ರಸಿದ್ಧ. ಅವ್ರು ಜಾಸ್ತಿ ಊಟ ಮಾಡಲ್ಲ. ಭಿಕ್ಷಾಟನೆಯಲ್ಲೂ ಕೂಡ ಇರ್ತಾರೆ ಕೆಲವರು. ಅಂದರೆ ಮನೆಗಳಿಗೆ ಭಿಕ್ಷೆ ಅಂತ ಹೋಗೋದು ಇತ್ತು ಒಂದು ಕಾಲದಲ್ಲಿ ಪದ್ಧತಿ. ಹಾಗೆ ಹೋದಾಗ ಒಂದು 5 ಮನೆ ಮಾತ್ರ ಒಂದು ಬೀದಿಯಲ್ಲಿ, 5 ಮನೆಯಲ್ಲಿ ತಾವಾಗೆ ಏನು ಕೊಡ್ತಾರೋ ಅದನ್ನು ಅವರು ಸ್ವೀಕಾರ ಮಾಡೋದು, ಬಿಟ್ಟರೆ ಇನ್ನೇನು ಕೂಡ ಇಲ್ಲ. ಆ ಥರ ಇತ್ತು. ಆದರೆ ಶ್ರೀಪಾದರಾಜರು ಪೀಠಾಧಿಪತಿಗಳು, ಇಷ್ಟು ವೈಭವ ಯಾಕೆ? ಭುಂಜಾನಂ ಷಷ್ಠಿಶಾಕಂ ಅಂತ ಹೇಳ್ತಾರೆ. 60 ವಿಧವಾದಂತಹ ನಾನಾ ರೀತಿಯ ಭಕ್ಷ್ಯಭೋಜ್ಯಗಳನ್ನು ತಿಂತಾಯಿದ್ರು ಅಂತ. ಒಂದು ಮಾತು ಏನು ತಪ್ಪೇನಿಲ್ಲ, ತೇಜೀಯಸಾಂ ನದೋಷಾಯ ಅಂತ. ಒಳ್ಳೆ ತೇಜಸ್ವಿಗಳಿಗೆ ಎಷ್ಟು ಹಾಕಿದ್ರು ಆಹಾರ ಅದು ತಿಂತಾರೆ, ಏನು ತಪ್ಪಿಲ್ವಂತೆ. ಅದು ಹೇಗೆ ಅಂದರೆ ಭೀಮಸೇನ್ ದೇವ್ರ ಥರ ಅಂತ. ಭೀಮಸೇನ್ ದೇವರನ್ನು ನೋಡಿ ಎಲ್ಲರೂ ಹೊಟ್ಟೆ ಬಾಕ ಅಂತಾದ್ರು ಅಂತ. ವಾಸ್ತವಿಕ ಹೊಟ್ಟೆ ಬಾಕ ಅಲ್ವಂತೆ. ಈಗ ಕೆಲವು ನಾವು ನೋಡಿ ಅಂದ್ಕೊಳ್ಳೋದಿದೆ, ಏನು ಇಷ್ಟೊಂದು ತಿಂತಾರೆ ಅಂತ. ಅಷ್ಟು ತಿನ್ನೋದು ಕಷ್ಟ ಅಂತೆ, ಅದು ಎಲ್ರಿಗೂ ಆಗಲ್ಲ. ಒಬ್ಬರು ಶ್ರೀಪಾದರಾಜರಿಗೂ ಒಂದು ಸ್ಪರ್ಧೆ ಮಾಡಿದರಂತೆ. ಇವರೇನು 60 ವಿಧ ಭಕ್ಷ್ಯಗಳು ತಿಂತಾರೆ, ನಾನು ತಿಂತೀನಿ ಅಂತ. ಅವರು ಕೂಡ 60 ವಿಧ ಭಕ್ಷ್ಯ ಮಾಡಿಸ್ಕೊಂಡ್ರಂತೆ. ಮಾಡಿಸ್ಕೊಂಡು ಎಲೆಗೆ ಹಾಕ್ಕೊಂಡು ಯತಿಗಳು ಕೂಡ್ಲಿಕ್ಕೆ ಶುರು ಮಾಡಿದ್ರಂತೆ ತಿನ್ನಲಿಕ್ಕೆ ಅಂತ. ತಿನ್ಲಿಕ್ಕೆ ಶುರು ಮಾಡಿದ್ರೆ 3 ಆಯ್ತಂತೆ, 4 ಆಯ್ತಂತೆ. ಅಷ್ಟೊತ್ತಿಗೆ ಸುಸ್ತೊಡೆದು ಬಿಟ್ರಂತೆ, ಇದು ನಮ್ಮ ಕೈಲಾಗಲ್ಲ ಅಂತ. ಆಮೇಲೆ ಹೋಗಿ ಶ್ರೀಪಾದರಾಜರು ನಮಸ್ಕಾರ ಮಾಡಿ ಹೇಳ್ತಾರಂತೆ, ಇದು ಅತ್ಯಂತ ಅದ್ಭುತ ಸಾಮರ್ಥ್ಯ, ಇದು ನಮ್ಮ ಕೈಲಿ ಸಾಧ್ಯ ಇಲ್ಲ ಅಂತ. ಇದೆಲ್ಲ ನೋಡಿದ್ರೆ ಏನು ಅನ್ಸುತ್ತೆ ನಮಗೆ ಅಂದರೆ, ಭುಂಜಾನಂ ಷಷ್ಠಿ ಶಾಕಂ ಯಾಕಾದು ಅಂದರೆ, ಹಿಂದೆ ಧ್ರುವ ಮಹಾರಾಜರಾಗಿದ್ದಾಗ ಆ ವೈಭವ ಏನೋ ಸ್ವಲ್ಪ ಕಡಿಮೆ ಆಗಿತ್ತು ಅಂತ ಕಾಣುತ್ತೆ. ಯಾಕೆಂದ್ರೆ ತಪಸ್ಸಿಗೆ ಹೋಗಿ ಕೂತರು. ಎಷ್ಟು ತಪಸ್ಸಿಗೆ ಹೋಗಿ ಕೂತವರು ಒಂದಿಷ್ಟು ದಿವಸಗಳ ಕಾಲ ಬೋರೆ ಹಣ್ಣಿನ ಗಾತ್ರದ ಅಷ್ಟೇ ಬೋರೆ ಹಣ್ಣಿನ ಸ್ವೀಕಾರ ಮಾಡ್ತಾಯಿದ್ರು. ಆಮೇಲೆ ಎಲೆ, ಆಮೇಲೆ ನೀರು, ಆಮೇಲೆ ಗಾಳಿ, ಕೊನೆ ಹೀಗೆ ಬರ್ತಾ ಏನೂ ಇಲ್ಲದೇ ಇದ್ದರು. ಬಹುಶಃ ಅದೆಲ್ಲ ಮಿಸ್ ಆಗಿತ್ತಲ್ಲ, ಅದಕ್ಕೆ ಮತ್ತೆ ಸ್ವೀಕಾರ ಮಾಡುವಂತೆ ಈ ಯತಿಗಳಾಗಿ ಬಂದಾಗ ಅಷ್ಟೊಂದು ಸ್ವೀಕಾರ ಮಾಡಿದರು ಅಂತ. ಇದಕ್ಕೆಲ್ಲ ಮುಖ್ಯವಾಗಿ ಏನಂದರೆ, ಅವ್ರು ಯಾಕೆ ಈ 60 ವಿಧ ಭಕ್ಷ್ಯಗಳನ್ನು ತಾವು ಸ್ವೀಕಾರ ಮಾಡ್ತಾ ಇದ್ರು ಅನ್ನೋದಕ್ಕೆ, ನಾವು ಊಟ ಮಾಡ್ತೀವಿ. ಊಟ ಮಾಡಬೇಕಾದ್ರೆ ದೊಡ್ಡ ಯಜ್ಞ ಅನ್ನುವ ಅನುಸಂಧಾನ ಇರಬೇಕಂತೆ. ಯಜ್ಞ ಮಾಡಬೇಕು ಅಂತಂದರೆ, ಈಗ ನಾವೆಲ್ಲ ಹೊರಗಡೆ ಕುಂಡಗಳನ್ನು ಹಾಕ್ತೀವಿ, ಹೋಮ ಮಾಡ್ತೀವಿ. ತುಪ್ಪ ಒಂದಿಷ್ಟು ಡಬ್ಬಿ ಇರುತ್ತೆ, ತುಪ್ಪ ಎಲ್ಲ ಹಾಕ್ಬಿಡ್ತೀವಿ. ತುಪ್ಪ ನಮ್ಮ ಹತ್ರ ಇರೋದು ಅದೊಂದೇ ಈಗ ಗಟ್ಟಿ. ಇನ್ನೆಲ್ಲ ನಮಗೇನು ಸಿಗಲ್ಲ, ಎಲ್ಲ ಒಬ್ಬಟ್ಟು ಕೆಲವು ಹಾಕೋದಿದೆ. ಈ ಹೋಮದಲ್ಲಿ ಒಂದೊಂದೊಂದೊಂದು ದ್ರವ್ಯಗಳಿರುತ್ತೆ. ಆ ದ್ರವ್ಯಗಳನ್ನು ದೇವರಿಗೆ ಎಷ್ಟು ಹಾಕ್ತೀವೋ ಅಷ್ಟು ತೃಪ್ತಿ. ಅದರಲ್ಲಿ ದೇವರಿಗೆ ಎಷ್ಟು ಹಾಕಬೇಕು? ನಾನಾ ವಿಧ ಭಕ್ಷ್ಯಗಳನ್ನು ದೇವರಿಗೆ ಸಮರ್ಪಣೆ ಮಾಡಬೇಕು. ಅದು ಒಂದು ಭೋಜನ ಯಜ್ಞ ಅಂತ ಪ್ರಸಿದ್ಧ. ಭೋಜನವನ್ನು ಯಜ್ಞದ ರೂಪದಲ್ಲಿ ಚಿಂತನೆ ಮಾಡಬೇಕು. ಎಲ್ಲಿ ಹಾಕ್ಕೊಳ್ಳೋದು? ಭಗವದ್ಗೀತೆಯಲ್ಲಿ ಕೃಷ್ಣ ಒಂದು ಮಾತು ಹೇಳ್ತಾನೆ, ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತ ಪ್ರಾಣಾಪಾನ ಸಮಾಯುಕ್ತ ಪಚಾಮ್ಯನ್ನಂ ಚತುರ್ವಿಧಂ. ನಾನು ಒಳಗಡೆ ವೈಶ್ವಾನರ ಅನ್ನೋ ಹೆಸರಿನಲ್ಲಿ ಅಗ್ನಿಯಾಗಿರ್ತೀನಿ. ನಾವೆಲ್ಲ ಜಠರಾಗ್ನಿ ಅಂತ ಹೇಳ್ತೀವಿ. ಒಳಗಡೆ ಚೂರು ಬೆಂಕಿಯ ಅಂಶ ಇರುತ್ತೆ ಅಂತ. ಚೂರು ಅಂದರೆ ಎಷ್ಟು ಚೂರು ಅಂದರೆ, ನಮ್ಮ ತಲೆ ಕೂದಲಿರುತ್ತಲ್ಲ ಅದನ್ನು 100 ಹೋಳು ಮಾಡಿ ಅದರ ಕೊನೆ ಭಾಗ ಇರುತ್ತಲ್ಲ ಅಷ್ಟಿರುತ್ತಂತೆ ಸಾಮಾನ್ಯವಾಗಿ ಪ್ರತಿಯೊಬ್ಬ ಮನುಷ್ಯನ ಆ ಜಾಠರಾಗ್ನಿ. ಅದರಲ್ಲಿ ಭೀಮಸೇನ್ ದೇವರಿಗೆ ವೃಕೋದರ ಅಂತ, ಅವರಿಗೆ ಅಂಗುಷ್ಠ ಮಾತ್ರ ಅಂತ, ಹೆಬ್ಬೆರಳಿನಷ್ಟು ಗಾತ್ರದ ಅವರಿಗೆ ಬೆಂಕಿ ಅವರ ಒಳಗಡೆ ಇತ್ತು. ಹಾಗಾಗಿ ಜಾಸ್ತಿ ಆಹಾರ ಬೇಕಾಯಿತು. ಧ್ರುವಾಂಶ ಸಂಭೂತರಾದ ಶ್ರೀಪಾದರಾಜರು ಇದನ್ನೆಲ್ಲ ಯಾಕೆ ಮಾಡಿದ್ರು ಅಂದರೆ, ಆ ಪ್ರಾಣನಿಗೆ ವೈಶ್ವಾನರ ಏನು ಒಳಗಡೆ ಇದ್ದಾನೆ, ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ 5 ಪ್ರಾಣಗಳ ಜೊತೆಗೇನು ವೈಶ್ವಾನರ ಒಳಗಡೆ ಇದ್ದಾನೆ, ಅವನಿಗೆ ತೃಪ್ತಿಯಾಗಬೇಕು ಅಂದರೆ ಒಂದು ಭಕ್ಷ್ಯ ಸಮರ್ಪಣೆ ಮಾಡಿದ್ರೆ ಸಾಕಾಗತ್ತಾ? ಹಾಗಲ್ಲ. ಅದಕ್ಕೆ 60 ವಿಧ ಭಕ್ಷ್ಯ ಭೋಜ್ಯವನ್ನು ಸಮರ್ಪಣೆ ಮಾಡಬೇಕು ಅಂತ. ಇದರ ಹಿನ್ನೆಲೆ ಇನ್ನೊಂದು ಕೂಡ ಇದೆ. 60 ವಿಧ ಭಕ್ಷ್ಯ ಭೋಜ್ಯ ತಾವು ತಗೊಳ್ತಾ ಇದ್ದಿದ್ದಲ್ಲ, ನಿಜವಾಗಿ ತಮ್ಮ ಒಳಗಡೆ ಇರುವಂಥ ಆ ದೇವರಿಗೆ, ವೈಶ್ವಾನರ ರೂಪಿ ಪರಮಾತ್ಮನಿಗೆ ಅರ್ಪಣೆ ಮಾಡಬೇಕು. ಅದನ್ನು ತೋರಿಸಲಿಕ್ಕೆ ಅಷ್ಟೇ ಅಲ್ಲ, ಈ ವೈಭವ ತೋರಿಸಿ ಏನು ನೆನಪಿಸ್ತಾ ಇದ್ದಾರೆ ಅಂದರೆ, ನಾನು ಧ್ರುವಾಂಶ ಸಂಭೂತ ಅಂತ. ಧ್ರುವ ಮಹಾರಾಜರಿಗೆ ಇವೆಲ್ಲ ವೈಭವ ಇರುತ್ತೆ. ಅದೇ ನಾನು ಧ್ರುವ ಅನ್ಲಿಕ್ಕೆ ಇದೂ ಒಂದು ಪ್ರಮಾಣ ಅನ್ನೋ ರೀತಿಯಲ್ಲಿ ಶ್ರೀಪಾದರಾಜರು ತಾವು ತೋರಿಸಿದ್ದು. ಅಷ್ಟೇ ಅಲ್ಲ, 60 ವರ್ಷ, ಒಂದು ಸಂವತ್ಸರ ನಮಗೆ 60 ವರ್ಷ ಕಳೆದ್ರೆ ಶಾಂತಿ ಮಾಡಿಸ್ತಾರೆ. 60ನೇ ವರ್ಷ ಶಾಂತಿ ಅಂತ. ಈ 60 ಸಂವತ್ಸರಗಳ ಕಾಲದಲ್ಲಿ ಒಂದೊಂದು ವರ್ಷಕ್ಕೆ ಭಗವಂತನಿಗೆ ವಿಶೇಷವಾದ ಈ ಭೋಜ್ಯಗಳ ಅರ್ಪಣೆ ಮಾಡಬೇಕು. ಅದನ್ನು ದಿವಸ ಅರ್ಪಣೆ ಮಾಡಿ ಸಾರ್ಥಕ ಪಡಿಸ್ಕೊಳ್ಳೋಣ ಅನ್ನೋ ರೀತಿಯಲ್ಲೂ ಕೂಡ ಈ 60 ವಿಧ ಭಕ್ಷ್ಯ ಭೋಜ್ಯದ ಒಂದು ಸಮರ್ಪಣೆ ಅನ್ನೋದಿದೆ. ಅದರಿಂದ ಅವರು ತಾವು ಅನುಭವಿಸಲಿಕ್ಕೆ ಮಾಡ್ಕೊಂಡಿದ್ದಲ್ಲ. ಅಷ್ಟೇ ಅಲ್ಲ, ಭಗವಂತನ ಭಕ್ತರಿಗೆ ಎಷ್ಟು ವೈಭವ ಇದೆ ಅನ್ನೋದನ್ನು ತಿಳಿಸ್ಲಿಕ್ಕೋಸ್ಕರ ಅದನ್ನು ಸೂಚನೆ ಮಾಡಲಿಕ್ಕೆ ತಾವು ಪ್ರತಿನಿತ್ಯ 60 ವಿಧ ಭಕ್ಷ್ಯ ಭೋಜ್ಯವನ್ನು ತಾವು ಸ್ವೀಕಾರ ಮಾಡ್ತಾಯಿದ್ರು. ಸ್ವೀಕಾರ ಮಾಡೋದು ಅಂದರೆ ದಿನ ಒಬ್ಬರು ವ್ಯವಸ್ಥೆ ಆಗೋಗ್ತಾ ಇತ್ತಂತೆ. ಒಬ್ಬ ರಾಜ ಇವರ ಅಧೀನನಾಗಿದ್ದ ರಾಜ ಇವರ ಮಾತನ್ನು ಕೇಳ್ತಾ ಇದ್ದ. ಆ ರಾಜನಿಗೆ ಪ್ರತಿನಿತ್ಯ ಶ್ರೀಪಾದರಾಜರಿಗೆ ಭಿಕ್ಷೆ ಮಾಡಿಸ್ಬೇಕು.
ಭಕ್ತರು ಬಂದು ಕೇಳ್ತಾರೆ ಭಿಕ್ಷೆ ಸ್ವೀಕಾರ ಮಾಡಬೇಕು ಅಂತ. ಆಗ ಸ್ವೀಕಾರ ಮಾಡಬೇಕು, ಯಾಕೆ ಅವ್ರಿಗೆ ಅನುಗ್ರಹ ಆಗಲಿಕ್ಕೆ. ರಾಜವೈಭವ ಇರೋರು ರಾಜ ನೀಡುವಂಥ ಭಕ್ಷ್ಯಭೋಜ್ಯಗಳನ್ನು ತಾವು ಸ್ವೀಕಾರ ಮಾಡಲೇಬೇಕು. ಆ ನಿಟ್ಟಿನಲ್ಲಿ ರಾಜ ಪ್ರತಿನಿತ್ಯ 60 ವಿಧವಾದದ್ದನ್ನು ಪದಾರ್ಥಗಳನ್ನೆಲ್ಲ ಕಳಿಸ್ತಾ ಇದ್ದ. ಅದನ್ನೆಲ್ಲ ರಂಗವಿಠಲನಿಗೆ ಸಮರ್ಪಣೆ ಮಾಡಿ ಅವರು ಸ್ವೀಕಾರ ಮಾಡ್ತಾ ಇದ್ರು. ಈ ನಿಟ್ಟಿನೆಲ್ಲ ನೋಡಿದಾಗ ಆಧ್ಯಾತ್ಮ ಚಿಂತನೆ ಏನಿದೆ ಇಲ್ಲಿ ಅಂದರೆ, ಭೋಜನ ಯಜ್ಞದಲ್ಲಿ ಈಗ ಪಾಯಸ ತಗೊಳ್ಳಿ, ಅನ್ನ ತಗೊಳ್ಳಿ, ಚಿತ್ರಾನ್ನ ತಗೊಳ್ಳಿ, ಈ ಥರ ಯಾವುದೇ ಪದಾರ್ಥ ಇರ್ಬೋದು, ಅಲ್ಲೆಲ್ಲ ಒಂದೊಂದು ದೇವತಾ ರೂಪ ಇದೆಯಂತೆ, ದೇವತೆಗಳ ರೂಪ. ಅದೆಲ್ಲ ನಾವೇನಂತ ಚಿಂತನೆ ಮಾಡಬೇಕು ಅಂದರೆ, ಒಳಗಡೆ ಹಾಕ್ಕೊಂಡಾಗ ಆ ದೇವತೆಗಳೆಲ್ಲ ಹೋಗಿ ಭಗವಂತನ ಸೇವೆ ಮಾಡ್ತಾ ಇದ್ದಾರೆ ಒಳಗಡೆ ಅಂತ. ಈ ನಿಟ್ಟಿನಲ್ಲಿ ಈ ಭೋಜನ ಯಜ್ಞ ಅಂದರೆ ಸುಮ್ಮನೆ ಹೋಗಿ ಹಾಗೆ ಬಾಯಿಗೆ ಹಾಕ್ಕೊಳ್ಳೋದು. ನಮಗೆ ಇವಾಗ ಹಸಿವಾದಾಗ ಸುಮ್ಮನೆ ಹೋಗ್ತೀವಿ, ಮನೇಲಿ ಅಡುಗೆ ಮನೆಗೆ ಹೋಗ್ತೀವಿ, ಮಧ್ಯಾಹ್ನ ಒಂದು ಬಾಯಿಗೆ ಹಾಕೊಂಡು ಬಂದ್ಬಿಡ್ತೀವಿ. ಹೀಗೆಲ್ಲ ಯತಿಗಳಿಗೂ ಇಲ್ಲ. ಆದರೆ ಕೂತಾಗ ಯಾವ ರೀತಿ ಅನುಸಂಧಾನ ಮಾಡಬೇಕು, ಅನುಸಂಧಾನ ಮಾಡಿದಾಗ ನಮ್ಮ ದೇಹಕ್ಕೆ ಒಂದು ಪುಷ್ಟಿ ಸಿಗತ್ತೆ, ಆರೋಗ್ಯ ಸಿಗತ್ತೆ. ಈ ನಿಟ್ಟಿನಲ್ಲಿ ಒಂದು ಸುಂದರವಾದ ಭಾಗನೂ ಕೂಡ ಇದೆ. ರಾಯರು ರಾಘವೇಂದ್ರ ಸ್ವಾಮಿಗಳ ಜೀವನದಲ್ಲಿ ಒಂದು ಘಟನೆ ಏನಂದರೆ, ಅವರು ವೃಂದಾವನಸ್ಥರ ಆದಮೇಲೆ ಒಬ್ಬನಿಗೆ ಅನುಗ್ರಹ ಮಾಡ್ತಾರೆ. ಒಬ್ಬ ಹರಕೆ ಹೊತ್ಕೊಂಡ್ಬಿಡ್ತಾನೆ ರಾಯರ ಬಳಿ. ಏನು ಹರಕೆ ಹೊತ್ಕೊಳ್ತಾನೆ ಅಂದರೆ, ನಾನು ನನ್ನ ಅಭೀಷ್ಟಗಳನ್ನು ನೀವು ಪೂರಣೆ ಮಾಡಿದರೆ, ನನ್ನ ರೋಗ ಪರಿಹಾರ ಆದರೆ 1,00,000 ಬ್ರಾಹ್ಮಣ ಭೋಜನ ಮಾಡಿಸ್ತೇನೆ ಅಂತ ಹರಕೆ ಹೊತ್ಕೊಂಡ್ಬಿಡ್ತಾನೆ. ಆಮೇಲೆ ಗೊತ್ತಾಗುತ್ತೆ, 1,00,000 ಬ್ರಾಹ್ಮಣ ಭೋಜನ ಒಬ್ಬ ಸಿಗೋದು ಕಷ್ಟ ಇದೆ, ನನಗೆ ಹಾಕಿಸ್ಲಿಕ್ಕಾಗಲ್ಲ, ನನ್ನ ಹತ್ರ ದುಡ್ಡಿಲ್ಲ, ನಾನು ಬಡವ, ಹೇಗೆ ಮಾಡಬೇಕು ಅಂತ. ಅದಕ್ಕೆ ರಾಯರು ಸೂಚನೆ ಕೊಡ್ತಾರೆ, ಏನಿಲ್ಲ, ಒಂದು ದಿವಸ ನಿನಗೆ ಬೆಳಗಿನ ಜಾವದಲ್ಲಿ 3 ಜನ ಕುದುರೆ ಮೇಲೆ ಬರ್ತಾರೆ. ಕುದುರೆ ಮೇಲೆ ಬಂದ ಆ 3 ಜನಕ್ಕೆ ನೀನು ಹಾಕು ಊಟ, ಸಾಕು, ನೀನು ಎಲ್ಲ 1,00,000 ಬ್ರಾಹ್ಮಣ ಭೋಜನ ಈಡೇರುತ್ತೆ ಅಂತ. 3 ಜನಕ್ಕೆ ಹಾಕಿದ್ರೆ 1,00,000 ಬ್ರಾಹ್ಮಣರಿಗೆ ಭೋಜನ ಹಾಕಿಸಿದಾಗ ಇದು ಹೇಗೆ ಅಂತ ಆವಾಗ ಗೊತ್ತಾಗುತ್ತೆ. ಅವ್ರಿಗೆಲ್ಲ ಧಾನ್ಯಗಳನ್ನೆಲ್ಲ ಕೊಡ್ತಾರೆ. ಆ 3 ಜನ ಬರ್ತಾರೆ. ಅವ್ರು ಯಾರು? ಗೋಪಾಲದಾಸರು, ಇವರೆಲ್ಲ ಬರ್ತಾರೆ. ಆ ತಮ್ಮಂದ್ರ ಜೊತೆಗೆ ಬರ್ತಾರೆ. ಆ ಗೋಪಾಲದಾಸರಿಗೆ ಭೋಜನವನ್ನು ಹಾಕಿಸ್ತಾರೆ. ಎಲೆ ಮೇಲೆ ಹಾಕಿಸಿದಾಗ ಭೋಜನವನ್ನೆಲ್ಲ ಸ್ವೀಕಾರ ಮಾಡ್ತಾರೆ. ಆಗ ಸ್ವೀಕಾರ ಮಾಡಬೇಕಾದ್ರೆ ಒಂದೊಂದು ಪದಾರ್ಥದಲ್ಲೂ ಕೂಡ ಅಡುಗೆ ಮಾಡೋದು ಸರಿ ಮಾಡ್ತಾನೋ ಇಲ್ಲೋ ಗೊತ್ತಿಲ್ಲ, ಹೇಗೇಗೋ ಮಾಡಿರ್ಬೋದು, ಯಾವುದೋ ಬೈಕೊಂಡು ಮಾಡಿರ್ಬೋದು, ಅಯ್ಯೋ ಇರೇನು ಸಂಬಳ ಕೊಡಲ್ಲ ಏನಿಲ್ಲ ಹಾಗೆ ಅಂತ ಅಂದ್ಕೊಂಡು ಬೈಕೊಂಡು ಮಾಡಿರ್ಬೋದು. ಆದರೆ ತಿಂದ ಪದಾರ್ಥ ಅವನಿಗೆ ಯಾರು ಮಾಡಿಸಿರ್ತಾನಲ್ಲ ಯಜಮಾನ, ಅವನಿಗೆ ಫಲ ಸಿಗಬೇಕಲ್ಲ. ಎಲ್ಲ ಪದಾರ್ಥ ನೋಡ್ತಾರಂತೆ. ನೋಡಿ ಇಲ್ಲಿ ಈ ಭಗವಂತನ ರೂಪ ಇದೆ, ಇಲ್ಲಿ ಲಕ್ಷ್ಮಿ ಇದ್ದಾಳೆ ಪಾಯಸದಲ್ಲಿ, ಹೀಗೆ ಒಂದೊಂದರಲ್ಲಿ ನೋಡಿ ಎಲ್ಲ ದೇವತೆಗಳನ್ನು ಚಿಂತನೆ ಮಾಡಿ ಇದೋ ನಿನಗೆ ಆಹುತಿ ಅಂತ ಒಳಗಡೆ ಹಾಕ್ಕೊಡ್ತಾರಂತೆ. ಇಷ್ಟು ಅನುಸಂಧಾನ ಮಾಡಿ ಫಲ ಸಿಕ್ತಂತೆ. ಅವ್ನಿಗೆ ಒಂದೇ ಗೊಂದಲ, ಹೇಗೆ ಸಿಗುತ್ತೆ 1,00,000 ಬ್ರಾಹ್ಮಣ ಭೋಜನ ಹರಕೆ ಹೇಗೆ ಈಡೇರ್ತು? ಆಮೇಲೆ ಅವನಿಗೆ ರಾಯರು ಅಂತಾರಂತೆ, ಅದೇನಿಲ್ಲ, ತಿನ್ನಬೇಕಾದ್ರೆ ಅನುಸಂಧಾನ ಬಹಳ ಮುಖ್ಯ, ಆ ಅನುಸಂಧಾನದಿಂದ ಅರ್ಪಿಸಿದಾಗ ಅಷ್ಟೆಲ್ಲ ಫಲಗಳು ಸಿಕ್ಕೇ ಸಿಗತ್ತೆ ಅಂತ ಹೀಗೆ ವರ್ಣನೆ ಮಾಡ್ತಾರೆ. ಇನ್ನೊಂದು ಕೊನೆಯದಾಗಿ ಹೇಳೋದಿದ್ರೆ, ಇಷ್ಟೆಲ್ಲ ಶ್ರೀಪಾದರಾಜರು ತೋರಿಸಿದ್ದು ಯಾಕೆ ಅಂದರೆ, ಇಂದಿನ ಕಾಲದಲ್ಲಿ ತಿನ್ನಲಿಕ್ಕೆ ಕಷ್ಟ ಇರೋರು ಬೇಕಾದಷ್ಟು ಜನ ಇದ್ದಾರೆ. ಮೃಷ್ಟಾನ್ನ ಭೋಜನ ಸಿಗಬೇಕು ಅಂದರೆ ತುಂಬ ಪೂರ್ವಜನ್ಮದ ಪುಣ್ಯ ಇರಬೇಕು ಅನ್ನೋ ಥರ. ಅಂದರೆ ಈ ಕಾಲದಲ್ಲಿ ಒಳ್ಳೆಯವರು ಜಾಸ್ತಿ ಜನ ಆಗಿರೋದ್ರಿಂದ ಸ್ವಲ್ಪ ಅನುಕೂಲನೂ ಇದೆ. ಆದರೆ ಕಷ್ಟ ಜನ ಪಡೋರು ತುಂಬ ಜನ ಇದ್ದಾರೆ. ಆದರೆ ಅಂಥವ್ರಿಗೆಲ್ಲ ಒಂದು ಉಪಾಯ. ಏನು ಉಪಾಯ ಅಂದರೆ, ಬೆಳಗಿನ ಜಾವ ಎದ್ದು ಕೂಡಲೇ ಯಾರ್ಯಾರನ್ನೋ ಬೈಕೊಳ್ಬೇಡಿ, ಯಾರ್ಯಾರನ್ನೋ ಸ್ಮರಣೆ ಮಾಡ್ಕೊಳ್ಬೇಡಿ. ನಮಃ ಶ್ರೀಪಾದರಾಜಾಯ ಅಂತ ಬೆಳಗ್ಗೆ ಜಾವ ಎದ್ದು ಸ್ಮರಣೆ ಮಾಡ್ಕೊಳ್ಳಿ. ಅವತ್ತಿನ ದಿವಸ ಮೃಷ್ಟಾನ್ನ ಭೋಜನ ಸಿಗತ್ತೆ ಅಂತ. ಅಂದರೆ ಶ್ರೀಪಾದರಾಜರ ಸ್ಮರಣೆ ಮಾಡಿದವ್ರಿಗೆ ಬೆಳಗಿನ ಜಾವದ ಹೊತ್ತಿನಲ್ಲಿ, ಅದು ಅರುಣೋದಯ ಕಾಲ, 9 ಗಂಟೆಯಲ್ಲ, 4:15 ಎದ್ದು ಅವನು ಶುಚಿಯಾಗಿ ಕೈಕಾಲು ತೊಳ್ಕೊಂಡು ಶ್ರೀಪಾದರಾಜನ ಸ್ಮರಣೆ ಮಾಡಿದರೆ ಅವನಿಗೆ ಮೃಷ್ಟಾನ್ನ ಭೋಜನ ಲಾಭ ಅಂತ ಇದೆ. ಇದನ್ನೆಲ್ಲ ತಿಳಿಸುವಂತೆ ಶ್ರೀಪಾದರಾಜರು ತಾವು ಅಷ್ಟು 60 ವಿಧ ಭಕ್ಷ್ಯ ಭೋಜಗಳನ್ನು ಮಾಡ್ತಾ ಇದ್ರು, ಸಮರ್ಪಣೆ ದೇವರಿಗೆ ಮಾಡ್ತಾ ಇದ್ರು ಹೊರತು ತಾವು ಸ್ವೀಕಾರ ಮಾಡ್ತಾ ಇದ್ದಲ್ಲ ಅಂತ ಈ ಮುಖಾಂತರ ಭಾವಿಸ್ಬೋದು. ಧನ್ಯವಾದಗಳು. ಈ ವಿಷಯ ನೋಡೋದಾದರೆ ಶ್ರೀಪಾದರಾಜರು ಬರೀ ಆಧ್ಯಾತ್ಮಿಕವಲ್ಲ, ಧಾರ್ಮಿಕವಲ್ಲ, ಬಟ್ ಸಾಂಸ್ಕೃತಿಕವಾಗಿ ಕೂಡ ಅವರದು ಚಟುವಟಿಕೆಗಳು ತುಂಬ ಇತ್ತು. ಶ್ರೀಪಾದರಾಜರ ಕಾಲಘಟ್ಟ ನೋಡೋದಾದರೆ ಆಗ ಈ ಬಹಮನಿ ಸುಲ್ತಾನರು, ಈ ಕಡೆ ವಿಜಯನಗರ ಸಾಮ್ರಾಜ್ಯ, ಆ ಕಡೆ ಗಜಪತಿ ಸಾಮ್ರಾಜ್ಯ, ಒಂಥರ ಮಲ್ಟಿ ಫೇತ್ ಮೊನಾರ್ಕಿಗಳಿದ್ದ ಟೈಮ್ ಅದು. ಈ ಸಂದರ್ಭದಲ್ಲಿ ಶ್ರೀಪಾದರಾಜರು ಸನಾತನ ಧರ್ಮನ ಹೇಗೆ ಉಳಿಸಿ ಬೆಳೆಸಿದರು, ಜನಸಾಮಾನ್ಯರಿಗೆ ಹೇಗೆ ತಲುಪಿಸೋಕ್ಕಾಯ್ತು ಅದನ್ನು? ಖಂಡಿತ. ಈ ಸ್ವರ್ಣವರ್ಣ ತೀರ್ಥರ ಬಗ್ಗೆ ನಾವು ಆಗಲೇ ಕೇಳಿದ್ವಿ. ಶ್ರೀಪಾದರಾಜರ ಗುರುಗಳು, ಸಾಕ್ಷಾತ್ ಗುರುಗಳು, ಸನ್ಯಾಸ ದೀಕ್ಷೆಯನ್ನು ಕೊಟ್ಟ ಗುರುಗಳು. ಸ್ವರ್ಣವರ್ಣ ತೀರ್ಥರು ವಸ್ತುತಃ ಯಾವಾಗ ಈ ಲಕ್ಷ್ಮೀನಾರಾಯಣನಿಗೆ ಭೇಟಿ ಆಗ್ತಾರೆ ಆ ಕಾಲದಲ್ಲೇ ಇದು ಶುರು ಆಗೋಗಿತ್ತು, ಸ್ವರ್ಣವರ್ಣ ತೀರ್ಥರ ಕಾಲದಲ್ಲಿ. ಆವಾಗ ಅಲಾವುದ್ದೀನ್ ಅಂತಲೂ ಹೆಸರನ್ನು ಲೇಖ ಮಾಡ್ತಾರೆ. ಅವನ ಶಿಷ್ಯ ಒಬ್ಬ. ಆ ಶಿಷ್ಯ ಅವನೇನು ಮಾಡ್ತಾನೆ, ದ್ವಾರಕಾ ಮಥುರೆಯನ್ನೆಲ್ಲ ಆಕ್ರಮಣ ಮಾಡಬೇಕು ಅಂತ ಆ ಕಡೆ ಹೋಗ್ತಾನೆ. ಇವರು ವಸ್ತುತಃ ಉತ್ತರ ಭಾರತ ಯಾತ್ರೆಗೆ ಅಂತ ಹೋಗ್ತಾ ಇರ್ತಾರೆ ಸ್ವರ್ಣವರ್ಣ ತೀರ್ಥರು. ಎಲ್ಲ ತೀರ್ಥಕ್ಷೇತ್ರಗಳಿಗೆ ದಿಗ್ವಿಜಯ ಮಾಡ್ಕೊಂಡು ಹೋಗೋಣ ಅಂದರೆ, ಎಲ್ಲ ವಾದ ಪ್ರತಿವಾದಿಗಳು ಬಂದರೆ ಅವ್ರ ಜೊತೆ ಸೋಲಿಸಿ ಮಾಡಿ ಎಲ್ಲ ವಿಷ್ಣು ಸರ್ವೋತ್ತಮತ್ವ ಸ್ಥಾಪನೆ ಮಾಡಿಕೊಂಡು ಹೋಗೋಣ ಅಂತ ಎಲ್ಲ ಕಡೆ ಭಕ್ತರಿಗೆ ಅನುಗ್ರಹ ಮಾಡಿ ಹೋಗ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ದ್ವಾರಕೆ ಮಥುರೆ ಎಲ್ಲ ಅವನು ಆಕ್ರಮಣ ಮಾಡಿಬಿಟ್ಟಿದ್ದ. ಇವರು ಅಲ್ಲಿ ಹೋಗಿ ಅದನ್ನು ಆಕ್ರಮಣ ಮಾಡಿದ್ದನ್ನೆಲ್ಲ ನಿವಾರಣೆ ಮಾಡಬೇಕು, ಅದಕ್ಕೆ ಇವರು ಹೋಗ್ತಾ ಇದ್ದಾರೆ. ಅವ್ರಿಗೆ ಗೊತ್ತಿರಲಿಲ್ಲ ವಿಷಯ ವಸ್ತುತಃ.
ಅಷ್ಟರಲ್ಲಿ ಈ ಕಡೆ ಶ್ರೀರಂಗ ಕ್ಷೇತ್ರದ ಹತ್ತಿರ ಅವನ ದೃಷ್ಟಿ ಬೀಳುತ್ತೆ. ಇಲ್ಲೆಲ್ಲ ನಾವು ಆಕ್ರಮಣ ಮಾಡೋಣ, ಇದು ನಮ್ಮ ಕೈಯಲ್ಲಿ ವಶ ಇಲ್ವಲ್ಲ ಅಂತ ಅಂದ್ಕೊಂಡು ಈ ಕಡೆ ಬರ್ತಾನೆ. ಇವನು ಈ ಕಡೆ ಬರಬೇಕು, ಸ್ವರ್ಣವರ್ಣ ತೀರ್ಥರು ಆ ಕಡೆ ಉತ್ತರ ಭಾರತ ಯಾತ್ರೆಗೆ ಹೋಗಿದ್ದಾರೆ. ಇಲ್ಲಿ ಬಂದು ಎಲ್ಲ ಆಕ್ರಮಣ ಮಾಡ್ತಾನೆ. ಆ ಕಾಲದಲ್ಲಿ ಎಷ್ಟು ಕಷ್ಟ ಆಗಿತ್ತು ಅಂದರೆ, ಶ್ರೀರಂಗ ಕ್ಷೇತ್ರದಲ್ಲಿ ರಂಗನಾಥ ಸ್ವಾಮಿಯ ಮೂರ್ತಿಯನ್ನು ಎತ್ತಿಟ್ಬಿಡ್ತಾರಂತೆ. ಹಿಂದೆ ಎತ್ತಿಟ್ಟು ಬಚ್ಚಿಟ್ಟು ನಿಜವಾದ ಮೂರ್ತಿಯನ್ನು ಹಿಂದಕ್ಕಿಟ್ಟು ಹೊಸದಾದ ಇನ್ಯಾವುದೋ ಮೂರ್ತಿಯನ್ನು ಕೃತಕವಾಗಿ ಇಡ್ತಾರೆ. ಅಷ್ಟೇ ಅಲ್ಲ, ಕೃತಕವಾದ ಮೂರ್ತಿನಿಟ್ಟು ಒಳ್ಳೆ ಆಭರಣ ಅದು ಇದು ಎಲ್ಲ ಹಿಂದೆ ಬಚ್ಚಿಡ್ತಾರಂತೆ. ಯಾಕೆಂದರೆ ಇವ್ರು ಆಕ್ರಮಣ ಆಗತ್ತೆ ಅಂತ. ಬಂದ ಆಕ್ರಮಣನೂ ಕೂಡ ಮಾಡೆಲ್ಲ ಆಯಿತು. ಆಭರಣಗಳನ್ನು ಹೊತ್ಕೊಂಡು ಹೋದ, ಚಿನ್ನ ಎಲ್ಲ ಆಭರಣವನ್ನು ಹೊತ್ಕೊಂಡು ಹೋದ. ಅಷ್ಟೊತ್ತಿಗೆ ಸ್ವರ್ಣವರ್ಣ ತೀರ್ಥರಿಗೆ ಆ ವಿಷಯ ಮುಟ್ಟಿದ ಕೂಡಲೇ ಅವರು ಉತ್ತರ ಭಾರತ ಯಾತ್ರೆಯಿಂದ ನೇರವಾಗಿ ಬೇಗ ಅಂತ ಬರ್ತಾರೆ. ಅಷ್ಟೊತ್ತಿಗೆ ಇವನು ಇಲ್ಲಿಂದ ಅಲ್ಲಿಗೆ ಹೊರಟೋಗಿರ್ತಾನೆ. ದೈವ ಸಂಕಲ್ಪ ಹಾಗೆ. ಅಂದರೆ ಇವನು ಅಲ್ಲಿ ಹೋಗಿ ಆಕ್ರಮಣ ಮಾಡಿರ್ತಾರೆ, ಅಲ್ಲೆಲ್ಲ ಸರಿ ಮಾಡಿದರು ಉತ್ತರ ಭಾರತದಲ್ಲಿ. ಆಮೇಲೆ ಈ ಕಡೆ ಬಂದರು. ಈ ಕಡೆ ಬಂದಾಗ ಈ ರಾಜರುಗಳಲ್ಲೇ ಪರಸ್ಪರ ಕಚ್ಚಾಟ ಆಗೋಗಿರುತ್ತೆ. ವಸ್ತುತಃ ಸರಿ ಹೋಗಿರಲಿಲ್ಲ, ಆಕ್ರಮಣ ಆಗಿತ್ತು ನಿಜ. ಇವರು ಧರ್ಮಗುರುಗಳಾಗಿ ಏನು ಮಾಡ್ಲಿಕ್ಕೆ ಸಾಧ್ಯ? ರಾಜರಿಗೆ ಉಪದೇಶ ಮಾಡಿ ತಿದ್ದಲಿಕ್ಕೆ ಸಾಧ್ಯ. ಆದರೆ ನಮ್ಮ ರಾಜರುಗಳಲ್ಲೇ ಪರಸ್ಪರ ಜಗಳಗಳಿತ್ತು. ಉದಾಹರಣೆಗೆ ವಿರೂಪಾಕ್ಷ ರಾಜ ಒಬ್ಬ ಇದ್ದ. ಅವನು ಏನಂದರೆ ತಿರುಪತಿಯ ಅರ್ಚಕರ ಮೇಲೆ ಜಾಸ್ತಿ ಅವನಿಗೆ ಒಲವು, ಖಂಡಿತ. ಆದರೆ ಅರ್ಚಕರಲ್ಲಿ ಯಾರೋ, ಈಗ ಎಲ್ಲರೂ ಒಳ್ಳೆಯವರು ಇರಬೇಕು ಅಂತಲೂ ಇಲ್ಲ, ಕೆಲವರಿಗೆ ಆಸೆನೂ ಇರಬಹುದು, ಕೆಲವರು ಒಳ್ಳೆಯವರು ಇದ್ದೇ ಇರ್ತಾರೆ, ಖಂಡಿತ. ಎರಡು ಥರನೂ ಜನ ಇರ್ತಾರೆ. ಆ ಅರ್ಚಕರಿಗೆ ಏನಂದರೆ ದೇವರ ಸ್ವತ್ತನ್ನು ಅಪಹರಿಸುವಂಥ ಒಂದು ಬುದ್ಧಿ ಇರುತ್ತೆ. ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದ ವಿರೂಪಾಕ್ಷ ರಾಜ. ಈ ಕಡೆ ನರಸಿಂಹ ರಾಜನೂ ಇದ್ದ, ಸಾಳ್ವ ನರಸಿಂಹ. ಅವನು ಚಂದ್ರಗಿರಿ ರಾಜ, ಅವನು ನರಸಿಂಹ. ಅವನಿಗೆ ವಿರೂಪಾಕ್ಷನಿಗೂ ಜಗಳ. ಏನಂದರೆ ವಿರೂಪಾಕ್ಷನ ಹತ್ರ ಇವನು ಹೋಗ್ತಾ ಇರಲಿಲ್ಲ. ಇವನೇ ಸ್ವಯಂ ಯುದ್ಧ ಮಾಡ್ತಾ ಇದ್ದ, ಸೋಲಿಸ್ತಾ ಇದ್ದ. ಆ ವಿರೂಪಾಕ್ಷನ ಜೊತೆ ಹತ್ರನೂ ಹೋಗ್ತಾ ಇರಲಿಲ್ಲ, ಸೇರ್ತಾನೂ ಇರಲಿಲ್ಲ. ಈ ಥರದ ಒಂದು ಕಾಲಘಟ್ಟ. ಆಗ ಅವನಿಗೆ ಅರ್ಚಕರಿಗೆ ಹಿಂಸೆ ಮಾಡಿಬಿಡ್ತಾನೆ ಅವನು ನರಸಿಂಹ. ಯಾಕೆಂದರೆ ಇವರಿಂದ ನಮ್ಮ ರಾಜ ಹಾಳಾಗ್ತಾ ಇದ್ದಾನೆ ಅಂತ ಹಿಂಸೆ ಮಾಡಿಬಿಟ್ಟ. ಅರ್ಚಕರ ಕುಲಕ್ಕೆ ನಾಶ ಮಾಡಿದರೆ ಬ್ರಹ್ಮಹತ್ಯೆ ದೋಷ, ತುಂಬ ದೊಡ್ಡ ಪಾತಕ ಅದು. ಎಂದಿಗೂ ಕೂಡ ಅಂತಹ ದ್ರೋಹವನ್ನು ಮಾಡಬಾರ್ದು. ಆದರೆ ಅರ್ಚಕರ ವಂಶಕ್ಕೆ ತೊಂದರೆ ಮಾಡ್ದ. ವಸ್ತುತಃ ಅರ್ಚಕರ ಬುದ್ಧಿ ಸರಿ ಇರಲಿಲ್ಲ, ತೊಂದರೆ ಅಂತೂ ಮಾಡ್ದ. ಅದೇ ತಪ್ಪೆ, ಬ್ರಹ್ಮಹತ್ಯಾ ದೋಷ ಬಂತು. ಆಗ ಶ್ರೀಪಾದರಾಜರ ಬಳಿ ಬರ್ತಾನೆ, ನನ್ನ ಬ್ರಹ್ಮಹತ್ಯಾ ದೋಷವನ್ನು ಪರಿಹಾರ ಮಾಡಿ ಅಂತ. ಇವರೇನಿಲ್ಲ, ಶಂಖೋದಕ ತೀರ್ಥ ಏನಿದೆ ಅದನ್ನು ತಗೊಂಡು ಪ್ರೋಕ್ಷಣೆ ಮಾಡ್ತಾರೆ. ಹೋಗು, ನೀನು ಬ್ರಹ್ಮಹತ್ಯಾ ದೋಷ ಪರಿಹಾರ ಆಯ್ತು ಹೋಗು ಅಂತ. ಜನರೆಲ್ಲ ನಕ್ಬಿಡ್ತಾರೆ. ಏನಿದು ತೀರ್ಥ ಪ್ರೋಕ್ಷಣೆ ಮಾಡಿದ್ರಂತೆ, ಅವರಿಗೆ ಬ್ರಹ್ಮಹತ್ಯಾ ದೋಷ ಬೇರೆ ಪರಿಹಾರ ಆಯ್ತಂತೆ, ನಂಬೋದು ಹೇಗೆ ಅಂತ ಈ ಒಂದು ಮಹಿಮೆ ಬರುತ್ತೆ. ಆಗ ಬಂದಾಗ ಒಂದು ಪರೀಕ್ಷೆಯನ್ನು ಮಾಡ್ತಾರೆ. ಒಬ್ಬ ಬ್ರಾಹ್ಮಣ ಹೀಗೆ ಬಂದಂತೆ ಬ್ರಹ್ಮಹತ್ಯಾ ದೋಷ ಪರಿಹಾರ ಮಾಡ್ಕೊಳ್ಳಿಕ್ಕೆ. ಅವನು ಬಂದಾಗ ಅಲ್ಲಿ ಹೇಳ್ತಾರೆ, ಏನಿಲ್ಲ, ಈ ಗೇರೆಣ್ಣೆ ಇರುತ್ತಲ್ಲ, ಎಣ್ಣೆಯಲ್ಲಿ ಒದ್ದಿದ ಇದು ವಸ್ತ್ರ, ಅದನ್ನು ಅದ್ದುಕೊಂಡು ಬನ್ನಿ ಅಂತ ಹೇಳ್ತಾರೆ. ಎಲ್ಲ ಅದ್ದುಕೊಂಡು ಬರ್ತಾರೆ. ಆ ವಸ್ತ್ರವನ್ನು ಅದ್ದುಕೊಂಡು ಬಂದು ಅದರ ಮೇಲೆ ಶಂಖೋದಕ ಪ್ರೋಕ್ಷಣೆಯನ್ನು ಇವರು ಮಾಡ್ತಾರೆ. ವಸ್ತುತಃ ಅವ್ರಿಗೆ ಸ್ವಚ್ಛ ಮಾಡ್ಕೊಂಬನ್ನಿ ಮೊದಲೇ ಹೇಳಿರ್ತಾರೆ. ಅದೆಲ್ಲ ಎಷ್ಟು ಒಗೆದ್ರೂ ಕೂಡ ಆ ಬಟ್ಟೆಯನ್ನು ಹಾಗೇ ಅದು ಕಪ್ಪಾಗೇ ಇರುತ್ತೆ, ಅದೇನು ಹೋಗಿರಲ್ಲ. ಆವಾಗ ಇವರು ಶಂಖೋದಕದಿಂದ ತೀರ್ಥ ಪ್ರೋಕ್ಷಣೆ ಮಾಡಿದ ಕೂಡಲೇ ಅದು ಮೊದಲೇನು ಬೆಳೆಯಿತೋ ಅದಕ್ಕಿಂತ ಚೆನ್ನಾಗೇ ಹೊಳಿತಾ ಇರುತ್ತೆ. ಹಾಗಾಯಿತು. ಅದು ನೋಡಿದಾಗ ಅನಿಸುತ್ತೆ, ಓಹೋ, ಬ್ರಹ್ಮಹತ್ಯಾ ದೋಷವನ್ನು ಪರಿಹಾರ ಮಾಡಲಿಕ್ಕೆ ತುಂಬ ಶಕ್ತಿ ಇದೆ ಶ್ರೀಗಳಿಗೆ, ಆ ಶಂಖೋದಕ ತೀರ್ಥದ ಪ್ರೋಕ್ಷಣೆಯಿಂದ ಹೀಗಾಯಿತು ಅಂತ. ಸರಿ, ಅವನು ಆಮೇಲೆ ಬ್ರಹ್ಮಹತ್ಯಾ ದೋಷವನ್ನೆಲ್ಲ ಅವನು ಪರಿಹಾರ ಮಾಡಿಕೊಡ್ತಾನೆ. ಆಮೇಲೆ ಆ ಸಾಳ್ವ ನರಸಿಂಹ ಏನಿದ್ದಾನೆ, ಅವನ ಮುಖಾಂತರ ಈ ಧರ್ಮ ಪ್ರಚಾರವನ್ನು ತುಂಬ ವಿಶೇಷವಾಗಿ ಶ್ರೀಪಾದರಾಜರು ಮಾಡ್ತಾರೆ. ಆ ಕಾಲದಲ್ಲಿ ಪರಸ್ಪರ ರಾಜರುಗಳಿಗೆ ಬಹಳ ಇದಿತ್ತು, ಬಹಳ ಘರ್ಷಣೆಗಳಿತ್ತು. ಇದ್ದರೂ ಕೂಡ ಈ ಸಾಳ್ವ ನರಸಿಂಹನ ಶಕ್ತಿ ಬಹಳ ಇತ್ತು. ಅವನಿಗೇನಂದರೆ ರಾಜಗುರು ಥರ ಒಬ್ಬರು ಸಿಗಬೇಕಾಗಿತ್ತು. ಆ ರೀತಿ ಗುರುಗಳ ಅನುಗ್ರಹ ಆಯಿತು, ಅವನ ದೋಷ ಪರಿಹಾರ ಆಯಿತು. ಅವರ ಮುಖಾಂತರ ಶ್ರೀಪಾದರಾಜರು ಅನೇಕ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಸಿ ಅಲ್ಲಲ್ಲಿ ವ್ಯವಸ್ಥೆ ಮಾಡಿ ಈ ಜನರಲ್ಲಿ ಒಂದು ಭಕ್ತಿ ಜಾಗೃತಿಯನ್ನು ತಾವು ಉಂಟು ಮಾಡ್ತಾ ಹೋದರು. ಒಬ್ಬ ರಾಜನ ಆಶ್ರಯದಿಂದ ಮಾಡಿದ್ದರಿಂದ ಆ ಕಾಲದಲ್ಲಿ ಎಲ್ಲವನ್ನು ಮೀರಿ ಅವರು ಬಂದರು. ಹಾಗಾಗಿ ಒಂದು ರಾಜನಿಗೆ ಆಶ್ರಯ ಕೊಟ್ಟಿದ್ದು ನಿಜ, ಆದರೆ ಅದೇ ರಾಜನ ಅಧಿಕಾರವನ್ನು ಸರಿಯಾಗಿ ವಿನಿಯೋಗ ಮಾಡಿಕೊಂಡು ಶ್ರೀಪಾದರಾಜರು ತಾವು ಧರ್ಮ ಜಾಗೃತಿಯನ್ನು ಆ ಕಾಲದಲ್ಲಿ ಮಾಡಿದರು. ಅದರಿಂದ ಆಕ್ರಮಣಕ್ಕೆ ಒಳಗಾದರೂ ಕೂಡ ಅದೆಲ್ಲ ಪರಿಹಾರ ಆಯಿತು. ಅದರಿಂದ ಸ್ವರ್ಣವರ್ಣ ತೀರ್ಥರು ತಾವು ಬಂದು ಆ ಕಾಲದಲ್ಲಿ ಎಲ್ಲ ಅನುಗ್ರಹವನ್ನು ಮಾಡಿದರು. ನಂತರ ಸ್ವರ್ಣವರ್ಣ ತೀರ್ಥರ ಶಿಷ್ಯರಾಗಿ ಶ್ರೀಪಾದರಾಜರು ಅದನ್ನು ಮುಂದುವರಿಸ್ತಾ ಒಬ್ಬ ರಾಜನ ಒಂದು ಅಧೀನತೆಯನ್ನು ತಾವು ಇಟ್ಟುಕೊಂಡು ರಾಜನ ಮುಖಾಂತರನೂ ಕೂಡ ಅನೇಕ ಧರ್ಮಗಳನ್ನು ಕಾರ್ಯಗಳನ್ನು ಮಾಡಿಸಿದ್ರಿಂದ ಒಂದು ಅನುಕೂಲತೆಯೂ ಕೂಡ ಆಯಿತು. ಈ ನಿಟ್ಟಿನಲ್ಲಿ ನಾವು ಗಮನಿಸ್ಬೋದು, ಆ ಮುಸ್ಲಿಮರ ಆಕ್ರಮಣ ಆದರೂ ಕೂಡ ಆ ಕಾಲದಲ್ಲಿ ತುರುಷ್ಕರ ಆಕ್ರಮಣ ಆದರೂ ಬೇರೆ ರಾಜರುಗಳ ಒಂದು ಘರ್ಷಣೆ ಇದ್ದರೂ ಈ ರಾಜನ ಒಂದು ಶಕ್ತಿ ವೈಭವದಿಂದಾಗಿ ಆ ಧರ್ಮ ಪ್ರಚಾರ ಮಾಡಲಿಕ್ಕೆ ಸಾಧ್ಯ ಆಯಿತು ಅನ್ನೋದನ್ನು ಗಮನಿಸ್ಬೋದು. ಇದಕ್ಕೆಂತ ಮುಖ್ಯವಾಗಿ ಏನು, ತಾವು ಉಪಾಸನೆ ಮಾಡುವ ರಂಗವಿಠಲ ಹಾಗೆ ಗೋಪಿನಾಥ ಆ ಭಗವಂತರ ಅನುಗ್ರಹದಿಂದ ತಾವು ಮಾಡಿದ ತಪಸ್ಸು ಏನಿದೆ ಆ ತಪಶ್ಶಕ್ತಿಯಿಂದ ಇದೆಲ್ಲ ಸಾಧ್ಯ ಆಯಿತು ಅಂತ ನಾವು ಹೇಳ್ಬೋದು. ಗುರುಗಳೇ,
ಶ್ರೀಪಾದರಾಜರ ಚಮತ್ಕಾರಗಳ ಬಗ್ಗೆ ತುಂಬ ಕೇಳಿದ್ವಿ. ಅವರಿಗೆ ಸರ್ಪಭಾಷೆ ಬರ್ತಿತ್ತು. ಸೊ ಅದ್ರ ಬಗ್ಗೆ ಮುಂದೆ ಮಾತಾಡುವ. ಆದರೆ ಇದೇ ಕಾಲಘಟ್ಟದಲ್ಲಿ ಸಂಸ್ಕೃತ ವಾಸ್ ದ ಮೇನ್ ಲ್ಯಾಂಗ್ವೇಜ್. ಎಸ್ಪೆಷಲಿ ವೇದ ಬಗ್ಗೆ ನಾವು ತಿಳ್ಕೊಳ್ಳೋದಾಗಬೇಕಾದ್ರೆ ಅದರದ್ದು ಅಧ್ಯಯನ ಮಾಡಬೇಕು ಅಂದರೆ ಬರೀ ಸಂಸ್ಕೃತದಲ್ಲೇ ಇತ್ತು. ಇವಾಗಿನ ಕಾಲದಲ್ಲಿ ಅಟ್ಲೀಸ್ಟ್ ಟ್ರಾನ್ಸ್ಲೇಷನ್ ಅವೈಲಬಲ್ ಇದೆ ನಮ್ಮಗಳಿಗೆಲ್ಲ ಓದಬೇಕು ಅಂತ ಆಸಕ್ತಿ ಇರೋರಿಗೆ. ಆಗಿನ ಕಾಲದಲ್ಲಿ ಅಷ್ಟು ಇರ್ತನೂ ಇರಲಿಲ್ಲ. ಸೊ ಮೇನ್ ಸ್ಟ್ರೀಮ್ ಆಧ್ಯಾತ್ಮ, ಮೇನ್ ಸ್ಟ್ರೀಮ್ ಸ್ಪಿರಿಚುಯಾಲಿಟಿಯಿಂದ ಹೊರಗೆ ಬಿದ್ದಿದ್ರು ತುಂಬ ಜನ. ಆಗಿನ ಕಾಲದಲ್ಲಿ ಶ್ರೀಪಾದರಾಜರು ಏನು, ಅವರ ಕೊಡುಗೆ ಏನು ಇದ್ರ ಬಗ್ಗೆ? ಇದು ಹೌದು, ಒಳ್ಳೆ ಪ್ರಶ್ನೆ. ಯಾಕೆಂದರೆ ಸಂಸ್ಕೃತದಲ್ಲೇ ಎಲ್ಲ ನಾವು ಮಾತಾಡಬೇಕು, ಸಂಸ್ಕೃತದಲ್ಲೇ ವ್ಯವಹಾರ ಏನೇನಿದೆ ಶಾಸ್ತ್ರ ಗ್ರಂಥಗಳಲ್ಲಿ ಅದೆಲ್ಲ ಸಂಸ್ಕೃತದಲ್ಲೇ ಇರೋದು. ಆದರೆ ಆ ಜನರಿಗೆ ಏನಾಗೋಯಿತು, ಒಂದು ಕಾಲಮಾನಕ್ಕೆ ಇವ್ರ ಆಕ್ರಮಣ ಎಲ್ಲ ಆಗಿತ್ತಲ್ಲ, ಆಕ್ರಮಣ ಆಗೋ ಕಾಲಕ್ಕೆ ಎಷ್ಟೋ ಜನಕ್ಕೆ ಅಧ್ಯಯನ ಓದಲಿಕ್ಕೆ ಅವಕಾಶ ಆಗಲಿಲ್ಲ, ಸಂಸ್ಕೃತ ಗ್ರಂಥಗಳನ್ನು ಓದಲಿಕ್ಕೆ ಅವಕಾಶ ಆಗಲಿಲ್ಲ. ಇವರು ಪಂಡಿತರುಗಳು ತಾವು ತಮ್ಮ ಗುರುಗಳ ಬಳಿ ಏನು ಕಲಿತರು ಅದನ್ನು ಅವರು ಪರಂಪರೆಯನ್ನು ಮುಂದುವರಿಸ್ತಾ ಇದ್ರು. ಆದರೆ ಜನಸಾಮಾನ್ಯವಾಗಿ ಪ್ರಚಾರ ಆಗಲಿಲ್ಲ, ಸ್ವಲ್ಪ ಕಷ್ಟ ಆಗೋಯ್ತು. ಆ ಸಂದರ್ಭದಲ್ಲಿ ಯೋಚನೆ ಮಾಡಿದರು ಶ್ರೀಪಾದರಾಜರು, ಇದಕ್ಕೊಂದು ಕ್ರಾಂತಿ ಮಾರ್ಗವನ್ನು ಕಂಡುಹಿಡಿಬೇಕು. ಏನು ಮಾಡಬೇಕು, ಜನರಿಗೆ ಬರೋ ಭಾಷೆ ಏನಿದೆ ಆ ಭಾಷೆಯಲ್ಲಿ ಈ ಧರ್ಮವನ್ನು ಪ್ರಚಾರ ಮಾಡಬೇಕು ಅಂತ. ವಿಶೇಷವಾಗಿ ಕರ್ನಾಟಕ ಕ್ಷೇತ್ರದಲ್ಲಿ ಅದು ಕನ್ನಡದಲ್ಲಿ ವಿಶೇಷವಾಗಿ ಕೀರ್ತನೆಗಳನ್ನು ಮಾಡೋಣ ಅಂತ ಅವರು ಕೀರ್ತನೆಯನ್ನು ಮಾಡಿ ಹಬ್ಬಿಸಲಿಕ್ಕೆ ಪ್ರಯತ್ನಪಟ್ಟರು. ಆಗಾಗಲೇ ವಸ್ತುತಃ ಭಕ್ತಿ ಸಂಪ್ರದಾಯಗಳು ಅನೇಕ ಹುಟ್ಕೊಂಡಿದ್ವು ಶ್ರೀಪಾದರಾಜರ ಕಾಲಕ್ಕಿಂತ ಮುಂಚೆ. ಆದರೆ ಅದು ಪ್ರಾಂತೀಯ ಭಾಷೆಯಲ್ಲಿ ಇರಲಿಲ್ಲ, ಅದೆಲ್ಲ ಬೇರೆ ಬೇರೆ ಭಾಷೆಯಲ್ಲಿತ್ತು. ಅದು ಉತ್ತರ ಭಾರತದ ಭಾಷೆಯಲ್ಲಿತ್ತು, ಆ ಭಾಷೆಯಲ್ಲಿ ಹಿಂದಿ ಭಾಷೆಯಲ್ಲಿ ಪ್ರಚಾರ ಎಲ್ಲ ಆಗಿತ್ತು. ಆದರೆ ಈ ಕಡೆ, ಈ ದಕ್ಷಿಣ ಕಡೆ ವಿಶೇಷವಾಗಿ ಪ್ರಚಾರ ಆಗಬೇಕು. ಇವರು ಇರೋ ಕಾರ್ಯಕ್ಷೇತ್ರ ಒಂದು ಶ್ರೀರಂಗ ಕ್ಷೇತ್ರನೂ ಕಾರ್ಯಕ್ಷೇತ್ರ, ಅಲ್ಲಿ ತಮಿಳಿನ ಮುಖಾಂತರ ಮಾಡಬೇಕಾಗಿತ್ತು. ಇನ್ನು ಕರ್ನಾಟಕದಲ್ಲಿ ಅದು ಮುಳುಬಾಗಿಲು ಕ್ಷೇತ್ರದಲ್ಲಿ ವಾಸ ಇದ್ದಾಗ ಸುತ್ತಮುತ್ತಲು ಜನಕ್ಕೆ ಕನ್ನಡ ಭಾಷೆಯಿಂದ ಒಂದು ಧರ್ಮ ಜಾಗೃತಿಯನ್ನು ಮಾಡೋಣ ಅಂತ ಸಂಕಲ್ಪ ಮಾಡಿ ಹರಿದಾಸ ದೀಕ್ಷೆಯನ್ನು ಅವರು ತೊಟ್ಟು ತಾವು ರಂಗವಿಠಲ ಅಂಕಿತದಲ್ಲಿ ಅನೇಕ ಕೀರ್ತನೆಗಳನ್ನು ಅವರು ಮಾಡ್ತಾರೆ. ಅದನ್ನು ಕನ್ನಡ ಭಾಷೆಯಲ್ಲಿ ಜನರಿಗೆ ಮುಟ್ಟಿಸೋಣ ಅಂತ ಕೀರ್ತನೆಗಳನ್ನು ರಚನೆ ಮಾಡಲಿಕ್ಕೆ ಅವರು ಪ್ರಾರಂಭವನ್ನು ಮಾಡ್ತಾರೆ. ಆಗ ಜನರಿಗೆ ರುಚಿ ಹತ್ತತ್ತೆ ಅಂತ. ಶಾಸ್ತ್ರದ ವಿಷಯಗಳನ್ನು ನೀವು ಕಲಿಯೋದೇನು ಕಷ್ಟ ಅಲ್ಲ, ಕನ್ನಡದ ಸರಳ ಭಾಷೆಯಲ್ಲೇ ತಿಳಿಸ್ತೀನಿ ಅಂತ ಅನೇಕ ಕೀರ್ತನೆಗಳನ್ನು ಶ್ರೀಪಾದರಾಜರು ಮಾಡ್ತಾರೆ. ಆ ಒಂದೊಂದು ಕೀರ್ತನೆಯೂ ತುಂಬ ಸೊಗಸಾಗಿದೆ. ಹೇಗೆ ಜನರನ್ನು ಅವರು ಸೆಳೀತಾರೆ, ಧರ್ಮ ಮಾರ್ಗದಲ್ಲಿ ಹೇಗೆ ಅವರು ಸೆಳೀತಾರೆ ಅಂದರೆ, ಇವಾಗ ದೇವರನ್ನು ಒಬ್ಬ ಭಕ್ತ ಪ್ರಾರ್ಥನೆ ಮಾಡಬೇಕು. ಹೇಗೆ ಮಾಡಬೇಕು, ದೇವರ ಹತ್ರ ಹೋಗಿ, ಒಬ್ಬ ತುಂಬ ಕಷ್ಟದಲ್ಲಿದ್ದಾನೆ, ಹೇಗೆ ಬೇಡ್ಕೊಳ್ಬೇಕು ಅಂದರೆ ದೇವರ ಹತ್ರ ಹೋಗ್ಬೇಕಂತೆ. ನೋಡು, ನೀನು ರಾಮ ಅವತಾರದಲ್ಲಿ ಏನು ಮಾಡಿದೆ, ಒಂದು ಕಲ್ಲನ್ನೇ ಉದ್ಧಾರ ಮಾಡಿದೆ. ಅದು ಅಹಲ್ಯಾದೇವಿಗೆ ಶಾಪ ಬಂದಿತ್ತು, ಗೌತಮರ ಶಾಪ. ಕಲ್ಲಾಗಿ ಕೂತಿರ್ತಾಳೆ. ರಾಮಚಂದ್ರ ದೇವರು ಹೋಗ್ತಾರೆ, ತಮ್ಮ ಪಾದ ಸ್ಪರ್ಶವನ್ನು ಮಾಡ್ತಾರೆ. ಅವರ ಕಣ್ಣಿನ ದೃಷ್ಟಿನೂ ಸಾಕು. ಒಂದು ಕಡೆ ಅವರ ಪಾದ ಸ್ಪರ್ಶ ಆಯಿತು ಅಂತ ಹೇಳ್ತಾರೆ, ಒಂದು ಕಡೆ ರಾಮ ತಾನು ಕಣ್ಣಿನ ನೋಡಿದ್ದಂತೆ ಸಾಕು, ಉದ್ಧಾರ ಆಗಿಬಿಟ್ಲು. ಯಾರು, ಅಹಲ್ಯಾದೇವಿ. ಆ ಕಲ್ಲಿನಿಂದಾಗಿ ತಾನು ಜನ್ಮವನ್ನು ಪಡೆದ್ಲು, ಹೊಸದಾಗಿ ಜನ್ಮವನ್ನೇ ಅವಳಿಗೆ ಬಂತು. ಕಲ್ಲನ್ನೇ ಉದ್ಧಾರ ಮಾಡೋ ನೀನು, ನಾನು ಬದುಕಿರೋನು, ನನ್ನನ್ನು ಉದ್ಧಾರ ಮಾಡಲ್ವೇ ನೀನು ಅಂತ ದೇವರ ಬಳಿ ಬೇಡಬೇಕಂತೆ. ಈ ಥರದ ಅನೇಕ ಕಾರ್ಯಗಳನ್ನು ಅವರು ತುಂಬ ಮನಮುಟ್ಟುವ ಹಾಗೆ ತಮ್ಮ ಕೀರ್ತನೆಗಳ ಮುಖಾಂತರ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಈ ಸತ್ಯಭಾಮ ದೇವಿ, ರುಕ್ಮಿಣಿ ದೇವಿ ಇವರಿಗೆ ಕೃಷ್ಣನೊಟ್ಟಿಗೆ ಇದ್ದಾಗ ಅವರಿಬ್ಬರಿಗೆ ಜಗಳ ಆಗ್ಬಿಡುತ್ತಂತೆ ಒಂದ್ಸಲಿ, ಸತ್ಯಭಾಮೆಗೂ ಮತ್ತು ಇವರಿಗೆ ರುಕ್ಮಿಣಿ ದೇವಿಗೆ. ಅದು ಎಲ್ಲ ನಾಟಕ, ಎಲ್ಲ ಲಕ್ಷ್ಮೀ ದೇವಿಯ ರೂಪನೇ, ಸತ್ಯಭಾಮೆ ಬೇರೆ ಅಲ್ಲ, ರುಕ್ಮಿಣಿ ಬೇರೆ ಅಲ್ಲ. ಆದರೂ ಒಂದು ನಾಟಕ ರೂಪದಲ್ಲಿ ಈ ಭಾಗವತದ ವಿಷಯಗಳನ್ನಾಗಬಹುದು, ಮತ್ತು ಭ್ರಮರಗೀತೆ, ವೇಣುಗೀತೆ, ಗೋಪಿಗೀತೆ ಅಂತ ಏನು ಗೋಪಿಕಾಸ್ತ್ರೀಯರು ಆ ಭಗವಂತನ ಬಗ್ಗೆ ಕೊಂಡಾಡಿದ್ದಾರೆ. ಸಂಸ್ಕೃತದಲ್ಲಿರೋದನ್ನೆಲ್ಲ ಇವರು ಬದಲಾಯಿಸ್ತಾ ಹೋದರು. ಅಂದರೆ ನಾವು ಇವತ್ತೇನು ದಿವಸ ಟ್ರಾನ್ಸ್ಲೇಷನ್ ಏನು ಸಿಗುತ್ತೆ ನಮಗೆ, ಎಲ್ಲ ಸಂಸ್ಕೃತದ್ದು ಕನ್ನಡ ಅನುವಾದಕ್ಕೆ ಸಿಗತ್ತೆ. ಅವಾಗ ಏನಾಗ್ತಾ ಇತ್ತು ಅಂತಂದರೆ, ಸಂಸ್ಕೃತದಲ್ಲಿರೋ ಗ್ರಂಥಗಳನ್ನು ಹಾಗೇ ಕನ್ನಡದಲ್ಲಿ ಅದು ಓದಿದರೆ ಸರಳವಾಗಿ ಬೇಗ ಅರ್ಥ ಆಗಬೇಕು. ಆ ರೀತಿ ಶ್ರೀಪಾದರಾಜರು ಒಂದು ಧರ್ಮಕ್ರಾಂತಿಯನ್ನು ಪ್ರಾಂತೀಯ ಭಾಷೆಯಲ್ಲಿ, ಈ ರಾಜ್ಯದ ಭಾಷೆಯಲ್ಲಿ ತಾವು ವಿಸ್ತಾರವಾಗಿ ಹರಡಿಸ್ತಾ ಹೋದರು. ಅದು ಜನರಿಗೆ ಮುಟ್ಟಿತು. ಅಷ್ಟೇ ಅಲ್ಲ, ಆ ಪ್ರಾರ್ಥನೆಯಲ್ಲೇ ಒಂದು ಒಳ್ಳೆಯ ಸೂಕ್ಷ್ಮತೆ ಇತ್ತು. ಹೇಗೆ ದೇವರನ್ನ ಮನ ಮುಟ್ತಾ ಇತ್ತು. ಇದೊಂದು ಉದಾಹರಣೆ ಕೊಡ್ತಾರೆ ಶ್ರೀಪಾದರಾಜರು. ಏನು ಉದಾಹರಣೆ ಕೊಡ್ತಾರೆ ಅಂದರೆ, ಒಂದು ಜಿಂಕೆ ಅಂತೆ ಸುತ್ತಲೂ 6 ಹುಲಿ ನಿಂತ್ಕೊಂಡ್ಬಿಟ್ಟಿದೆ. ಅದನ್ನು ಯಾವಾಗ ತಿನ್ನಬೇಕು ಅಂತ ಕಾಯ್ತಾ ಇದೆ. 6 ಹುಲಿಯಿಂದ ಒಂದು ಜಿಂಕೆ ತಪ್ಪಿಸ್ಕೊಳ್ಳೋದಾ? ಅದು ಗಜೇಂದ್ರ ವರದನೇ ಬರಬೇಕು, ಅದನ್ನು ಎತ್ತಿ ಅದನ್ನು ಅನುಗ್ರಹ ಮಾಡಬೇಕು ಅಂದರೆ. ಇಲ್ಲಿ ಯಾವುದು 6 ಹುಲಿ, ಅದು ಯಾವುದು ಜಿಂಕೆ ಅಂದರೆ ನಾವೇ ಜಿಂಕೆ ಅಂತೆ. ಒಂದು ಜಿಂಕೆ, ನಮ್ಮ ಸುತ್ತಲೂ 6 ಹುಲಿ ಇದೆಯಂತೆ. ಅದನ್ನು ದಾಟಿದರೆ ಒಬ್ಬ ಜೀವ ಏಳಿಗೆಯನ್ನು ಸಾಧಿಸ್ತಾನೆ. ಅದು ಯಾವ್ದು ಹಾಗಾದರೆ ಅಂದರೆ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ, ಇದು 6 ಹುಲಿ ಅಂತೆ. ಮಧ್ಯಕ್ಕೆ ನಾವು ನಿಂತಿದ್ದೀವಂತೆ ಜೀವ. ಈ 6ನ್ನ ಮೀರಿದ್ರೆ ಅವನು ಒಳ್ಳೆ ಗತಿಯನ್ನು ಪಡಿತಾನೆ ಅಂತ. ಈ ಥರ ಶ್ರೀಪಾದರಾಜರು ಆ ಕಾಲದಲ್ಲಿ ಧಾರ್ಮಿಕ ಈ ವಿಚಾರಗಳನ್ನು
ಪ್ರಾಂತೀಯ ಭಾಷೆಯಲ್ಲಿ, ರಾಜ್ಯದ ಭಾಷೆಯಲ್ಲಿ, ಕನ್ನಡ ಭಾಷೆಯಲ್ಲಿ ತಾವು ವಿಸ್ತಾರವಾಗಿ ಹಂಚಿದ್ರು. ಅಷ್ಟೇ ಅಲ್ಲ, ಅವರ ಲಕ್ಷ್ಮೀ ನರಸಿಂಹ ದಂಡಕ ಅಂತಲೂ ಕೂಡ ಒಂದು ವಿಶೇಷವಾಗಿ ನರಸಿಂಹದೇವರು ಮಾಡೋದಿದೆ. ಅದೇನೆಂದರೆ, ಶ್ರೀರಂಗ ಕ್ಷೇತ್ರದಲ್ಲಿ ರಂಗನಾಥ ಸ್ವಾಮಿ ಮುಂದೆ ಆ ದಂಡಕ ಉದ್ದುದ್ದುದ್ದ ಏನು ಸಾಲುಗಳಿದೆ, ಅದರ ಮುಖಾಂತರ ಪ್ರಾರ್ಥನೆಯನ್ನು ಮಾಡೋ ಕ್ರಮ ಇತ್ತು. ಅಲ್ಲೆಲ್ಲ ಆಳ್ವಾರರನ್ನು ನಾವೆಲ್ಲ ಕೇಳ್ತೀವಿ. ಅವರೆಲ್ಲ ತಾವು ತಮ್ಮ ರಚನೆ, ತಮಿಳು ಭಾಷೆಯಲ್ಲಿ ರಚನೆಗೊಂಡಂಥ ಕೀರ್ತನೆ ಅದು ಜಾಸ್ತಿ ಪ್ರಚಾರದಲ್ಲಿ ಇತ್ತಂತೆ. ಅದರ ಮುಖಾಂತರ ಎಲ್ಲ ಅಲ್ಲಿ ವಿಶೇಷವಾಗಿ ಭಗವಂತನ ಪ್ರಾರ್ಥನೆ ಮಾಡ್ತಾ ಇದ್ರು. ಅದು ಗರ್ಭಗುಡಿ ಒಳಗಡೆ ಅದು ಪ್ರಾರ್ಥನೆ, ಅದೆಲ್ಲ ವೇದ ಮಂತ್ರಗಳಲ್ಲ. ತಮಿಳು ಭಾಷೆಯಲ್ಲಿ ಬರುವಂಥ ಯಾವ ಜನರಿದ್ದಾರೆ ವಿದ್ವಾಂಸರು, ಅವರು ರಚನೆ ಮಾಡಿದ್ದು ಅದನ್ನು ವೇದ ಮಂತ್ರಗಳಂತೆ ಆ ಗರ್ಭಗುಡಿ ಒಳಗಡೆ ಪಾರಾಯಣ ಮಾಡ್ತಾ ಇದ್ರು. ಅಲ್ಲಿ ವಿಶೇಷವಾಗಿ ಶ್ರೀಪಾದರಾಜರ ಕೊಡುಗೆ ಇದೆ. ಅಲ್ಲೆಲ್ಲ ಈ ಲಕ್ಷ್ಮೀ ನರಸಿಂಹ ದಂಡಕ ಏನಿದೆ ಅದನ್ನೆಲ್ಲ ರಚನೆ ಮಾಡಿ ದೇವರ ಪ್ರಾರ್ಥನೆಯನ್ನು ಕನ್ನಡ ಭಾಷೆಯಲ್ಲಿ ಮಾಡುವಂತೆಯೂ ಕೂಡ ಇವರು ಒಂದು ಧರ್ಮ ಜಾಗೃತಿಯನ್ನು ಮಾಡಿದರು. ಅಂತೂ ವಿಸ್ತಾರವಾಗಿ ಅವರು ಈ ಕರ್ನಾಟಕದಲ್ಲಿ ವಿಶೇಷವಾಗಿ, ಹಾಗೆ ತಮಿಳುನಾಡಿನ ಕ್ಷೇತ್ರದಲ್ಲೂ ಕೂಡ ಶ್ರೀರಂಗ ಕ್ಷೇತ್ರದಲ್ಲಿ ತಾವು ನೆಲೆಸಿದ್ದಾಗ ಈ ಥರದ ಒಂದು ಸುಲಭವಾದ ಕೀರ್ತನೆಗಳನ್ನು ರಚನೆ ಮಾಡಿ ತುಂಬ ಪ್ರಚಾರ ಮಾಡಿದರು. ಅಷ್ಟೇ ಅಲ್ಲ, ಈ ತಿರುಪತಿ ಕ್ಷೇತ್ರದಲ್ಲಿ ಅಣ್ಣಮಾಚಾರ್ಯರು ಅಂತ ನಾವು ಬಹಳ ಫೇಮಸ್, ತುಂಬ ಪ್ರಸಿದ್ಧ. ಅಣ್ಣಮಾಚಾರ್ಯರ ಕೀರ್ತನೆಗಳಲ್ಲೆಲ್ಲ ಶ್ರೀಪಾದರಾಜರ ಒಂದು ವೈಭವ ಕಾಣುತ್ತೆ. ಅವರೆಲ್ಲ ಅಣ್ಣಮಾಚಾರ್ಯರು ಶ್ರೀಪಾದರಾಜರ ಕೀರ್ತನೆಗಳು ನೋಡ್ಕೊಂಡು ಅನೇಕ ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಶ್ರೀಪಾದರಾಜರನ್ನ ಹೊಗಳಿದ್ದು ಕೂಡ ಇದೆ ಅಣ್ಣಮಾಚಾರ್ಯರು. ಈ ನಿಟ್ಟಿನಲ್ಲಿ ನೋಡಿದಾಗ ವಸ್ತುತಃ ಅಣ್ಣಮಾಚಾರ್ಯರು ವಯಸ್ಸಿನಲ್ಲಿ ಸ್ವಲ್ಪ ದೊಡ್ಡವರೇ ಶ್ರೀಪಾದರಾಜರ ವಯಸ್ಸಿಗೆ ನೋಡಿದಾಗ. ಆದರೂ ವಯಸ್ಸಿನಲ್ಲಿ ದೊಡ್ಡವರಾದರೂ ಅವರು ಇವರ ಕೀರ್ತನೆಗಳಿಂದ ಪ್ರಭಾವಿತರಾಗಿದ್ದಾರೆ ಅಂತ ಅವರ ಕೀರ್ತನೆಗಳನ್ನು ಕೆಲವು ನೋಡಿದಾಗ ಗೊತ್ತಾಗುತ್ತೆ. ಅಂಥ ಅಣ್ಣಮಾಚಾರ್ಯರು ಇವರ ಕೀರ್ತನೆಗೆ ಪ್ರಭಾವಿತರಾಗಿದ್ದರು ಅಂದರೆ ಎಷ್ಟು ಪಾಂಡಿತ್ಯವನ್ನು ಪಡೆದಿದ್ರು ಸಂಸ್ಕೃತದಲ್ಲಿ. ಸರಳ ಭಾಷೆಯಲ್ಲಿ ಕೊಟ್ಟಾಗ ಜನರಿಗೆ ಅದು ಮುಟ್ಟಿತು ಅನ್ನೋದನ್ನು ಈ ಮುಖಾಂತರ ನಾವು ಗಮನಿಸ್ಬೋದು. ಈ ನಿಟ್ಟಿನಲ್ಲಿ ಅವರ ಧರ್ಮಕ್ರಾಂತಿ ಮುಂದೆ ಹೋಯಿತು. ಈ ಅಣ್ಣಮಾಚಾರ್ಯರದು ಅದು ಉಲ್ಲೇಖ ಎಲ್ಲ ಇದೆಯಾ ತಿಳಿಸ್ತಾರೆ? ಖಂಡಿತ. ಅಣ್ಣಮಾಚಾರ್ಯರ ಕೃತಿಗಳು ಅನೇಕ ಇದೆ, ಈಗಲೂ ನಮಗೆ ಅದೆಲ್ಲ ಪಬ್ಲಿಷ್ ಕೂಡ ಆಗಿದೆ. ಅಣ್ಣಮಾಚಾರ್ಯ ಶ್ರೀಪಾದರಾಜ ಸಂಪುಟ ಅಂತ ನಮಗೆ ಗ್ರಂಥವೂ ಸಿಗುತ್ತೆ. ಆ ಗ್ರಂಥದಲ್ಲಿ ನಿಮಗೆ ಉಲ್ಲೇಖಗಳು ಇದೆ. ಖಂಡಿತ. ಒಂದು ಕಡೆ ಮಧ್ವನಾಮ ಇದನ್ನು ರಚಿಸಿದ್ರು. ಇನ್ನೊಂದು ರೀತಿ ನೋಡೋಕೆ ಹೋದರೆ ನಾವು ಪುರಂದರದಾಸರನ್ನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಪಿತಾಮಹ ಅಂತ ಭಾವಿಸ್ತೀವಿ. ಅವರ ಒಂದು ರೀತಿ ನೋಡೋಕೆ ಅವರು ಪಿತಾಮಹ, ಯಾಕಂದ್ರೆ ಅವರು ಗುರುಗಳು ವ್ಯಾಸರಾಜರ ಗುರುಗಳು ಶ್ರೀಪಾದರಾಜರು. ಸೊ ನೀವು ಹೇಳೋ ರೀತಿ ನೋಡಿದ್ರೆ ಸಂಗೀತ, ಕರ್ನಾಟಕ ಶಾಸ್ತ್ರೀಯ ಸಂಗೀತ ಪಿತಾಮಹರು ಶ್ರೀಪಾದರಾಜರು. ಭಕ್ತಿ ಮೂವ್ಮೆಂಟಿಗೆ ಆ ರೀತಿ ಇದೆ ಅಂತ. ಮತ್ತು ಇವಾಗ ವ್ಯಾಸರಾಜರಿಗೆ ಬರೋಕ್ಕೆ ನೋಡಿದ್ರೆ ವ್ಯಾಸರಾಜರ ಕೀರ್ತಿ ಅಪಾರ. ಅವ್ರ ಬಗ್ಗೆ ತುಂಬ ಕೇಳಿದ್ದೀವಿ, ನಾವು ತಿಳ್ಕೊಂಡಿದ್ದೀವಿ. ಶ್ರೀಪಾದರಾಜರ ಕೊಡುಗೇನು? ವ್ಯಾಸರಾಜರು ಆ ರೀತಿ ಅವ್ರನ್ನ ಉದ್ಧಾರ ಮಾಡೋದಕ್ಕೆ ಶ್ರೀಪಾದರಾಜರ ಕೊಡುಗೇನು? ಅವರ ಇದರಲ್ಲಿ ಒಡನಾಟದಲ್ಲಿ ಹೇಗಿತ್ತು ಅವರಿಗೆ? ಈಗ ಶ್ರೀಪಾದರಾಜರು ತಾವು ಜನಸಾಮಾನ್ಯರನ್ನು ಉದ್ಧಾರ ಮಾಡಿದ್ದನ್ನು ನಾವು ಕೇಳಿದ್ವಿ. ಜನಸಾಮಾನ್ಯರು ಉದ್ಧಾರ ಮಾಡಿದ್ದು ನಿಜ. ಆದರೆ ಈ ಶಾಸ್ತ್ರ ಗ್ರಂಥಗಳು, ಸಂಸ್ಕೃತ ಗ್ರಂಥಗಳು ನಿರಂತರವಾಗಿ ಬೇರೂರಿ ಇಡೀ ಸಾಂಸ್ಕೃತಿಕ ಪರಂಪರೆ ನಷ್ಟ ಆಗ್ಬಿಡುತ್ತೆ. ಬರೀ ಸರಳ ಭಾಷೆಯಲ್ಲೇ ಕೊಡ್ತಾ ಹೋದರೆ ಆಗ ಜನರಿಗೆ ಮುಟ್ಟತ್ತೆ ಹೊರತು ನಿಜವಾದ ವಿದ್ಯೆ ಎಲ್ಲೋ ಹೊರಟೋಗ್ಬಿಡುತ್ತೆ. ಹಾಗೆ ನೋಡಿದ್ರೆ ವೇದ ಮಂತ್ರಗಳೇ ಬೇಡ, ಬರೀ ಕನ್ನಡದಲ್ಲೇ ನಾವೆಲ್ಲ ಹೇಳ್ಬಿಡ್ತೀವಿ ಅಂತ ಆಗ್ಬಿಡುತ್ತೆ. ಹಾಗಲ್ಲ, ನಿಜವಾದ ನಿಧಿ ಆ ನಿಧಿನೇ, ಅದೇ ಬೇಕು. ಆದರೆ ಅದನ್ನು ಅರ್ಥೈಸ್ಕೊಳ್ಳೋದಕ್ಕೆ ಕನ್ನಡ ಭಾಷೆಯಲ್ಲಿ ಒಂದು ಸರಳ ಮಾರ್ಗವನ್ನು ಆಶ್ರಯಿಸಿದ್ದಷ್ಟೇ. ವ್ಯಾಸರಾಜರಿಗೆ ಮತ್ತು ಶ್ರೀಪಾದರಾಜರಿಗೆ ಇವರ ಒಡನಾಟ ಜೊತೆಗೆ ಶ್ರೀಪಾದರಾಜರಿಂದ ಸಿಕ್ಕಿದ್ದೇನು ವ್ಯಾಸರಾಜರಂಥ ಗುರುಗಳ ಇದು ನಮಗೆಲ್ಲ ಗುರುಗಳೇ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಶ್ರೀಪಾದರಾಜರು ಹೇಗೆ ನಿರ್ಮಾಣ ಮಾಡಿದರು ಅಂದಾಗ ಅದು ವ್ಯಾಸರಾಜರ ಘಟನೆಯನ್ನು ಸ್ವಲ್ಪ ಮೆಲಕ್ಕೆ ಹಾಕಬೇಕಾಗಿ ಬರುತ್ತೆ. ವ್ಯಾಸತೀರ್ಥರು ತಾವು ಶ್ರೀಪಾದರಾಜರ ಬಳಿ ಅಧ್ಯಯನಕ್ಕೆ ಬರ್ತಾರೆ. ಅಧ್ಯಯನ ಮಾಡಿದ್ದು ಎಷ್ಟು ವರ್ಷ? ಬ್ರಹ್ಮಣ್ಯ ತೀರ್ಥರೇ ಕಳಿಸ್ತಾರೆ. ವಸ್ತುತಃ ಬ್ರಹ್ಮಣ್ಯ ತೀರ್ಥರ ಹತ್ರ ಸನ್ಯಾಸ ದೀಕ್ಷೆ ಆಯಿತು ಯಾರಿಗೆ? ವ್ಯಾಸರಾಜರಿಗೆ. ಆದರೆ ಅಧ್ಯಯನಕ್ಕೆ ಬಂದಿದ್ದು ಶ್ರೀಪಾದರಾಜರ ಬಳಿ. ಬ್ರಹ್ಮಣ್ಯ ತೀರ್ಥರೇ ಆಜ್ಞೆ ಮಾಡ್ತಾರೆ, ನೀವು ಹೋಗಿ ಶ್ರೀಪಾದರಾಜರ ಬಳಿ ಕಲಿಬೇಕು ಅಂತ. ಯಾಕೆ ತಾವೇ ಹೇಳ್ಬೋದಿತ್ತಲ್ವ ಅಂದರೆ, ಅದು ಚಿಕ್ಕ ಮಗುವಿನಿಂದ ವ್ಯಾಸತೀರ್ಥರನ್ನ ಬೆಳೆಸಿದವರು. ನಾವೆಲ್ಲ ನಮ್ಮ ಮನೇಲಿ ಇವಾಗ ಪಂಡಿತರಾಗಿರ್ತಾರೆ. ಪಂಡಿತರ ತಂದೆ ಹತ್ರ ಆ ಮಕ್ಕಳು ಕಲಿಯಲ್ಲ, ಅದಕ್ಕೋಸ್ಕರ ಬೇರೆಯವ್ರ ಹತ್ರ ಬಿಡ್ತಾರೆ. ಯಾಕಂದರೆ ಸಲಿಗೆ ಜಾಸ್ತಿ ಇದ್ದಲ್ಲಿ ಚೆನ್ನಾಗಿ ಓದ್ಲಿಕ್ಕಾಗಲ್ಲ. ಅದರಿಂದ ವ್ಯಾಸತೀರ್ಥರಿಗೆ ಸಲಿಗೆ ಆಗ್ಬಿಡುತ್ತೆ. ಯತಿರಾಜರಿಗಾಗಿದ್ರು, ವ್ಯಾಸತೀರ್ಥರಿಗೆ ಸಲಿಗೆ ಜಾಸ್ತಿ ಆಗ್ಬಿಡುತ್ತೆ. ಅದನ್ನ ಬೇಡ ನಾನು, ಮತ್ತು ನನಗೂ ಕೂಡ ಪ್ರೀತಿಯಿಂದ ಪಾಠ ಹೇಳಬೇಕು. ಪ್ರೀತಿ ಜಾಸ್ತಿ ಆಗಿಬಿಟ್ರೆ ಪಾಠ ಕಡಿಮೆ ಆಗಿಬಿಡುತ್ತೆ, ಇನ್ನು ಬೇರೆ ಒಂದು ಪೋಷಣೆನೇ ಜಾಸ್ತಿ ಆಗಿಬಿಡುತ್ತೆ. ಹಾಗಾಗಿ ಶ್ರೀಪಾದರಾಜರ ಬಳಿ ಕಳಿಸೋಣ, ಅವರು ನಮ್ಮವರೇ ಅಂತ. ಯಾಕೆಂದ್ರೆ ಅವರಿಬ್ಬರು ಸಂಬಂಧಿಕರು ಪೂರಾಶ್ರಮದಲ್ಲಿ. ಹಾಗಾಗಿ ಅಂಥ ದೊಡ್ಡ ವಿದ್ವಾಂಸರು ಶ್ರೀಪಾದರಾಜರ ಹತ್ರ ಕಳಿಸೋಣ, ಅಲ್ಲಿ ಒಳ್ಳೆ ವೇದಾಧ್ಯಯನ ಆಗಲಿ ಅಂತ, ಶಾಸ್ತ್ರಾಧ್ಯಯನ ಎಲ್ಲ ಆಗಲಿ ಅಂತ. ಇದರ ಹಿನ್ನೆಲೆ ಇನ್ನೊಂದು ಅಂಶನೂ ಕೂಡ ಇದೆ. ಯಾಕೆ ಶ್ರೀಪಾದರಾಜರ ಹತ್ರ ಕಳಿಸಿದ್ರು ಬ್ರಹ್ಮಣ್ಯ ತೀರ್ಥರು ಅಂದರೆ, ಶ್ರೀಪಾದರಾಜರು ಧ್ರುವಾಂಶ ಸಂಭೂತರು, ಈ ಕಡೆ ವ್ಯಾಸರಾಜರು ಪ್ರಹ್ಲಾದ. ಈ ಪ್ರಹ್ಲಾದನ ಗುರುಗಳು ಯಾರು? ನಾರದರು.
ಧ್ರುವನಿಗೂ ಗುರುಗಳು ಯಾರು? ನಾರದರು. ಹಾಗಾಗಿ ನಾರದರ ಶಿಷ್ಯರು ಇವರಿಬ್ಬರು. ಅಷ್ಟೇ ಅಲ್ಲ, ಈ ಪ್ರಹ್ಲಾದರಾಜನು ರಾಜವೈಭವ ಮೆರೆದವನು, ಶ್ರೀಪಾದರಾಜರು ರಾಜವೈಭವನ ಮೆರೆದವರು. ಹಾಗಾಗಿ ಇವರನ್ನ ಸೇರಿಸಿದ್ರೆ ಗುರು ಶಿಷ್ಯರಾಗಿ ಆಗ ಮುಂದೆ ಆ ರಾಜವೈಭವ ಮುಂದುವರಿಸ್ಕೊಳ್ಳೋದು ಹೇಗೆ ಅಂತಲೂ ಗೊತ್ತು. ಹಾಗೆ ನಾರದರಿಂದಲೇ ವಿದ್ಯೆಯನ್ನು ಪಡೆದಿದ್ರಿಂದ ಆ ವಿದ್ಯೆನೂ ಮುಂದೆ ಹರಿಯಲಿ ಅಂತ ಈ ದೃಷ್ಟಿಯನ್ನು ಕೂಡ ಆ ಸೂರ್ಯಾಂಶ ಸಂಭೂತರಾದ ಬ್ರಹ್ಮಣ್ಯ ತೀರ್ಥರ ಮನಸ್ಸಿನಲ್ಲಿತ್ತು. ಹಾಗಾಗಿ ಶ್ರೀಪಾದರಾಜರ ಹತ್ರ ಬಂದರು ವ್ಯಾಸತೀರ್ಥರು. 12 ವರ್ಷಗಳ ಕಾಲ ಓದಿದ್ದಾರೆ ಅಂತ ತುಂಬ ಪ್ರಸಿದ್ಧ. ಅದು ವೇದಾಂತವನ್ನ ಓದ್ತಾರೆ ಅವರು, ಬೇರೆ ಸಂಸ್ಕೃತ ಸಾಹಿತ್ಯವನ್ನೆಲ್ಲ ಅಧ್ಯಯನ ಮಾಡಿರ್ತಾರೆ ಬೇರೆ ಕಡೆ. ಇಲ್ಲಿ ಬಂದು ಅವರು ವೇದಾಂತ ಗ್ರಂಥವನ್ನ ಶ್ರೀಪಾದರಾಜರು 12 ವರ್ಷ ಓದ್ತಾರೆ. ಅದು ಹೇಗೆ ಅಂದರೆ ಸೋಮನಾಥ ಕವಿ ವರ್ಣಿಸ್ತಾನೆ. ಶ್ರೀಪಾದರಾಜರು ಹೇಗಿದ್ರು ಅಂದರೆ ಮಧ್ವಾಚಾರ್ಯರ ಸಿದ್ಧಾಂತ, ದ್ವೈತ ಸಿದ್ಧಾಂತ ಏನಿದೆ, ನಾವು ಮತತ್ರಯ ಆಚಾರ್ಯರಲ್ಲಿ ಹೇಗೆ ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು ಮತ್ತು ಮಧ್ವಾಚಾರ್ಯರು, ಆ ಮಧ್ವಾಚಾರ್ಯರ ಸಿದ್ಧಾಂತ ಏನಿದೆ ಆ ಸಿದ್ಧಾಂತ ಒಂದೇ ಕಡೆ ಸಿಗಬೇಕು ಅಂದರೆ ಅದು ಶ್ರೀಪಾದರಾಜರ ತಲೆಯಲ್ಲಿ ಇದೆಯಂತೆ, ಅಷ್ಟು ಸಿದ್ಧಾಂತ. ಅಂದರೆ ಮಧ್ವಮುನಿ ರಹಸ್ಯ ಎಲ್ಲ ತುಂಬ್ಕೊಂಡ್ಬಿಟ್ಟಿದ್ದಾರೆ. ಈಗೆಲ್ಲ ನಾವು ದುಡ್ಡನ್ನು ಎಲ್ಲ ಬ್ಯಾಂಕಲ್ಲಿ ಒಂದು ಕಡೆ ಕಲೆಕ್ಟ್ ಮಾಡಿ ಹಾಕಿರ್ತೀವಿ, ಎಲ್ಲ ಒಂದು ಕಡೆ ಸೇಫ್ ಆಗಿರಲಿ ಅಂತ. ಹಾಗೆ ಮಧ್ವ ಸಿದ್ಧಾಂತ ಸೇಫ್ ಆಗಿದ್ದ ಜಾಗ ಅಂತೆ ಅದು ಶ್ರೀಪಾದರಾಜರ ಬುದ್ಧಿ. ಅಷ್ಟು ದೊಡ್ಡ ವಿದ್ಯಾ ಸಂಪನ್ನರು. ಅವರ ಬಳಿ ವ್ಯಾಸತೀರ್ಥರು ಮುಳುಬಾಗಿಲು ಕ್ಷೇತ್ರಕ್ಕೆ ಬಂದು ಅವರು ಕಲೀಲಿಕ್ಕೆ ಅಂತ ಬರ್ತಾರೆ. ಅಧ್ಯಯನ ಮಾಡಲಿಕ್ಕೆ ಅಂತ ಬಂದಾಗ ಶಿಷ್ಯ ಬಂದಿದ್ದಾರೆ, ಇನ್ನೂ ಶಿಷ್ಯರಾಗಿಲ್ಲ, ಆದರೆ ಗೊತ್ತಾಯಿತು ಬಂದಿರೋದು ಅಧ್ಯಯನ ಮಾಡಲಿಕ್ಕೆ ಅಂತ. ಶ್ರೀಪಾದರಾಜರು ಮಧ್ಯ ಕೂತು ಸುತ್ತಲೂ ಶಿಷ್ಯರೆಲ್ಲ ಕೂತಿರ್ತಾರಂತೆ, ರತ್ನಗಂಬಳಿ ಅದ್ರ ಮೇಲೆ ಕೂತಿದ್ದಾರೆ, ಪಾಠ ಹೇಳ್ತಾ ಕೂತಿದ್ರಂತೆ. ಎಂಥ ದರ್ಶನ! ಬಂದು ನಮಸ್ಕಾರ ಮಾಡ್ತಾರೆ. ಆಗ ತಕ್ಷಣ ವ್ಯವಸ್ಥೆ ಮಾಡಿ ವ್ಯಾಸರಾಜರಿಗೆ ಅಂತ ಒಂದು ಆಸನ ವ್ಯವಸ್ಥೆ ಮಾಡಿದರು, ಶಿಷ್ಯರ ಕೈಯಲ್ಲಿ ಹಾಕ್ಸಿದ್ರು, ಕೂತರು, ಸಂಭಾಷಣೆ ನಡೀತು. ಮಾತಾಡ್ತಾ ಮಾತಾಡ್ತಾ ಎಷ್ಟು ವರ್ಷಗಳಾಗೋಯ್ತದೆ, 12 ವರ್ಷಗಳ ಕಾಲ ಅಧ್ಯಯನ ಆಯಿತು ಅಲ್ಲಿ ನಿಂತು. ಆಮೇಲೆ ಮುಗಿದ ಮೇಲೆ ಗುರುಕುಲ ಮುಗಿದ ಮೇಲೆ ಹೋಗ್ಲಿಲ್ವಂತೆ ವ್ಯಾಸರಾಜರು. ಆಶ್ಚರ್ಯ ಆಗತ್ತೆ, ನಾವೆಲ್ಲ ಗುರುಕುಲ ಓದ್ತೀವಿ, ಯಾವಾಗ ವಾಪಸ್ ಬರ್ತೀವಿ ಅಂತ. ಪ್ರತಿನಿತ್ಯ ಸ್ಕೂಲ್ಗೆ ಹೋಗ್ತಾರೆ ಮಕ್ಕಳು, ಯಾವಾಗ ಸ್ಕೂಲಿಂದ ವಾಪಸ್ ಬರ್ತೀವಿ ಅಂತ ಮನೆ ಕಾಯ್ತಾ ಇರ್ತಾರೆ. ಅದೇ ವ್ಯಾಸರಾಜರಿಗೆ ಹಾಗೆ ಅನಿಸ್ಲಿಲ್ವಂತೆ. ಯತಿಗಳಾಗಿ ತಾವು ಶ್ರೀಪಾದರಾಜರ ಬಳಿ 12 ವರ್ಷ ಓದಿದ ಮೇಲೂ ಇನ್ನೂ ನಾನು ಮುಳುಬಾಗಿಲು ಕ್ಷೇತ್ರದಲ್ಲೇ ಇರಬೇಕು ಅಂತ ಅನಿಸ್ತಂತೆ. ಅನಿಸಿ ಅಲ್ಲೇ ನೆಲೆಸಿದ್ರು. ಯಾಕೆ? ಪ್ರಶಾಂತವಾದ ಪರಿಸರ. ಅಲ್ಲೇ ಅನೇಕ ವರ್ಷಗಳ ಕಾಲ ಗುರುಗಳ ಸೇವೆಯನ್ನು ಮಾಡಿದರು. ಕೊನೆಗೆ ಗುರುಗಳೇ ಹೇಳಿದ್ರಂತೆ, ಇನ್ನೂ ಸಾಕು, ನೀವೆಲ್ಲ ಅಧ್ಯಯನ ಮಾಡಿದ್ದೀರಿ, ನೀವು ಹೇಗೆ ಅಧ್ಯಯನ ಮಾಡಿದ್ದೀರಿ ಅಂತ ಗುರುಗಳೇ ಅವ್ರ ಬಗ್ಗೆ ಹೇಳ್ತಾರೆ. ಅದು ವಿದ್ಯೆ ಎಲ್ಲ ಸರಸ್ವತಿ ದೇವಿಯಲ್ಲಿ ಕಾಣ್ತೀವಿ. ಈ ಪ್ರತಿಭಟನೆ ಅಂದರೆ ವಾದ ಕೂತಾಗ ಚೆನ್ನಾಗಿ ವಾದ ಮಾಡುವಂಥ ಕೌಶಲ ಅದು ಶುಕ್ರಾಚಾರ್ಯರಲ್ಲಿ ಕಾಣೋದಿದೆ. ಇನ್ನು ಬೃಹಸ್ಪತ್ಯಾಚಾರ್ಯರಲ್ಲಿ ಅಂಥ ವಿದ್ಯೆ, ದೇವತೆಗಳ ಗುರು, ಅದೆಲ್ಲ ಒಟ್ಟಿಗೆ ನಿಮ್ಮಲ್ಲಿ ಸೇರಿದೆಯಲ್ಲ ಅಂತ ಹೊಗಳಿದ್ರಂತೆ. ಅಂದರೆ ಜಗತ್ತಿಗೆ ಗೊತ್ತಾಗಲಿ ಈ ವ್ಯಾಸರಾಜರಂಥವರು ಎಂಥ ಮಹಾನುಭಾವರು, ಎಷ್ಟು ವಿದ್ಯೆಯನ್ನು ಪಡೆದಿದ್ದಾರೆ ಅಂತ ತಿಳಿಲಿ ಅಂತ ಅಷ್ಟು ವಿದ್ಯೆ ಸಂಪಾದನೆ ಮಾಡಿದ್ದಾರೆ. ಮತ್ತು ಇನ್ನೊಂದು ಗಮನಿಸ್ಬೋದು, ವ್ಯಾಸರಾಜರ ಗ್ರಂಥ ಇವತ್ತಿನ ದಿವಸ ನ್ಯಾಯಾಮೃತ, ತರ್ಕತಾಂಡವ, ಚಂದ್ರಿಕಾ, ಈ ಗ್ರಂಥಗಳನ್ನೆಲ್ಲ ಪರಮತಿಯರು ಕೂಡ ಅಂದರೆ ಅದ್ವೈತ ಮತದವರು ಕೂಡ, ಬ್ರಾಹ್ಮಣರ ಇದರಲ್ಲೇ ಗುಂಪಿನಲ್ಲೇ ವಿಶಿಷ್ಟಾದ್ವೈತಿಗಳು, ಅದ್ವೈತಿಗಳು ಕೂಡ ಈ ಗ್ರಂಥಗಳನ್ನು ತಗೊಂಡು ವಿಚಾರ ಮಾಡ್ತಾರೆ ಅಂತ ಅಂದರೆ ಎಷ್ಟು ಒಂದು ಸೈದ್ಧಾಂತಿಕವಾಗಿ ವ್ಯಾಸರಾಜರ ಕೊಡುಗೆ ಇದೆ. ಹಾಗಾದ್ರೆ ಅದಕ್ಕೆ ಮೂಲಭೂತವಾಗಿ ಪಾಠ ಹೇಳಿದವರು ಯಾರು? ಅದು ಶ್ರೀಪಾದರಾಜರು. ಈ ರೀತಿಯಲ್ಲಿ ವ್ಯಾಸರಾಜರ ನಿರ್ಮಾಣ ಯಾವ ಹಂತಕ್ಕೆ ಹೋಯಿತು ಅಂದರೆ ಈಗ ಭಾರತಾದ್ಯಂತ, ಅದು ಉತ್ತರ ಭಾರತದ ಕಾಶಿ ಕ್ಷೇತ್ರದಲ್ಲಿ ಆಗಬಹುದು, ಈ ಕಡೆ ದಕ್ಷಿಣದಲ್ಲಿ ರಾಮೇಶ್ವರದ ತನಕ ಆಗಬಹುದು, ಎಲ್ಲ ಕಡೆ ಅದ್ವೈತಿಗಳು, ವಿಶಿಷ್ಟಾದ್ವೈತಿಗಳು ಅಂದರೆ ಶಂಕರಾಚಾರ್ಯರ ಸಂಪ್ರದಾಯ ಅನುಯಾಯಿಗಳು ಮತ್ತು ರಾಮಾನುಜಾಚಾರ್ಯರ ಸಂಪ್ರದಾಯವನ್ನು ಪರಿಪಾಲಿಸೋರು, ಈ ಕಡೆ ನಮ್ಮ ಮಧ್ವಾಚಾರ್ಯರ ಸಂಪ್ರದಾಯ ಅಂದರೆ ಪಾಲಿಸೋರು ಎಲ್ಲರೂ ಕೂಡ ಸೇರಿ ಈ ವ್ಯಾಸರಾಜರು ಬರೆದ ನ್ಯಾಯಾಮೃತ, ತರ್ಕತಾಂಡವ, ಚಂದ್ರಿಕಾ ಈ ಗ್ರಂಥಗಳ ಬಗ್ಗೆ ವಿಮರ್ಶೆ ಮಾಡ್ತಾ ಇದ್ದಾರೆ ಅಂತಂದರೆ ಇನ್ನು ಎಷ್ಟು ದೊಡ್ಡ ಈ ಭಂಡಾರವನ್ನು ವ್ಯಾಸರಾಜರಿಗೆ ಶ್ರೀಪಾದರಾಜರು ಕೊಟ್ಟಿದ್ದಾರೆ ಅನ್ನೋದು ಈ ಮುಖಾಂತರ ಗೊತ್ತಾಗುತ್ತೆ. ಅದನ್ನು ವಿದ್ಯೆಯನ್ನು ಎಷ್ಟು ಧಾರೆ ಎರೆದಿದ್ದಾರೆ, ಅದನ್ನು ಆ ಭಾರತಾದ್ಯಂತ ಈ ಬ್ರಾಹ್ಮಣ ಸಂಘದಲ್ಲಿ ವ್ಯಾಸತೀರ್ಥರ ಗ್ರಂಥಗಳಿಗಿರೋ ಮರ್ಯಾದೆ, ಅದರ ಬಗ್ಗೆ ವಿಚಾರವನ್ನು ಮಾಡೋದನ್ನು ನಾವು ಗಮನಿಸಿದಾಗ ಶ್ರೀಪಾದರಾಜರು ಎಷ್ಟು ವ್ಯಾಸರಾಜರಿಗೆ ಕೊಟ್ಟಿದ್ದಾರೆ ಅನ್ನೋದನ್ನು ನಾವು ತಿಳ್ಕೊಳ್ಬಹುದು. ಧನ್ಯವಾದಗಳು. ಈ ನಿಟ್ಟಿನಲ್ಲಿ ವ್ಯಾಸರಾಜರು ಬಹುಶಃ ಅವ್ರು ಕೂತ್ಕೊಂಡಿದ್ದ ಗುಹೆನೋ ಅಥವಾ ಆ ಥರ ಏನೋ ಶ್ರೀಪಾದರಾಜ ಮಠದ ಬೃಂದಾವನದ ಎದುರುಗಡೆ ಕಾಣ್ತೀವಿ. ಅದರದ್ದು ಇಂಪಾರ್ಟೆನ್ಸ್ ಏನು, ಅಲ್ಲಿ ಏನು ನಡೀತು, ಏನಾರು ಇವೆಂಟ್ ನಡೀತಾ? ಯಾಕಂದ್ರೆ ಅಲ್ಲೊಂದು ಸ್ಪೆಷಲ್ ಅವ್ರಿಗೆ ಅಂತಲೇ ಜಾಗ ಇವಾಗ ಆಫ್ಕೋರ್ಸ್ ರೀಕನ್ಸ್ಟ್ರಕ್ಟ್ ಮಾಡಿದ್ದಾರೆ, ಬಟ್ ಅಲ್ಲಿ ಐಡೆಂಟಿಫೈ ಮಾಡಿದ್ರು ವ್ಯಾಸರಾಜರು ಇಲ್ಲಿ ಅಧ್ಯಯನ ಮಾಡ್ತಿದ್ರು ಅಥವಾ ತಪಸ್ ಮಾಡ್ತಿದ್ರು ಅಂತ. ಅದ್ರದ್ದು ಏನು ಮಹತ್ವ? ಇವಾಗ ನಾವು ಮುಳುಬಾಗಿಲು ಕ್ಷೇತ್ರಕ್ಕೆ ಹೋದಾಗ ಶ್ರೀಪಾದರಾಜರ ಬೃಂದಾವನದ ಎದುರುಗಡೆ ನಾವು ಅಲ್ಲಿ ವ್ಯಾಸರಾಜರು ಆನ್ಹಿಕ ಮಾಡಿದ ಸ್ಥಳ ಅಂತ ನಾವಲ್ಲಿ ನೋಡ್ತೀವಿ. ಆ ಸ್ಥಳವನ್ನು ಅಲ್ಲಿ ವ್ಯಾಸರಾಜರ ಕುರಿತಾದ ಒಂದು ಸ್ತೋತ್ರವನ್ನು ಕೂಡ ಒಂದು ಕಲ್ಲಿನಲ್ಲಿ ಹಾಕಿದ್ದಾರೆ. ಅದು ವಿಜೇಂದ್ರ ತೀರ್ಥರು ಮಾಡಿದ ಸ್ತೋತ್ರ. ಆ ಸ್ಥಳದ ಮಹಿಮೆ ಏನು ಅಂತ ಅದೇನೆಂದರೆ, ನಾನು ಈಗಾಗಲೇ ತಿಳಿಸ್ದೆ ಮುಂಚೆ, ಶ್ರೀಪಾದರಾಜರ ಬಳಿ ಓದಲಿಕ್ಕೆ ಅಂತ ವ್ಯಾಸರಾಜರು ಬಂದರು. ಬಂದಾದಮೇಲೆ ಎಲ್ಲ ಅಧ್ಯಯನ ಮುಗೀತು,
ಮುಕ್ತಾಯ ಆದಮೇಲೆ ವಾಪಸ್ ಹೋಗಲಿಲ್ಲ. ಸ್ವಲ್ಪ ನರಸಿಂಹ ತೀರ್ಥದಲ್ಲೇ ಇರೋಣ, ಪವಿತ್ರವಾದ ಈ ತೀರ್ಥದಲ್ಲಿ ತಪಸ್ಸನ್ನು ಮಾಡಬೇಕು ಅಂತ ಅವರಿಗೆ ಬಹಳ ಅಭಿಲಾಷೆ. ಮತ್ತು ಗುರುಗಳ ಹತ್ರ ಏನೇ ಮಾಡಿದರೂ ಅದು ಅನಂತ ಫಲ ಅಂತ. ಈಗ ನಾವು ಮನೇಲಿ ಮಾಡೋದಕ್ಕಿಂತ ಗುರುಗಳ ಹತ್ರ ಹೋಗಿ ಅವರ ಬಳಿ ಇದ್ದು ಸೇವೆ ಮಾಡಿ ಜಪ ಮಾಡಿದರೆ ಅದಕ್ಕೆ ತುಂಬ ಫಲ. ಆದ್ದರಿಂದ ಗುರುಗಳ ಬಳಿ ಇದ್ದು ಆಚರಣೆ ಮಾಡೋಣ, ತಪಸ್ಸನ್ನು ಧ್ಯಾನ ಮಾಡೋಣ ಅಂತ ಪ್ರತಿನಿತ್ಯ ಅಲ್ಲಿ ಗುರುಗಳ ಮುಂದೆ ಅವ್ರ ಪಾಡಿಗೆ ಜಪತಪದಲ್ಲಿ ನಿರತರಾಗಿದ್ದರು. ಇವರು ಆನ್ಹಿಕವನ್ನು ಅಲ್ಲಿ ಮಾಡ್ತಾಯಿದ್ರು. ತಾವು ಯತಿಗಳಾಗಿ ಏನೇನು ಮಾಡಬೇಕು ಅಂಥ ಜಪತಪಗಳನ್ನು ಮಾಡ್ತಾಯಿದ್ರು. ಇದು ಒಂದು. ಮತ್ತೊಂದು, ಅಲ್ಲಿ ಪಾಠ ಹೇಳಿದ ಜಾಗ ಅಂತಲೂ ಕೂಡ ಅದು ಪ್ರಸಿದ್ಧ. ಶ್ರೀಪಾದರಾಜರು ಅದೇ ಸ್ಥಳದಲ್ಲಿ ವ್ಯಾಸರಾಜರಿಗೆ ಪಾಠ ಹೇಳ್ತಾ ಇದ್ರು ಅಂತ ನಾವೆಲ್ಲ ಅಲ್ಲಿ ಹೋದಾಗ ಆ ಗುಹೆ ಥರ ಇದೆ. ಈಗ ಅದು ಚಿಕ್ಕದಾಗಿ ಅಲ್ಲಿ ಹೋಗಿ ಒಳಗಡೆ ಅಲ್ಲಿ ನೋಡಿ ನಾವು ನಮಸ್ಕಾರ ಮಾಡಿಕೊಂಡು 1-2 ನಿಮಿಷ ಅದರ ಹತ್ತಿರಕ್ಕೆ ನಾವು ಕೂತ್ಕೊಂಡು, ಅಲ್ಲಿ ಒಳಗಡೆ ಹೋಗಿ ಕೂತ್ಕೊಳ್ಳೋದು ಅಂತಲ್ಲ, ಹೊರಗಡೆ ನಾವು ಕೂತು ವ್ಯಾಸರಾಜರ ಸ್ತೋತ್ರ, ಶ್ರೀಪಾದರಾಜರ ಸ್ತೋತ್ರವನ್ನೆಲ್ಲ ಹೇಳ್ಕೊಂಡು ಬರಬೇಕು. ಅಂಥ ಒಂದು ಪುಣ್ಯ ಕ್ಷೇತ್ರ ಅದು. ಅಲ್ಲಿ ಕೂತಿದ್ದಾಗ ಒಂದು ಸಲ ಘಟನೆ ಆಯಿತು. ಸಾಮಾನ್ಯವಾಗಿ ನಾವು ಧ್ಯಾನ ಮಾಡೋದಿದೆ, ಕಣ್ಣು ಮುಚ್ಕೊಂಡು 2 ನಿಮಿಷ ಆಗೋಷ್ಟೊತ್ತಿಗೆ ಮನಸ್ಸೆಲ್ಲೋ ಇರುತ್ತೆ, ಆ ಕಡೆ ಈ ಕಡೆ ನೋಡ್ತಾ ಇರ್ತೀವಿ, ನಮಗೆ ಒಂದೇ ಕಡೆ ನಮ್ಮ ಮನಸ್ಸು ಏಕಾಗ್ರವಾಗಿರಲ್ಲ. ಆದರೆ ವ್ಯಾಸರಾಜರಂಥ ಮಹಾನುಭಾವರು ತಾವು ಧ್ಯಾನಕ್ಕೆ ಕೂತಿದ್ದಾರೆ, ದೇವರ ಧ್ಯಾನ, ಗೋಪಾಲಕೃಷ್ಣನ ಧ್ಯಾನ ಮಾಡ್ತಾ ಇದ್ದಾರೆ. ಎಷ್ಟೋ ಹೊತ್ತು ಆಗಿಬಿಟ್ಟಿದೆ, ಮುಳುಗ್ಬಿಟ್ಟಿದ್ದಾರೆ. ಆ ಸಂದರ್ಭದಲ್ಲಿ ಹಿಂದಿನಿಂದ ಒಂದು ಸರ್ಪ ಬಂದು ಯಾರೋ ಕೂತಿದ್ದಾರೆ ಮುನಿಗಳು, ಹಾಕ್ಕೊಂಡು ಸುತ್ತಾಕೊಂಡೋಣ ಅಂತ ಪೂರ್ತಿ ಸುತ್ತಾಕೊಂಡ್ಬಿಟ್ಟಿದೆಯಂತೆ ಸರ್ಪ. ಸುತ್ತಾಕೊಂಡ್ರೆ ಎಲ್ಲ ಶಿಷ್ಯರಿಗೆ ಗಾಬರಿ. ವ್ಯಾಸರಾಜರಿಗೆ ಗೊತ್ತಾಗಿಲ್ಲ, ಸುತ್ತಾಕೊಂಡ್ಬಿಟ್ಟಿದೆ, ಹೆಡೆ ಬೇರೆ ಆಚೆ ಈಚೆ ಮಾಡ್ತಾ ಇದೆಯಂತೆ. ಇನ್ನೇನು ಮಾಡುತ್ತೋ ಗೊತ್ತಿಲ್ಲ, ಮುಂದೆ ದುರ್ಘಟನೆ ಏನಾಗುತ್ತೋ ಅಂತ ಹೆದರಿಕೆ. ವಸ್ತುತಃ ಅದು ದೊಡ್ಡ ಅನುಗ್ರಹ ಅಂತೆ. ಅದು ಯಾರು ಬೇರೆ ಅಲ್ವಂತೆ ಆ ಸರ್ಪ. ಕೆಲವ್ರ ಪ್ರಕಾರ ಏನು ಹೇಳ್ತಾರೆ ಅದಕ್ಕೆ ಅಂದರೆ, ನಾವು ಶ್ರೀಪಾದರಾಜ ಮಠ ಅಂದರೆ ಪದ್ಮನಾಭ ತೀರ್ಥರ ಮೂಲ ಮಠ ಇದು. ಅಂದರೆ ಸಾಕ್ಷಾತ್ ಮಧ್ವಾಚಾರ್ಯರ ಶಿಷ್ಯರು ಪದ್ಮನಾಭ ತೀರ್ಥರು, ಅವರ ಪರಂಪರೆ ಅಂತಲೇ ಪ್ರಸಿದ್ಧ. ನಾವೀಗಲೂ ಮೃತ್ತಿಕಾ ವೃಂದಾವನವನ್ನು ಅಲ್ಲೇ ಶ್ರೀಪಾದರಾಜ ವೃಂದಾವನದ ಪಕ್ಕದಲ್ಲೇ ನಾವು ನೋಡ್ಬೋದು. ಅಂಥ ಪದ್ಮನಾಭ ತೀರ್ಥರು ಸರ್ಪರೂಪದಲ್ಲಿ ಬಂದರು ಅಂತ ಅವರಿಗೆ ಖುಷಿಯಾಗಿ ಸರ್ಪರೂಪದಲ್ಲಿ ಅವರೇ ಬಂದು ಹಾಕ್ಕೊಂಡಿದ್ದಾರೆ ಅಂತ ಒಂದು ಉದ್ಗಾರವನ್ನು ಮಾಡೋದಿದೆ. ಅಂತೂ ಇರಲಿ, ಉತ್ಪ್ರೇಕ್ಷೆನೂ ಆಗಿರ್ಬೋದು, ಕೆಲವು ಸಲ ನಾವು ಭಾವಿಸ್ಬೋದು. ಆದರೂ ಒಂದು ಸರ್ಪ ಬಂದು ತಾನು ಸುತ್ತಾಕೊಂಡಿದ್ದಾಗ ಈ ಕಡೆ ಶ್ರೀಪಾದರಾಜರಿಗೆ ವಿಷಯ ಗೊತ್ತಾಯಿತು. ತಾವು ಬರ್ತಾರೆ, ಬಂದು ನೋಡ್ತಾರೆ, ಸರ್ಪ ಸುತ್ತಕೊಂಡಿದೆ. ಆದರೆ ಅವ್ರಿಗೇನು ಆಶ್ಚರ್ಯ ಇಲ್ಲ, ಆರಾಮಾಗಿ ಬಂದ್ರಂತೆ. ಯಾಕೆ ಅಂದರೆ ನಾವೆಲ್ಲ 64 ವಿದ್ಯೆಗಳನ್ನು ಕೇಳ್ತೀವಿ. ವಿಜೇಂದ್ರ ತೀರ್ಥರ ಬಳಿ 64 ವಿದ್ಯೆ ಇತ್ತು ಅಂತ. ನಮಗೆ ಬರೋ ಭಾಷೆ ಏನೋ, ಒಂದು ಕನ್ನಡ ಬರುತ್ತೆ, ಒಂದು ಸಂಸ್ಕೃತ, ಒಂದು ಇಂಗ್ಲೀಷು, ಒಂದು ಹಿಂದಿ, ಬಿಟ್ಟರೆ ಇನ್ನೇನೋ. ಜನ ಎಲ್ಲ ಹೇಳ್ಬೋದು ಒಂದು 14 ಭಾಷೆ ಬರೋನು ತೋರಿಸ್ಬೋದು ಜಗತ್ತಿನಲ್ಲಿ. ಆದರೆ ಪ್ರಾಣಿಗಳ ಜೊತೆ ಮಾತಾಡೋ ಒಂದು ಭಾಷೆ ಇದೆಯಾ, ಅನ್ನೋದು ಬಹಳ ಆಶ್ಚರ್ಯಕರ. ಶ್ರೀಪಾದರಾಜರಿಗೆ ಆ ವಿದ್ಯೆ ಇತ್ತಂತೆ. ಇನ್ನು ಸರ್ಪದ ಜೊತೆಗೆ ಮಾತನಾಡುವಂಥ ಭಾಷೆ. ಅಂದರೆ ಸರ್ಪಗಳೇನೋ ಶಬ್ದ ಮಾಡ್ತಾ ಇರುತ್ತೆ. ಈಗ ನಾವು ನೋಡ್ಬೋದು, ನಾಯಿಗಳಾಗ್ಬೋದು, ಏನೇನೋ ಶಬ್ದಗಳು ಮಾಡ್ತಾ ಇರುತ್ತೆ. ಅಂದರೆ ಶಬ್ದಗಳು ಮಾಡಿದಾಗ ನಿಜವಾಗಿ ಏನಾದ್ರು ಅಭಿಪ್ರಾಯ ಸೂಚನೆ ಮಾಡ್ತಾ ಇರುತ್ತೆ, ಅದು ಏನೋ ತಿಳಿಸ್ಲಿಕ್ಕೆ ಹಾಗೆ ಮಾಡ್ತಾ ಇರುತ್ತೆ. ಅದನ್ನು ಅರ್ಥ ಮಾಡ್ಕೊಳ್ಳೋದು ತುಂಬ ಕಷ್ಟ. ಅದು ದೊಡ್ಡ ದೊಡ್ಡ ಜ್ಞಾನಿಗಳಿಗೆ ಸಾಧ್ಯ. ಅದರಲ್ಲೂ ಶ್ರೀಪಾದರಾಜರಿಗಂತೂ ಈ ಸರ್ಪ ತಾನು ಬಂದಾಗೇನೋ ಬುಸುಗುಡ್ತಾ ಇತ್ತಲ್ಲ, ಶಬ್ದ ಮಾಡ್ತಾ ಇತ್ತಲ್ಲ, ಅವಾಗ ಅದ್ರ ಜೊತೆ ಮಾತಾಡಿದ್ರಂತೆ. ಅದು ಯಾವ ಭಾಷೆ ಅಂದರೆ ಅದು ಸರ್ಪ ಭಾಷೆ ಅಂತ. ಇದು ನಮಗೆ ಗೊತ್ತಾಗ್ಲಿಕ್ಕೆ ಸಾಧ್ಯ ಇಲ್ಲ, ಅದು ದೊಡ್ಡ ಮಹನೀಯರಿಗೆ ಸಾಧ್ಯ. ತಮ್ಮ ತಪಶಕ್ತಿಯಿಂದ ಸರ್ಪ ಭಾಷೆಯಿಂದ ಮಾತಾಡಿದ ಮೇಲೆ ಆ ಸರ್ಪ ಏನು ಸುತ್ತಾಕೊಂಡಿತ್ತು ಹಾಗೆ ಬಿಡಿಸಿ ತಾನು ವಾಪಸ್ ಹೊರಟೋಯ್ತಂತೆ. ವಾಪಸ್ ಹೋಗಿದ್ದು ಕಣ್ಣಿಗೆ ಕಾಣಿಸ್ಲಿಲ್ಲ ತಕ್ಷಣ. ಸಾಮಾನ್ಯವಾಗಿ ಹಾವುಗಳು ಹೋಗುತ್ತೆ ಅಂದರೆ ಅದು ಯಾವ ದಾರಿಯಲ್ಲಿ ಹೋಗಿದೆ ಅಂತಲೂ ನಮಗೆ ಕಣ್ಣು ಹಿಡಿಲಿಕ್ಕೆ ಕಷ್ಟ. ಅಂಥದ್ರಲ್ಲಿ ಇದು 2 ನಿಮಿಷದಲ್ಲಿ ಹೋಗೋ ಅಷ್ಟೊತ್ತಿಗೆ ಅಂತರ್ಧಾನ ಆಗಿಬಿಡ್ತಂತೆ. ಅದು ಅದೃಶ್ಯವಾಯ್ತಲ್ಲ, ಕಣ್ಣಿಗೆ ಕಾಣಿಲ್ವಲ್ಲ. ಹಾಗಾಗಿ ಇದು ಯಾರೋ ದೊಡ್ಡ ಗುರುಗಳೇ ಈ ರೀತಿ ಪರೀಕ್ಷೆ ಮಾಡಿದ್ದಾರೆ, ಅದು ಪದ್ಮನಾಭ ತೀರ್ಥರೇ ಇರಬೇಕು. ಯಾಕೆಂದರೆ ಶೇಷಾವೇಶ ಅಂತ ವ್ಯಾಸರಾಜರಿಗೆ ತುಂಬ ಪ್ರಸಿದ್ಧಿ ಇರೋದು. ಪ್ರಹ್ಲಾದಸ್ಯಾವತಾರೋಸೌ ಶೇಷಸ್ಯಾನುಪ್ರವೇಶವಾನ್ ಅಂತಲೇ ಅವರನ್ನು ಸ್ತೋತ್ರ ಮಾಡ್ತಾರೆ. ಮತ್ತು ಇಂದ್ರಸ್ಯಾನುಪ್ರವೇಶವಾನ್ ಇದೆ. ಅಂತೂ ಯಾಕೆಂದರೆ ಅವರ ವೈಭವ ಅದು ಇಂದ್ರದೇವರ ವೈಭವ ಇದ್ದ ಹಾಗೆ. 6 ಜನ ರಾಜರುಗಳಿಗೆ, ಚಕ್ರವರ್ತಿಗಳಿಗೆ ಪೋಷಕರಾಗಿದ್ದರು, ಕೃಷ್ಣದೇವರಾಯ ಮುಂತಾದ ರಾಜರುಗಳಿಗೆ ವ್ಯಾಸರಾಜರು. ಆದ್ದರಿಂದ ಈ ನಿಟ್ಟಲ್ಲೇ ಇಂದ್ರದೇವರ ಆವೇಶ ಇತ್ತು, ವಿಶೇಷವಾಗಿ ಇಂದ್ರನ ಅನುಗ್ರಹ ಇತ್ತು. ಅಷ್ಟೇ ಅಲ್ಲ, ವ್ಯಾಖ್ಯಾನೇ ಶೇಷ ಅಂತ ಅದು ಒಂದು ಗ್ರಂಥವನ್ನು ಬರಿಬೇಕಾದ್ರೆ ಆಗ್ಬೋದು, ಅಥವಾ ಒಳ್ಳೆಯ ಪಾಠ ಪ್ರವಚನಗಳನ್ನು ಮಾಡೋದಾಗ್ಬೋದು. ಇದೆಲ್ಲ ಬರಬೇಕು ಅಂದರೆ ಶೇಷದೇವರ ಅನುಗ್ರಹ ಮುಖ್ಯ ಅಂತ. ಮತ್ತು ಶೇಷದೇವರ ಆವೇಶ ಇತ್ತು ಅಂತ ಅನೇಕರು ಹೇಳ್ತಾರೆ. ನಾಗಾಧಿಪಸ್ಯ ಅಂಶಭೃತ್ ಅಂತ ವಿದ್ಯಾರತ್ನಾಕರ ತೀರ್ಥ ಬಹಳ ಪ್ರಸಾದವು ಸಿಕ್ತು ನಮಗೆ. ವ್ಯಾಸರಾಜರು ಶ್ರೀಪಾದರಾಜರಿಗೆ ಪ್ರೀತಿಯಾಗಿದೆ ಅಂತ. ವಿದ್ಯಾರತ್ನಾಕರ ತೀರ್ಥರು ತಾವು ತಮ್ಮ ಕೃತಿಯಲ್ಲಿ ಕೃತಿಯನ್ನು ರಚನೆ ಮಾಡ್ತಾ ಒಂದು ಮಾತನ್ನು ಹೇಳಿದ್ದಾರೆ. ನಾಗಾಧಿಪಸ್ಯ ಅಂಶಭೃತ್ ಅಂತ. ನಾಗಾಧಿಪ ಅಂದರೆ ಎಲ್ಲ ನಾಗಗಳಿಗೆ ಒಡೆಯ, ಅಂದರೆ ಅದು ಶೇಷದೇವರು. ಆ ಶೇಷದೇವರ ಅಂಶವನ್ನು ಹೊತ್ತುಕೊಂಡು ಈ ಭೂಮಿ ವಲಯದಲ್ಲಿ ವ್ಯಾಸರಾಜರಾಗಿ ಅವತಾರ ಮಾಡಿದರು ಅಂತ. ಈ ನಿಟ್ಟಿನಲ್ಲಿ ಶೇಷನ ಅನುಗ್ರಹ
ಸೂಚನೆಯಂತೆ ಶೇಷದೇವರೇ ಬಂದು ನಾನು ಇವತ್ತಿನ ದಿವಸ ಎಷ್ಟು ತೃಪ್ತಿ ಪಟ್ಟಿದ್ದೀರಿ ಅಂದರೆ ನಿನ್ನ ತಪಸ್ಸು ಪೂರ್ತಿ ಆಗಿದೆ ಅನ್ನೋ ಥರ ಪೂರ್ತಿ ದೇಹವನ್ನು ಸುತ್ತಾಕೊಂಡ್ಬಿಟ್ರಂತೆ. ನಾನು ಭದ್ರವಾಗಿ ನಿನ್ನ ಜೊತೆ ಇರ್ತೀನಿ ಅಂತ. ಅವರು ಅವತ್ತಿನ ದಿವಸ ಸುತ್ತಾಕೊಂಡಲ್ಲ ಶೇಷದೇವರು, ಅದೇ ವ್ಯಾಸರಾಜರು ಇವತ್ತಿನ ದಿವಸ ಶೇಷದೇವರಾಗಿ ಇಡೀ ಮಧ್ವ ಸಿದ್ಧಾಂತವನ್ನು ಸುತ್ತಾಕೊಂಡಿದ್ದಾರೆ ಅಂತ ಭಾವಿಸಬೇಕು. ಹೇಗೆ ಸುತ್ತಾಕೊಂಡಿದ್ದಾರೆ ಅಂದರೆ ತಮ್ಮ ನ್ಯಾಯಾಮೃತ, ತರ್ಕತಾಂಡವ, ಚಂದ್ರಿಕಾ 3 ಗ್ರಂಥವನ್ನು ಹಾಕಿ ಸುತ್ತಾಕೊಂಡ್ಬಿಟ್ಟಿದ್ದಾರೆ ಇಡೀ ಮಧ್ವ ಸಮಾಜವನ್ನು ಗಟ್ಟಿಯಾಗಿ ಶೇಷದೇವರಂತೆ. ಆದರೆ ಇದನ್ನು ಸರ್ಪ ಭಾಷೆಯಲ್ಲಿ ಮಾತಾಡಿಸೋರು ಬರಲಿಲ್ಲ, ಓಡಿಸೋರು ಬರಲಿಲ್ಲ. ಯಾಕೆಂದರೆ ಹೆದರಿಕೆ ಹೇಗೆ ಹೊಡೆಯುತ್ತೋ ಗೊತ್ತಿಲ್ಲ. ಇದು ಆ ಥರ ಉತ್ತಮವಾದ ಗ್ರಂಥಗಳ ನಿರ್ಮಾಣ ಮಾಡಿಕೊಟ್ರು. ಈ ನಿಟ್ಟಿನಲ್ಲಿ ಶ್ರೀಪಾದರಾಜರು ಸರ್ಪ ಭಾಷೆಯಲ್ಲಿ ಮಾತಾಡಿ ಸರ್ಪ ಬಂಧನವನ್ನು ಬಿಡಿಸಿದರು ಅಂತ. ಅದು ಬಂಧನ ಅಂದರೆ ಅದು ಕಟ್ಟಾಕೊಂಡಿದ್ದಷ್ಟೇ. ವ್ಯಾಸರಾಜರಿಗೆ ಬಂಧನ ಮಾಡಿದ್ದೇನಲ್ಲ, ಅನುಗ್ರಹ ರೂಪ ಬಂಧನ ಇತ್ತು. ಅದನ್ನು ಲೌಕಿಕವಾಗಿ ಏನೋ ಬಂಧನ ಆಯಿತು ಅಂತ ಅನ್ಕೊಂಡ್ರು. ಅದನ್ನು ಬಿಡಿಸಿ ಅನುಗ್ರಹ ಮಾಡಿದ ಸ್ಥಳ ಅದು ಇವತ್ತಿನ ದಿವಸ ನಾವು ಶ್ರೀಪಾದರಾಜರ ವೃಂದಾವನದ ಮುಂದೆ ಆ ಚಿಕ್ಕ ಗುಹೆಯಲ್ಲಿ ನೋಡುವಂಥ ಸ್ಥಳ. ಹೀಗೆ ಆನ್ಹಿಕ ಸ್ಥಳ, ಪಾಠದ ಸ್ಥಳ, ಸರ್ಪಬಂಧನವನ್ನು ಮೋಚನ ಮಾಡಿದ ಸ್ಥಳ ಅಂತಲೂ ಅದು ಪ್ರಸಿದ್ಧ. ಹಾಗೆ ನಾವೆಲ್ಲರೂ ಅದನ್ನು ದರ್ಶನ ಮಾಡಿ ಒಂದಿಷ್ಟು ಪಾರಾಯಣ ಮಾಡಿ ಬರಬೇಕು ಅಂಥ ದಿವ್ಯವಾದ ಕ್ಷೇತ್ರ. ವ್ಯಾಸರಾಜರಿಗೆ ಅವರು ಆಶೀರ್ವಾದ ಮಾಡಿದ್ದು, ಅವ್ರನ್ನ ಉದ್ಧಾರ ಮಾಡಿದ್ದು ಒಂದು ಕಡೆ ಆದರೆ, ಜನಸಾಮಾನ್ಯರಿಗೆ ಏನು ಅವರು ಹೇಗೆ ಉದ್ಧಾರ ಮಾಡಿದ್ರು ಅದರದ್ದು ಬಗ್ಗೆ ಉಲ್ಲೇಖಗಳಿದೆ. ಸ್ವಲ್ಪ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತಾರೆ ಆಚಾರ್ಯ. ಈಗ ಜನಸಾಮಾನ್ಯರಿಗೆ ಉದ್ಧಾರ ಮಾಡಿದ್ದು ಒಂದು ಲೌಕಿಕವಾದ ಘಟನೆಯನ್ನು ನೋಡೋಣ. ಇದನ್ನು ಆ ಪೀಠದ ಯತಿಗಳು ಸತ್ಯನಿಧಿ ತೀರ್ಥರು ಅಂತ ಆ ಶ್ರೀಪಾದರಾಜ ಮಠದ ಪೀಠದಲ್ಲೇ ಬರೋರು, ಅವರು ಒಂದು ಘಟನೆಯನ್ನು ಹೇಳ್ತಾ ಇದ್ರು. ಸಾಮಾನ್ಯ ಭಕ್ತರಿಗೆ ಹೇಗೆ ಅನುಗ್ರಹ ಮಾಡ್ತಾರೆ ಅಂತ. ನೀವು ಮುಳುಬಾಗಿಲು ಕ್ಷೇತ್ರಕ್ಕೆ ಹೋದಾಗ ವೃಂದಾವನವನ್ನು ಪ್ರದಕ್ಷಿಣೆ ಮಾಡ್ತಾ ನೀವೊಂದು ಕಲ್ಲಿನಲ್ಲಿ ಒಂದು ಶ್ಲೋಕ ಬರೆದಿರುತ್ತೆ, ಗಮನಿಸ್ಬೋದು. ಆ ಕಲ್ಲಿನಲ್ಲಿ ಏನು ಶ್ಲೋಕ ಇದೆ? ಕಾಲೇ ಫಲತಿ ಸುರದ್ರುಹು ಚಿಂತಾಮಣಿರಪಿ ಯಾಚನೆಯ ದಾತ ವರ್ಷತಿ ಸಕಲಮಭೀಷ್ಟಂ ದರ್ಶನ ಮಾತ್ರ ಶ್ರೀಪಾದರಾಣ್ ಮುನಿ. ನಾವೆಲ್ಲ ಕಲ್ಪವೃಕ್ಷ ಕಾಮಧೇನು ಅಂತ ಕೇಳ್ತೀವಿ, ಎಲ್ಲ ಗುರುಗಳನ್ನು ಹಾಕಿ ಕರಿತೀವಿ, ವಿಶೇಷವಾಗಿ ರಾಯರನ್ನು ಕರಿತಾ ಇರ್ತೀವಿ. ಶ್ರೀಪಾದರಾಜರು ಕಲ್ಪವೃಕ್ಷ ಕಾಮಧೇನುಗಳು ಅಂತಂದರೆ ಇಲ್ಲ ಅದಕ್ಕಿಂತ ಮೀರಿಸಿದವ್ರು ಇವರು ಅಂತ. ಅದು ಹೇಗೆ ಅಂತ, ಈಗ ಕಲ್ಪವೃಕ್ಷದ ಹತ್ರ ಒಬ್ಬ ಬೇಡ್ಲಿಕ್ಕೆ ಹೋದಂತೆ. ಬೇಡ್ಲಿಕ್ಕೆ ಹೋಗಿ ನನಗೆ ನೀಡು ಬೇಕು ಅಂತ. ಸರಿಯಪ್ಪ ನಿನಗೆ ಅನುಗ್ರಹ ಮಾಡ್ತೀನಿ. ಇಲ್ಲ ನನಗೆ ದುಡ್ಡು ತುಂಬ ಬೇಕು, ನನಗೆ ಕೀರ್ತಿ ಬೇಕು, ತುಂಬ ಕಷ್ಟ ಆಗಿಬಿಟ್ಟಿದೆ, ನನ್ನ ದುಃಖ ಪರಿಹಾರ ಮಾಡು, ಸ್ವಲ್ಪ ಟೈಮ್ ಆಗುತ್ತೆ, ಆಮೇಲೆ ಟೈಮ್ ಆದಮೇಲೆ ನಿಂಗೆ ಪರಿಹಾರ ಮಾಡ್ತೀನಿ ಅಂತ ಕಲ್ಪವೃಕ್ಷ ಹೇಳತ್ತಂತೆ. ಅಂದರೆ ಕಲ್ಪವೃಕ್ಷದ ಹತ್ರ ಕೇಳಿದ ಕೂಡಲೇ ತಕ್ಷಣ ಫಲ ಸಿಗಲ್ವಂತೆ. ಯಾವಾಗಲೋ ಒಂದು ಟೈಮ್ನಲ್ಲಿ ಇವನ ಕಾಲ ಚೆನ್ನಾಗಿ ಬಂತ ಆಗ ಅದು ಫಲ ಕೊಡುತ್ತಂತೆ. ಈ ಥರ ಕಲ್ಪವೃಕ್ಷ. ಇನ್ನು ಚಿಂತಾಮಣಿ ಇದೆಯಂತೆ. ಚಿಂತಾಮಣಿ ಹತ್ರ ಹೋದರೆ ಅದೊಂದು ಮಣಿ, ಆ ಮಣಿ ಹತ್ರ ಬೇಡ್ಕೊಂಡಿದ್ದೆಲ್ಲ ಅದು ಕೊಡುತ್ತೆ ಅಂತ. ಹಿಂದಿನ ಕಾಲದಲ್ಲಿ ಇದೆಲ್ಲ ಇತ್ತು, ಆ ಮುನಿಗಳ ಕಾಲದಲ್ಲಿ. ಈಗೆಲ್ಲ ನಾವು ಚಿಂತಾಮಣಿ ನೋಡೆಲ್ಲ, ಕಲ್ಪವೃಕ್ಷನೂ ನೋಡ್ತಾ ಇಲ್ಲ, ಎಲ್ಲ ಗುರುಗಳ ರೂಪದಲ್ಲಿ ನಾವು ನೋಡ್ತಾ ಇದ್ದೀವಿ. ಅವರೇ ಚಿಂತಾಮಣಿ, ಅವರೇ ಕಲ್ಪವೃಕ್ಷ. ಸರಿ, ಚಿಂತಾಮಣಿ ಹತ್ರ ಏನು ಮಾಡಬೇಕು? ಚಿಂತಾಮಣಿ ಹತ್ರ ಹೋಗಿ ಬೇಡಬೇಕಂತೆ. ಬೇಡದ್ರೆ ಕೊಡೋದು. ಈಗೆಲ್ಲ ಜನ ತುಂಬ ದುಡ್ಡಿರೋರೇನು ಅವ್ರ ಹತ್ರ ಹೋಗಿ ಬೇಡಿ ಇಸ್ಕೊಳ್ಬೇಕು. ಆ ಥರ ಚಿಂತಾಮಣಿ ಹತ್ರ ಬೇಡಿ ಇಸ್ಕೊಳ್ಬೇಕಂತೆ. ಆದರೆ ನೀವು ಬೇಡೋದು ಬೇಡ, ಮತ್ತು ನಿಮಗೆ ಲೇಟಾಗೂ ಫಲ ಬೇಡ, ಅಂದರೆ ಬೇಗ ಫಲ ಬೇಕು ಅಂತಂದರೆ ನೀವು ಶ್ರೀಪಾದರಾಜರ ಹತ್ರ ಹೋಗಿ ವೃಂದಾವನದ ಮುಂದೆ ನಿಂತ್ಕೊಳ್ಳಿ ಅಂತ ಅಷ್ಟೇ. ದರ್ಶನ ಮಾತ್ರ. ನಿಂತ್ಕೊಂಡ್ರೆ ಸಾಕಂತೆ, ಅವರಿಗೆ ನಿಮ್ಮ ಕಷ್ಟಗಳ ಅರ್ಥ ಆಗುತ್ತೆ. ಆದ್ದರಿಂದ ಕಷ್ಟಗಳನ್ನು ಆಗಲೇ ಪರಿಹಾರ ಮಾಡ್ತಾರೆ, ಏನೋ ಒಂದು ದಾರಿಯನ್ನು ತೋರಿಸ್ತಾರೆ. ಶ್ರದ್ಧೆಯಿಂದ ಹೋಗಿ ನಿಂತ್ಕೊಡಿ ಅಂತ. ಇಷ್ಟು ಶ್ರೀಪಾದರಾಜರ ಬಗ್ಗೆ ಒಂದು ಮಹಿಮೆಯನ್ನು ಕೇಳ್ತೀವಿ ಆ ಶ್ಲೋಕದಿಂದ. ಇದು ಯಾರಿಗಾರು ಅನುಭವಕ್ಕೆ ಬಂತ ಅಂದರೆ ಸತ್ಯನಿಧಿ ತೀರ್ಥರು ಹೇಳ್ತಾ, ಒಬ್ಬ ಭಕ್ತ ಅಂತೆ ಸಾಮಾನ್ಯ ಗುರುಗಳ ವೃಂದಾವನದ ಪ್ರದಕ್ಷಿಣೆಗೆ ತುಂಬ ಒಲವು. ಅಂದರೆ ಪ್ರದಕ್ಷಿಣೆ ಮಾಡಿದಷ್ಟು ಅವ್ರಿಗೆ ಗುರುಗಳು ಬೇಗ ಅನುಗ್ರಹ ಮಾಡ್ತಾರೆ. ನಾವು ಸುಮ್ಮನೆ ಹೋಗಿ ವೃಂದಾವನ ಮುಂದೆ 10 ಗಂಟೆ ಕೂತ್ರೆ ಉಪಯೋಗ ಇಲ್ಲ. ಎದ್ದು ಓಡಾಡಬೇಕು, ದೇಹ ಶ್ರಮ ಆಗಬೇಕು, ದೀರ್ಘ ದಂಡ ಬೀಳ್ತಾ ಇರಬೇಕು, ದೊಡ್ಡವ್ರು ಬಂದಾಗ ನಮಸ್ಕಾರ ಮಾಡಿ ಎಲ್ಲ ಮಾಡಬೇಕು. ಹಾಗೆ ಪ್ರದಕ್ಷಿಣೆಯನ್ನು ಮಾಡಿದರೆ ಒಲಿಸ್ಕೊಳ್ಬೋದು ದೇವರನ್ನು ಅಂತ, ಗುರುಗಳನ್ನು ಒಲಿಸ್ಕೊಳ್ಬೋದು. ಆ ನಿಟ್ಟಲ್ಲಿ ಒಬ್ಬ ಭಕ್ತ ಹೋದ. ಅದು ಆ ಕಾಲದಲ್ಲಿ ಕಟ್ಟಡಗಳನ್ನೆಲ್ಲ ಇನ್ನೂ ಕಟ್ಟಿರಲಿಲ್ಲ, ಬಿಲ್ಡಿಂಗ್ ಎಲ್ಲ ಆಚೆ ಈಚೆ ಆಗಿರಲಿಲ್ಲ. ಅಲ್ಲಿ ನೆಲ್ಲಿಕಾಯಿ ಗಿಡ ಇತ್ತಂತೆ ಒಂದು ಪಕ್ಕದಲ್ಲಿ. ಆ ನೆಲ್ಲಿಕಾಯಿ ಗಿಡ ವೃಂದಾವನದ ಸಮೀಪದಲ್ಲಿ ಬೆಳ್ಕೊಂಡಿತ್ತು, ತುಂಬ ನೆಲ್ಲಿಕಾಯಿಗಳು. ಬರೋ ಭಕ್ತರೆಲ್ಲ ಬೇರೆಯವ್ರು ಏನಂದರೆ ಪ್ರದಕ್ಷಿಣೆ ಹಾಕೋರು, ತಂಪಾಡ ತಾವು ಹೋಗೋರು. ಒಬ್ಬ ಭಕ್ತ ಏನು ಮಾಡ್ತಾ ಇದ್ದ, ಪ್ರದಕ್ಷಿಣೆ ಹಾಕೋದ್ರ ಜೊತೆಗೆ ಒಂದು ಹೋಗೋದು ನೆಲ್ಲಿಕಾಯಿ ಕಿತ್ಕೊಳ್ಳೋದು, ಒಂದು ತನ್ನ ಬ್ಯಾಗ್ ಒಳಗಡೆ ಹಾಕೊಳ್ಳೋದಂತೆ. ಗೊತ್ತಾಗಲ್ಲ, ಒಂದೊಂದೇ ಕಿತ್ಕೊಳ್ತಾ ಇದ್ದಂತೆ. ಸುಮಾರು ದಿವಸ ಸೇವೆ ಆಯ್ತಂತೆ. ಎಲ್ರಿಗೂ ಆಶ್ಚರ್ಯ ಅಂತೆ. ನಾವು ಮಾಡೋ 5 ಗಂಟೆ ಸೇವೆ ಇವನು 10 ಗಂಟೆ 12 ಗಂಟೆ ಹೆಂಗೆ ಮಾಡ್ತಾನೆ ಅಂತ ಆ ನೆಲ್ಲಿಕಾಯಿನೆಲ್ಲ ಸಂಗ್ರಹ ಮಾಡ್ಕೊಳ್ತಾ ಇದ್ದಂತೆ. ಅವರಿಗೆಲ್ಲ ಆಶ್ಚರ್ಯ, ಇದೇನಿದು, ಇವನು ಯಾಕೆ ಇಷ್ಟೊಂದು ಸೇವೆ ಮಾಡ್ತಾನೆ, ಇನ್ನೂ ಫಲ ಕೊಟ್ಟಿಲ್ವ ಇವನಿಗೆ? ಶ್ರೀಪಾದರಾಜರಿಂದ ಬೇಗ ಫಲ ಕೊಡೋರು, ಇವನಿಗೆ ಯಾಕೋ ಇನ್ನೂ ಫಲ ಸಿಕ್ಕಿಲ್ವಲ್ಲ ಅಂತ ಆಶ್ಚರ್ಯ. ಅದಕ್ಕೆ ಕೊನೆಗೆ ತಲೆ ಕೆಟ್ಟೋಯ್ತಂತೆ. ಒಬ್ಬ ಭಕ್ತನಿಗೆ ಬಂದಂತೆ, ಯಾಕೆ ನಿಂಗೆ ಇನ್ನೂ ಅನುಗ್ರಹ ಆಗ್ತಾ ಇಲ್ಲ? ನಮಗೆಲ್ಲ ಆಗಲೇ ಅನುಗ್ರಹ ಮಾಡಿಬಿಟ್ಟಿದ್ದಾರೆ ಶ್ರೀಪಾದರಾಜರು, ಬೇಡದನ್ನೆಲ್ಲ ವರ ಕೊಟ್ಟುಬಿಟ್ರು, ನಿನಗೆ ಯಾಕೆ ವರ ಕೊಡಲಿಲ್ಲ ಅಂತ. ಯಾಕೋ ನನಗೂ ಅರ್ಥ ಆಗ್ತಾ ಇಲ್ಲ, ತುಂಬ ಬೇಸರದಲ್ಲಿದ್ದೀನಿ ಅಂತ. ಒಂದು ದಿವಸ ಹತ್ಬಿಟ್ನಂತೆ ಜೋರಾಗಿ, ವೃಂದಾವನದ ಮುಂದೆ ನಿಂತು ಹತ್ಬಿಟ್ಟ. ಗುರುಗಳೇ ಯಾಕೆ ಅನುಗ್ರಹ ಮಾಡ್ತಾ ಇಲ್ಲ ನನಗೆ, ದಯವಿಟ್ಟು ಅನುಗ್ರಹ ಮಾಡಿ ಅಂತ. ಆಗ ಆವತ್ತಿನ ರಾತ್ರಿ ಸ್ವಪ್ನ ಬಿತ್ತಂತೆ, ಅವನಿಗೆ ಕನಸು ಬಂತಂತೆ.
ಅಲ್ಲ ನಿನ್ನ ದೃಷ್ಟಿ ಎಲ್ಲ ನನ್ನ ಮೇಲೆ ಇರಲಿಲ್ಲ, ನೆಲ್ಲಿಕಾಯಿ ಗಿಡದ ಮೇಲೆ ಇತ್ತಲ್ಲ, ಅದಕ್ಕೆ ಅನುಗ್ರಹ ಆಗಲಿಲ್ಲ ಅಂತ. ತಕ್ಷಣ ಗಾಬರಿ ಆಯ್ತಂತೆ. ಅಯ್ಯೋ ತಪ್ಪು ಮಾಡಿದೆ ಅಂತ ಗೊತ್ತಾಯ್ತು. ಅದು ಯಾವುದೇ ಗುರುಗಳ ಹತ್ರ ಇರೋ ಸ್ವತ್ತಾಗಲಿ ಅದು ಗುರುಗಳ ಸ್ವತ್ತು, ಕೇಳಿ ಪಡಿಬೇಕಂತೆ. ಇನ್ನೊಬ್ಬರ ಸ್ವತ್ತನ್ನು ಹಾಗೆ ಪಡೆಯೋ ಹಾಗಿಲ್ಲ. ಸರಿ, ನೆಲ್ಲಿಕಾಯಿ ಗಿಡವನ್ನು ನೀ ಎಲ್ಲ ನಾಶ ಮಾಡಿಬಿಟ್ಟೆ ಅಂತಂದ್ರಂತೆ. ಯಾಕೆ ಒಂದು ಕಾಯು ಕೂಡ ಅದರಲ್ಲಿಲ್ಲ, ಹಾಗೆ ನಾಶ ಮಾಡಿ ಹಾಕಿದೆಯಾ, ಸಮೇತ ನೀನು ಕಿತ್ತಾಕ್ಬಿಟ್ಟಿದ್ಯಾ, ಅದಕ್ಕಿನ್ನೂ ಗಿಡದ ಅಭಿವೃದ್ಧಿನೇ ಇಲ್ಲ, ಹಾಗೆ ಮಾಡಿದ್ಯಾ, ಇದು ತುಂಬ ತಪ್ಪಾಯಿತು ಅಂತ. ಆಗ ಎಚ್ಚರಿಸಿದಾಗ ಸರಿ ಇಂಥ ಕ್ಷಮಾಪಣೆ ಕೇಳ್ತಾನೆ. ಬಂದು ಆಮೇಲೆ ಮಾರನೇ ದಿವಸ ಮತ್ತೆ ಸೇವೆ ಮಾಡ್ತಾನೆ. ಒಂದು ದಿವಸ ಪೂರ್ಣ ಬೆಳಗ್ಗೆಯಿಂದ ರಾತ್ರಿ ಹೊತ್ತು ಸೇವೆ ಮಾಡ್ತಾನೆ. ಮಾಡಿದ ಕೂಡಲೇ ಅವನ ಅಭೀಷ್ಟಗಳೆಲ್ಲ ಪೂರ್ಣ ಆಯ್ತಂತೆ. ಮಾರನೇ ದಿವಸ ಅವ್ನ ಮನೆಗೆ ಹೋದಾಗ ಒಳ್ಳೆ ಸುದ್ದಿ ಬಂತಂತೆ. ಸುದ್ದಿ ಬಂದ ಕೂಡಲೇ ನಾನು ಅಂದ್ಕೊಂಡಿದ್ದು ನೆರವೇರಿಸಿದ್ರು ಶ್ರೀಪಾದರಾಜರು ಅಂತ. ಇದು ತುಂಬ ಲೌಕಿಕವಾದ ಘಟನೆ. ಆದರೆ ಶ್ರೀಪಾದರಾಜರು ಇದ್ದ ಕಾಲಕ್ಕೆ ಒಂದು ಮಹಿಮೆ ನಡೀತು. ಈಗೇನು ನರಸಿಂಹ ತೀರ್ಥ ಅಂತ ನಾವು ನೋಡ್ತೀವಿ, ಅದು ತುಂಬ ಪವಿತ್ರವಾದ ತೀರ್ಥ. ಎಷ್ಟು ಅಂದರೆ, ಒಬ್ಬ ಬ್ರಿಟಿಷ್ ಅವನು ಒಬ್ಬ ಬರ್ತಾನೆ, ಅಂದರೆ 1918 ಒಬ್ಬ ಬ್ರಿಟಿಷ್ ಅವನು ಬರ್ತಾನೆ ವ್ಯಕ್ತಿ. ಅವನೇನಂದರೆ ಸ್ವಲ್ಪ ಸಂಶೋಧನೆ ಮಾಡೋನು. ಅವನು ಈ ಮುಳುಬಾಗಿಲು ಕ್ಷೇತ್ರ ದಾಟ್ಕೊಂಡು ಹೋಗಬೇಕು. ಬಂದ, ತುಂಬ ಬಾಯಾರಿಕೆ ಆಗಿಬಿಡುತ್ತೆ. ಬಾಯಾರಿಕೆ ಆದವನು ಏನು ಮಾಡ್ತಾನೆ, ಬಂದು ನೀರು ಸಿಗಬೇಕಲ್ಲ, ನರಸಿಂಹ ತೀರ್ಥದ ಹತ್ರ ಬರ್ತಾನೆ. ಬಂದು ಒಂದು ಬಾಟಲ್ ಆ ನೀರು ತುಂಬಿಕೊಂಡು ಅವನು ಕುಡಿತಾನೆ. ಅವನ ಏನೋ ಒಂದು ಲೋಟ ಇತ್ತು ಅದನ್ನು ತೊಗೊಂಡು ಸ್ವೀಕಾರ ಮಾಡ್ತಾನೆ. ಸ್ವೀಕಾರ ಮಾಡಿದ್ಮೇಲೆ ಅನ್ನಿಸ್ತಂತೆ ಏನೋ ಒಂಥರ ದಿವ್ಯವಾದ ಚೈತನ್ಯ ಬಂದಾಗ ಅವನು ಒಂದು ದಿವಸನೂ ಇಂಥ ನೀರನ್ನು ಕುಡ್ದೇ ಇಲ್ಲ. ಬಂದ, ನೀರನ್ನು ಕೂಡ ತುಂಬ ಸಂತೋಷ ಆಯ್ತಂತೆ, ಎಷ್ಟು ಚೆನ್ನಾಗಿದೆ ಈ ನೀರು ಅಂತ. ಆಮೇಲೆ ವಾಪಸ್ಸು ಆ ನೀರನ್ನು ತಗೊಂಡು ಹೋದ. ಈ ಗಂಗೆ ನೀರಿರುತ್ತಲ್ಲ, ಅದಕ್ಕೂ ಇದಕ್ಕೂ ತುಲನೆ ಮಾಡಿದಂತೆ. ಆ ನೀರಿನ ಗುಣಗಳೆಷ್ಟು, ಇದು ನೀರು ನರಸಿಂಹ ತೀರ್ಥದ ನೀರೆಷ್ಟು ಅಂತ ತುಲನೆ ಮಾಡಿದ್ರೆ ಗಂಗಾ ನದಿಗೆ ಎಷ್ಟು ಪಾವಿತ್ರ್ಯ ಇದೆ, ಅಷ್ಟೇ ಪಾವಿತ್ರ್ಯ ಇದಕ್ಕಿದೆ ಅಂತ ಗೊತ್ತಾಯಿತು. ಯಾಕಂದರೆ ಗಂಗಾ ನದಿಯ ನೀರನ್ನು ಕುಡಿದ್ರೆ ಎಷ್ಟು ಚೈತನ್ಯ ಒಬ್ಬ ಜೀವನಕ್ಕೆ ಬರುತ್ತೋ, ಅಷ್ಟು ಚೈತನ್ಯ ಈ ನರಸಿಂಹ ತೀರ್ಥದ ನೀರನ್ನು ಕುಡಿದ್ರೆ ಬರುತ್ತೆ ಅಂತ ಗೊತ್ತಾಯಿತು. ಆವಾಗ ಒಂದು ವ್ಯವಸ್ಥೆ ಮಾಡಿದ್ದಂತೆ. ಒಬ್ಬ ಸರ್ಕಾರಿ ಒಬ್ಬ ನೌಕರನ್ನ ವ್ಯವಸ್ಥೆ ಮಾಡಿದ್ದಂತೆ. ನೀನು ಅಲ್ಲಿ ಕೆಲಸ ಮಾಡಿಕೊಂಡು ಕಾಪಾಡಬೇಕು, ಇದು ತುಂಬ ಪವಿತ್ರವಾದ ಕ್ಷೇತ್ರ, ಇದು ಯಾರ್ಯಾರಿಗೋ ಎಲ್ಲೆಲ್ಲೋ ಹೋಗಬಾರ್ದು ಇದು ಕ್ಷೇತ್ರ. ಈಗೆಲ್ಲ ಹಂಪಿನ ಹೇಗೆ ಕಾಪಾಡ್ತಾ ಇದ್ದಾರೋ ಹಾಗೆ ಆ ಥರ ಕಾಪಾಡಲಿಕ್ಕೆ ಆ ತೀರ್ಥಕ್ಷೇತ್ರವನ್ನು, ನರಸಿಂಹ ತೀರ್ಥವನ್ನು ಕಾಪಾಡಲಿಕ್ಕೆ ಒಂದು ವ್ಯವಸ್ಥೆ ಮಾಡಿದ್ದಂತೆ. ಅವನ ಅಧಿಕಾರದಲ್ಲಿದ್ದ ವ್ಯವಸ್ಥೆ ಮಾಡ್ದ. ಅದು ಸುಮಾರು 1950ವರೆಗೂ ಕೂಡ ಆಯ್ತಂತೆ, ಅಂಥ ವ್ಯವಸ್ಥೆ ಆಯಿತು. ಅದಾದಮೇಲೆ ಏನೋ ಬೇರೆ ಕಥೆ ಆಯಿತು. ಅದು ಸ್ವಲ್ಪ ನೀರು ಕಲುಷಿತ ಆಗೋಯ್ತು ಅಂತ, ಕಲುಷಿತವಾಯಿತು ನೀರು ಅಂತ ಅಂದುಕೊಂಡು ಬೇಡ ಅಂತ ವಾಪಸ್ ಹೊರಟೋಗ್ಬಿಡ್ತಾರೆ. ವಸ್ತುತಃ ಮಳೆ ನೀರಿನಿಂದ ಯಾವುದೂ ಕಲುಷಿತ ಏನಾಗಲಿಲ್ಲ. ಅದು ಬರಗಾಲ ಬಂತು ಒಂದು ಸಂದರ್ಭದಲ್ಲಿ, ನೀರೆಲ್ಲ ಹೋಯಿತು ಅಂತೆಲ್ಲ ಹೇಳ್ತಾರೆ. ಆದರೆ ಆಗ ಒಬ್ಬರು ಪೀಠಾಧಿಪತಿಗಳಿದ್ರು. ಆ ಪೀಠಾಧಿಪತಿಗಳ ಮಗ ತಾವು ಹೇಗಿದ್ರು ಕೂಡ ಈ ನರಸಿಂಹ ತೀರ್ಥ ಬರಿದಾಗ್ತಾ ಇದೆ, ನೀರು ಕಡಿಮೆ ಆಗ್ತಾ ಹೋಗ್ತಾ ಇದೆ, ಇನ್ನೇನು ಮಾಡೋದು, ಮಳೆ ಬಂದರೆ ತುಂಬ ಹೋಗುತ್ತೆ, ಆದರೂ ಕೂಡ ಅದರ ಪಾವಿತ್ರ್ಯ, ಅದರ ಹಿಂದೆ ಇರೋಂಥ ಶಕ್ತಿ ಎಲ್ಲ ಹೋಗ್ಬಿಡುತ್ತೇನೋ ಅಂತ ಅಂದ್ಕೊಂಡು ಒಂದ್ಸರಿ ಎಲ್ಲ ಶುದ್ಧತೆ ಅಂತೂ ಮಾಡಿಬಿಡೋಣ, ಎಲ್ಲ ಹೊಸದಾಗಿ ನೀರನ್ನು ತುಂಬಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ರಂತೆ ಅವ್ರು, ಶ್ರೀಪಾದರು ಪೂರಾಶ್ರಮದ ಮಗ. ಸರಿ, ಆ ಮೂಲೆಯಲ್ಲಿ ಅಲ್ಲೂ ಕೂಡ ನರಸಿಂಹ ತೀರ್ಥದ ಈಶಾನ್ಯ ದಿಕ್ಕಿನಲ್ಲಿ ಗಂಗೆ ಪ್ರಕಟಳಾಗಿದ್ಲಂತೆ. ಆ ಗಂಗೆಯ ಭಾಗವನ್ನು ನೋಡ್ತಾರೆ, ಸ್ವಲ್ಪ ಮಾತ್ರ ನೀರಲ್ಲಿ ಉಳ್ಕೊಂಡಿತ್ತಂತೆ. ನೀರನ್ನೆಲ್ಲ ತೆಗೆದು ಬಿಡೋಣ ಅಂತ ಹೋದ್ರಂತೆ. ಆದರೆ ಯಾವತ್ತೂ ಕೂಡ ಋಷಿ ಮೂಲ, ಈ ದೇವ ಮೂಲ, ತೀರ್ಥ ಮೂಲ ಎಲ್ಲ ಏನು ಅಂತ ಹುಡುಕ್ಲಿಕ್ಕೆ ಹೋಗಬಾರ್ದಂತೆ. ಸರಿ, ನೀರನ್ನು ತೆಗಿತಾರೆ, ಬರ್ತಾನೆ ಇದೆಯಂತೆ ನೀರು. ಸುಮ್ಮನಾಗ್ಬಿಟ್ರಂತೆ. ಇಲ್ಲಿ ನಾಳೆ ದಿವಸ ಬಂದು ಎಲ್ಲ ವ್ಯವಸ್ಥೆ ಮಾಡೋಣ ಅಂತ ಬಂದಿದ್ದಾರೆ. ನಾಳೆ ದಿವಸ ಬರೋ ಅಷ್ಟೊತ್ತಿಗೆ ಜೋರಾಗಿ ಮಳೆ ಬಂದು ಫುಲ್ ತುಂಬೇ ಬಿಟ್ಟಿತ್ತಂತೆ. ಎಲ್ಲಿ ಹೋಗೋದು, ಏನು ಶುದ್ಧಿ ಮಾಡೋದು ಅಂದರೆ, ಆ ಗಂಗೆ ಇನ್ನೂ ನರಸಿಂಹ ತೀರ್ಥದಲ್ಲಿ ಅಲ್ಲೇ ಇದ್ದಾಳಂತೆ, ಸನ್ನಿಹಿತಳಾಗಿದ್ದಾಳೆ. ಇಷ್ಟೆಲ್ಲ ಯಾಕೆ ಹೇಳಿದೆ ನಾನು ಅಂದರೆ, ಗಂಗೆಯನ್ನು ತೋರಿಸಿದ್ರು ಶ್ರೀಪಾದರಾಜರು ಆ ಕಾಲದಲ್ಲಿ ಅಂತ. ಇದು ಅವರ ದೊಡ್ಡ ಮಹಿಮೆ. ಯಾವಾಗ ಆಯ್ತು ಇದು ಅಂದರೆ, ತುಂಬ ವಯಸ್ಸಾದವ್ರಿಗೆ ಗಂಗೆ ತನಕ ಹೋಗ್ಲಿಕ್ಕೆ ಆಗಲಿಲ್ವಂತೆ. ಶ್ರೀಪಾದರಾಜರ ಹತ್ರ ಬಂದು ಪ್ರಾರ್ಥನೆ ಮಾಡಿದ್ರಂತೆ. ನೀವೇನೋ ಉತ್ತರ ಭಾರತ ಯಾತ್ರೆ ಮಾಡ್ಕೊಂಡು ಬಂದ್ರಿ, ಗಂಗಾ ದರ್ಶನ ಆಯಿತು, ಗಂಗಾ ಸ್ನಾನ ಆಯಿತು, ನಮಗೆ ಯಾವಾಗ ಸ್ವಾಮಿ ಅಂತ ಕೇಳಿದ್ರಂತೆ. ಅದಕ್ಕೆ ಯಾಕೆ, ಹೋಗಿ ಬನ್ನಿ ಅಂತಂದ್ರಂತೆ. ನಮ್ಮ ಅನುಗ್ರಹ ಇರುತ್ತೆ, ಹೋಗಿ ಬನ್ನಿ ಅಂತ. ಇಲ್ಲ, ಇಷ್ಟು ವಯಸ್ಸಾಗಿದೆ, ನಮಗೆಲ್ಲ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಒಂದು ಕೆಲಸ ಮಾಡಿ, ನಾಳೆ ನರಸಿಂಹ ತೀರ್ಥಕ್ಕೆ ಬನ್ನಿ ಅಂತಂದ್ರಂತೆ ಶ್ರೀಪಾದರಾಜರು. ಪೂರ್ಣ ಧ್ಯಾನ ಮಾಡಿದ್ದಾರೆ ಎಲ್ಲ ಶ್ರೀಪಾದರಾಜರು. ಪೂರ್ಣ ರಂಗವಿಠಲನ ಧ್ಯಾನ, ಗೋಪಿನಾಥನ ಧ್ಯಾನ ಮಾಡಿದ್ದಾರೆ ಹಿಂದಿನ ದಿವಸ. ಮಾನ್ಯ ದಿವಸ ಬೆಳಗ್ಗೆ ಜನಸಾಗರ ಅಂತೆ. ಎಲ್ಲಿ ಬರ್ತಾಳೆ ಗಂಗೆ ಅಂತ ನೋಡ್ತಾ ಇದ್ದಾರಂತೆ. ಗಂಗೆ ಎಲ್ಲಿ ಬರ್ತಾಳೆ, ನರಸಿಂಹ ತೀರ್ಥ ತಾನೆ, ಅಲ್ಲಿಂದೇನು ಬರೀ ಸರೋವರ ಅದು, ಮತ್ತೆ ಗಂಗೆ ಎಲ್ಲಿ ಬರ್ತಾಳೆ ಅಂತ. ಆ ಕಾಲದಲ್ಲಿ ಸೂರ್ಯೋದಯ ಆಗಬೇಕು. ಆ ಟೈಮ್ನಲ್ಲಿ ಸ್ವಲ್ಪ ಕತ್ತಲೆ ಆಗೋಯ್ತಂತೆ, ಸಿಕ್ಕಾಬಟ್ಟೆ. ಒಂದು ರೀತಿ ಮೋಡ ಕವಿದ ವಾತಾವರಣ, ಕತ್ತಲೆ ಆಯಿತು. ಕತ್ತಲೆ ಆದ ಕೂಡಲೇ ಒಂದು ಈಶಾನ್ಯ ದಿಕ್ಕಿನಲ್ಲಿ, ಅದೇ ದಿಕ್ಕಿನಲ್ಲಿ ದರ 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 ನಾವೆಲ್ಲ ಬದರಿಯಲ್ಲಿ ನೋಡ್ತೀವಿ ನಾವು, ಅಲಕನಂದೆ ಹೇಗೆ ಹರಿತಾಳೆ ಹಾಗೆ ಬಿಳಿಯಾದ ವರ್ಣದಲ್ಲಿ ದಡ ದಡ ಹಿಂಗೆ ಚುಮುಕ್ತಂತೆ. ಮೇಲಿಂದ ಹೀಗೆ ಚುಮುಕ್ತಾ ಇದೆ, ಕೆಳಗಿಂದ ಮೇಲಕ್ಕೆ ಬರ್ತಾ ಇದೆ. ಆಗ ಬಂದಾಗ ಗೊತ್ತಾಯಿತು ಇದು ಗಂಗೆನೇ ಅಂತ. ಆ ಥರ ಪೂರ್ಣ ಗಂಗೆ ಮೇಲೆ ಹಿಂಗೆ ಒಂದು ಕಡೆಯಿಂದ ಬರಬೇಕು ನೀರು ಅಂದರೆ ಹೇಗೆ ಸಾಧ್ಯ?
ಆವಾಗ ಜನರೆಲ್ಲ ಆಶ್ಚರ್ಯಚಕಿತರಾದರಂತೆ. ಆಮೇಲೆ ಅಲ್ಲಿ ಹೋಗಿ ಗಂಗಾದೇವಿಯ ಪ್ರಾರ್ಥನೆ ಮಾಡಿ ಪೂಜೆ ಮಾಡಿದ್ರಂತೆ ಆ ಭಾಗಕ್ಕೆ. ಆವಾಗ ಅವತ್ತಿನ ದಿವಸ ಎಲ್ಲ ಜನರು ಕೂಡ ಗಂಗಾ ನೀರಿನ ಒಂದು ಆ ಶೈತ್ಯವನ್ನು, ಅದು ತಂಪು, ಬಹಳ ಚಳಿ ಅಂತೆ, ಕೊರಿತಾ ಇದೆ. ಆ ಮಾಮೂಲಿ ನರಸಿಂಹ ತೀರ್ಥದ ಆ ಚಳಿಗೂ ಆ ಗಂಗಾ ನದಿಯ ಚಳಿಗೂ ವ್ಯತ್ಯಾಸ ಇದೆ. ಆ ಚಳಿ ಅನುಭವ ಆಯ್ತಂತೆ. ಅಷ್ಟೇ ಅಲ್ಲ, ಆ ನೀರು ಕುಡಿದ್ರಲ್ಲ, ಆ ನೀರು ಕುಡಿದಾಗ ಅದರಿರೋ ಗುಣ ಅಂಶ ಬಹಳ ವ್ಯತ್ಯಾಸ ಆಯಿತು. ಇದೆಲ್ಲ ಯಾಕೆ ಹೇಳಿದ್ದು ಅಂತಂದರೆ, ಇದ್ರ ಮುಂಚೆನೇ ಒಂದು ಘಟನೆ ಹೇಳಿದೆ. ಒಬ್ಬ ಬ್ರಿಟಿಷ್ ಅವನು ವ್ಯಕ್ತಿಗೂ ಇದೆಲ್ಲ ಆಯಿತು ಅನುಭವ ಅಂತ. ಆ ನಿಟ್ಟಿನಲ್ಲಿ ಆ ಘಟನೆ ಬಹಳ ಸತ್ಯ. ಅದರಿಂದ ಗಂಗೆಯನ್ನು ತರಿಸಿದ್ರು, ಇದು ಹೇಗೆ ಸಾಧ್ಯ ಅಂತ ಪ್ರಶ್ನಿಸೋ ಹಾಗಿಲ್ಲ. ದೊಡ್ಡ ಮಹಾಮಹಿಮರಿಗೆ, ಯತಿಗಳಿಗೆ ತಾವಿದ್ದಲ್ಲಿ ಗಂಗೆ ಬರ್ತಾಳಂತೆ. ಯಾಕೆ ಅಂದರೆ ಗಂಗೆನೂ ಕೂಡ ಯೋಚಿಸ್ತಾಳಂತೆ, ಈ ಜನ ಎಲ್ಲ ಬರ್ತಾರೆ, ನನ್ನ ಮುಳುಗಿ ಹೋಗ್ತಾರೆ, ನಾವೆಲ್ಲ ಮುಳುಗ್ಲಿಕ್ಕೆ ಹೋದರೆ ಗಂಗೆಗೆ ಹೆದರಿಕೆ ಅಂತ. ಯಾಕೆ ಇವರು ಬಂದು ಏನು ಬಿಟ್ಟು ಹೋಗ್ತಾರೆ, ತಮ್ಮ ಪಾಪ ಮೂಟೆಗಳನ್ನೆಲ್ಲ ನನ್ನ ಹತ್ರ ಬಿಟ್ಟು ಹೋಗ್ತಾರೆ, ನಾನೇನು ಮಾಡಬೇಕು? ಅನಂತ ಜನರೆಲ್ಲ ಬಂದು ಪಾಪ ಮೂಟೆ ಬಿಟ್ಟು ಹೋದರೆ ನಾನು ನನ್ನ ಪಾಪಗಳನ್ನು ಎಲ್ಲಿ ಕಳ್ಕೊಳ್ಬೇಕು? ಅದಕ್ಕೆ ಗಂಗೆಗೆ ಯೋಚನೆ ಏನಂದರೆ, ದೊಡ್ಡ ದೊಡ್ಡ ಸನ್ಯಾಸಿಗಳು, ಯತಿಗಳು ಬಂದರೆ ಆರಾಮಾಗಿ ನಿಂತಿರ್ತಾಳಂತೆ. ಯಾಕೆ ಅಂದರೆ ಅವ್ರು ಬಂದರೆ ಅವರೆಲ್ಲ ಪಾಪವನ್ನು ಕದ್ಕೊಂಡು ಹೋಗ್ತಾರಂತೆ. ಅಂದರೆ ದೊಡ್ಡ ಮಹನೀಯರು ಬಂದರೆ ಗಂಗಾದಿ ತೀರ್ಥಗಳ ಪಾಪಗಳನ್ನು ಕಳೆಯುವಂಥ ಶಕ್ತಿ ಇರುತ್ತೆ. ಹೌದಾ? ಹಾಗಾದರೆ ಗಂಗೆಗಿಂತ ಜಾಸ್ತಿ ಶಕ್ತಿನ ಎಲ್ಲ ಸನ್ಯಾಸಿಗಳಿಗೆ ಅಂದರೆ ಅದು ಸನ್ಯಾಸಿಗಳ ಒಳಗಡೆ ದೇವರ ವಿಶೇಷ ಸನ್ನಿಧಾನ. ದೇವರು ಬಂದು ಮುಳುಗಿದ ಮೇಲೆ ಯಾವುದ ತೀರ್ಥ ಆಗಲಿ ಅದು ಪವಿತ್ರ ಆಗುತ್ತೆ ಅಂತ ಈ ರೀತಿಯಲ್ಲಿ ಅವತ್ತಿನ ದಿವಸ ಗಂಗಾ ಪ್ರತ್ಯಕ್ಷವನ್ನು ಮಾಡಿಸಿದವರು ಶ್ರೀಪಾದರಾಜರು. ಅದನ್ನು ನರಸಿಂಹ ತೀರ್ಥಕ್ಕೆ ನಾವು ಇಂದಿನ ದಿವಸ ಹೋಗ್ತೀವಿ, ಅದರ ಸ್ಪರ್ಶ, ಆ ನೀರನ್ನು ತಲೆ ಮೇಲೆ ಹಾಕ್ಕೊಂಡು ಆಚಮನ ಮಾಡಿ ಆದರೂ ಬರಬೇಕು. ಅಂಥ ಪವಿತ್ರವಾದ ಕ್ಷೇತ್ರ ಅದು. ಈ ರೀತಿ ಶ್ರೀಪಾದರಾಜರ ಈ ಮಹಿಮೆ, ಇನ್ನೂ ಸಾಕಷ್ಟು ಮಹಿಮೆ ಇದೆ. ಅದರಲ್ಲಿ ಇನ್ನೊಂದು ಮಹಿಮೆಯನ್ನು ಚಿಕ್ಕದಾಗಿ ನೋಡೋದಿದ್ರೆ, ಮೇಧಾನಿಧಿ ತೀರ್ಥರು ಅಂತ ಶ್ರೀಪಾದರಾಜ ಮಠದ ಪರಂಪರೆಯಲ್ಲಿ ಬಂದವರು. ಅವರು ವೃಂದಾವನ ಸಾಮಾನ್ಯ ಕಲ್ಲಿನೆಲ್ಲ ಜೋಡಿಸಿ ವೃಂದಾವನ ರಚನೆ ಆಗಿದೆ. ಅಲ್ಲಿ ಮೆಟ್ಲಿನ ಥರ ವೃಂದಾವನ ಕೆಳಭಾಗದಲ್ಲಿ ಹತ್ಕೊಂಡು ಹೋಗೋ ಥರ ಒಂದು 2 ಮೆಟ್ಲು ಥರ ಆ ಕಲ್ಲುಗಳಿತ್ತು. ಸ್ವಲ್ಪ ಕಲ್ಲು ಅಂಕುಡೊಂಕಾಗಿತ್ತಂತೆ. ಸ್ವಲ್ಪ ಸರಿ ಮಾಡೋಣ ಅಂತ ಅನ್ನಿಸ್ತು. ಒಂದಿಷ್ಟು ಜನ ಶಿಷ್ಯರಿಗೆ ಹೇಳೋದು, ನಾಳೆ ದಿವಸ ಚೆನ್ನಾಗಿ ಸ್ನಾನ ಮಾಡ್ಕೊಂಬನ್ನಿ, ಜಪತಪ ಮಾಡ್ಕೊಂಬನ್ನಿ, ವೃಂದಾವನ ಮುಟ್ಟಬೇಕು ಅಂದರೆ ಹೆದರಿಕೆ, ಅದರಿಂದ ಜಪ ಎಲ್ಲ ಮಾಡ್ಕೊಂಬರ್ಬೇಕು. ಸರಿ, ಆ ಕಲ್ಲನ್ನು ಸ್ವಲ್ಪ ಸರಿಸಿ ಸರಿ ಮಾಡೋಣ ಅಂತ. ಮೊದಲು ಗುರುಗಳೇ ನೀವು ಸರಿಸಿ, ನೀವು ಮುಟ್ಟಿ ಅಂತ. ಸರಿ, ಮೇಧಾನಿಧಿ ತೀರ್ಥರು ಸ್ವಲ್ಪ ಒಂದು ಕಲ್ಲನ್ನು ಸರಿಸ್ತಾರಂತೆ. ಸರಿಸಿದ ಕೂಡಲೇ ಏನೋ ಮಧ್ಯದ ಜಾಗ ಥರ ಅನ್ನಿಸ್ತಂತೆ. ಏನಿದು ಅಂತ ಸ್ವಲ್ಪ ಇಣುಕೋಷ್ಟು ಸರಿಯಾಗಿ ತಮ್ಮ ಮುಖವನ್ನು ಇಣುಕಿ ಆ ಜಾಗದಲ್ಲಿ ನೋಡ್ತಾರೆ. ನೋಡಿದರೆ ಒಂದು ಮಿಂಚು ಹೊಡೆದಿರೋ ಥರ ಅನಿಸ್ತಂತೆ. ತಕ್ಷಣ ಆಗ್ಲಿಲ್ವಂತೆ, ಆ ಬೆಳಕು ನೋಡ್ಲಿಕ್ಕೆ ಆಗಲಿಲ್ಲ. ಆಮೇಲೆ ನೋಡ್ತಾರೆ, ತಕ್ಷಣ ತಪ್ತ ಕಾಂಚನ ಸಂಕಾಶಂ ಅಂತ ಹೇಳುವಂತೆ ಕಾಯಿಸಿದ ಬಂಗಾರ ಹೇಗೆ ಹೊಳೆಯುತ್ತೆ ಹಾಗೆ ಯತಿಗಳೊಬ್ಬರು ಕೂತಿದ್ದಾರೆ. ಇನ್ಯಾರೋ ಶ್ರೀಪಾದರಾಜರ ದರ್ಶನ ಆಯಿತು ಅಂತ ಅರ್ಥ. ಕರ್ಣಕುಂಡಲ, ಕಿರೀಟ ಎಲ್ಲ ವ್ಯಾಸರಾಜರು ಮಹಿಮೆ ಸಾಲದೆ, ಇಷ್ಟು ಮಹಿಮೆ ಸಾಲದೆ ಅಂತ ವರ್ಣಿಸುವಂತೆ ವೈಭವದಿಂದ ಕೂತಿದ್ದಾರೆ. ಈ ಕೂತ್ಕೊಂಡು ಒಂದ್ಸಲಿ ದೃಷ್ಟಿ ಕಂಡ ಹಾಗೆ ತಕ್ಷಣ ಭಯ ಆಗೋಯ್ತಂತೆ ಇವರಿಗೆ. ಗುರುಗಳ ದರ್ಶನ ಮಾಡಬಹುದು ಇನ್ನೂ ಚೆನ್ನಾಗಿ, ಆದರೆ ಭಯ ಆಗೋಯ್ತಂತೆ. ಅವ್ರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆ ತಕ್ಷಣ ಆ ಪೀಠದ ಪರಂಪರೆಯಲ್ಲಿ ಬರೋ ಮೇಧಾನಿಧಿ ತೀರ್ಥರಿಗೆ ಅನ್ನಿಸ್ತು, ಇನ್ನೂ ಈ ಕಲ್ಲನ್ನು ಮುಟ್ಟೋದು ಬೇಡ, ಹೇಗೆ ಇತ್ತೋ ಹಾಗೆ ಸರಿಸಿ ಬಿಟ್ಬಿಡೋಣ ಅಂತ ಅಲ್ಲಿ ಬಿಟ್ರಂತೆ. ಅಲ್ಲಿ ಇನ್ನೊಂದು ನೋಡಿದ್ರಂತೆ, ಅಲ್ಲಿ ಒಂದು ನಂದಾದೀಪ ನಿರಂತರವಾಗಿ ಉರಿತಾ ಇತ್ತಂತೆ. ಆ ನಂದಾದೀಪ ಉರಿತಾ ಇದೆ, ಶ್ರೀಪಾದರಾಜರ ದರ್ಶನ ಆಗಿದೆ. ಅಂದರೆ ಇದರಿಂದ ಏನು ನಾವು ಭಾವಿಸಬೇಕು ಅಂದರೆ, ಹೇಗೆ ರಾಘವೇಂದ್ರ ಸ್ವಾಮಿಗಳ ವೃಂದಾವನದ ಒಳಗಡೆ ರಾಯರ ಸನ್ನಿಧಾನ ಈಗಲೂ ಕೂಡ ಅಲ್ಲಿ ನೆಲೆಸಿ ಅನುಗ್ರಹ ಮಾಡ್ತಾ ಇದ್ದಾರೋ ಭಕ್ತರಿಗೆ, ಅದೇ ರೀತಿ ರಾಯರ ಗುರುಗಳು, ನಿಜವಾಗಿ ರಾಯರೇ ವ್ಯಾಸರಾಜರು, ವ್ಯಾಸರಾಜರ ಸಾಕ್ಷಾತ್ ಗುರುಗಳು ನಮ್ಮ ಶ್ರೀಪಾದರಾಜರು ಈಗಲೂ ಆ ವೃಂದಾವನದ ಒಳಗಡೆ ಅಂಥ ಜಾಗೃತ ಸನ್ನಿಧಾನವನ್ನು ಇಟ್ಟು ಭಕ್ತರಿಗೆ ಅನುಗ್ರಹ ಮಾಡ್ತಾ ಇದ್ದಾರೆ. ಹಾಗಾಗಿ ಆರಾಧನೆ ಸಮಯದಲ್ಲಿ ಅಷ್ಟೇ ಅಲ್ಲ, ಬೇರೆ ಸಮಯದಲ್ಲೂ ಯಾವಾಗಲೂ ಶ್ರೀಪಾದರಾಜರು ಒಬ್ಬ ಭಕ್ತ ಬಂದ ಅಂದರೆ ಅನುಗ್ರಹ ಮಾಡಲಿಕ್ಕೆ ಅವರು ಕಾಯ್ತಾ ಇರ್ತಾರೆ. ಈ ರೀತಿಯ ಶ್ರೀಪಾದರಾಜರ ಮಹಿಮೆಗಳನ್ನು ನಾವು ಅನೇಕ ಇನ್ನೂ ಕೂಡ ಕೇಳ್ಬೋದು. ಅಂತ ಸಂಕ್ಷಿಪ್ತವಾಗಿ ಒಂದು 2-3 ಮಹಿಮೆಗಳನ್ನು ನಾವು ನೋಡಿದ್ದೀವಿ. ಧನ್ಯವಾದಗಳು ಗುರುಗಳೇ. ಈಗ ಕೊನೆಯ ಪ್ರಶ್ನೆ ಏನಂದರೆ, ಅವರ ಕಾರ್ಯಕ್ಷೇತ್ರ ಆಗಿದ್ದು ಅಥವಾ ಅವರ ಗುರುಗಳ ಬೃಂದಾವನ ಇದ್ದಿದ್ದು ಶ್ರೀರಂಗದಲ್ಲಿ, ಮುಳುಬಾಗಿಲಲ್ಲಿ ಹೆಚ್ಚಾಗಿ ಏನಿರಲಿಲ್ಲ. ಒಂದು ಆಗಿನ ಕಾಲದಲ್ಲಿ ನೋಡೋಕ್ಕೆ ಹೋದರೆ ನವಬೃಂದಾವನ ಗದ್ದೆ ಆ ಕಡೆ, ಅಥವಾ ಉತ್ತರ ಕರ್ನಾಟಕದಲ್ಲಿ ಯತಿಗಳ ಬೃಂದಾವನಗಳಿರ್ತಿದ್ದು. ಶ್ರೀಪಾದರಾಜರು ಇದನ್ನು ಮುಳುಬಾಗಿಲು ಚೂಸ್ ಮಾಡಿದ್ದ ಕಾರಣ ಏನು? ಇದು ಒಳ್ಳೆಯ ಪ್ರಶ್ನೆ. ಯಾಕೆಂದರೆ ಸಾಮಾನ್ಯವಾಗಿ ಗುರುಗಳು ಯಾವ ಕ್ಷೇತ್ರದಲ್ಲಿರ್ತಾರೆ ಅದನ್ನು ಆರಿಸ್ಕೊಳ್ಳೋದು ಸಾಮಾನ್ಯವಾಗಿ. ಯಾಕೆಂದರೆ ಸ್ವರ್ಣವರ್ಣ ತೀರ್ಥರ ಹತ್ರ ಹೋಗಿ ಆಶ್ರಮ ಪಡೆದಿದ್ದು ಶ್ರೀರಂಗ ಕ್ಷೇತ್ರದಲ್ಲಿ, ಅಂದರೆ ತಮಿಳುನಾಡಿನಲ್ಲೇ ಇರ್ಬೋದಿತ್ತು, ಆದರೆ ಕರ್ನಾಟಕದಲ್ಲಿ ಬಂದು ನೆಲೆಸಿದ್ರು, ಅಂದರೆ ಮುಳುಬಾಗಿಲು ಕ್ಷೇತ್ರದಲ್ಲಿ ನೆಲೆಸಿದ್ರು. ಇದಕ್ಕೆ ಕಾರಣ ಏನು ಅಂದರೆ, ಇದಕ್ಕೊಂದು ವಿಶಿಷ್ಟವಾದ ಕಾರಣ ಇದೆ. ಸಾಮಾನ್ಯವಾಗಿ ಧ್ರುವಾಂಶ ಸಂಭೂತರು ಅಂತ ನಮಗೆ ಪ್ರಸಿದ್ಧ ಶ್ರೀಪಾದರಾಜರು. ಧ್ರುವ ಮಹಾರಾಜನಿಗೆ ತಪಸ್ಸು ಅಂದರೆ ತುಂಬ ಇಷ್ಟ. ತಪಸ್ಸು ಮಾಡಬೇಕು ಅಂದರೆ ಶಾಂತವಾದ ಪರಿಸರ ಬೇಕು. ಶಾಂತವಾದ ಪರಿಸರ ಅಂದರೆ ಆನೆಗೊಂದಿಯಂತಹ ಕ್ಷೇತ್ರನೂ ಆಗ್ಬೋದಿತ್ತಲ್ಲ ಅಂತ ನಮಗೆ ಅನ್ನಿಸ್ಬೋದು. ಅದು ವೈಭವದ್ಯೋತಕವಾದ ಕ್ಷೇತ್ರ, ಅಲ್ಲೆಲ್ಲ ರಾಜವೈಭವ ಇತ್ತು ಆ ಕಾಲದಲ್ಲಿ. ಅಲ್ಲಿ ಬೇಡ ಅನ್ನಿಸ್ತು. ಯಾಕೆ ಅಂದರೆ ಇಲ್ಲಿ ಒಂದು ಮಧ್ವ
ಮತದ ಒಂದು ವಿಜಯ ಸ್ತಂಭ ಅಲ್ಲಿದೆ. ನಾವೆಲ್ಲ ಅಕ್ಷೋಭ್ಯ ತೀರ್ಥರ ಒಂದು ವಿಜಯ ಸ್ತಂಭವನ್ನು ಅಲ್ಲಿ ಗಮನಿಸ್ಬೋದು. ಆ ಮುಳುಬಾಗಿಲು ಕ್ಷೇತ್ರದ ಹತ್ತಿರನೇ ಒಂದು ಗುಡ್ಡದ ಮೇಲಕ್ಕೆ ಹೋದಾಗ ಆ ಬೆಟ್ಟಕ್ಕೆ ಹತ್ಕೊಂಡಾಗ ನೋಡ್ಬೋದು. ನಾವು ನೋಡಿ ಬರಬೇಕು, ಸುಮ್ಮನೆ ರೋಡ್ನಲ್ಲಿ ಹೋಗಿ ಅಲ್ಲೇ ಒಂದು ಇದೆಯಂತೆ ಸ್ತಂಭ ಅಂತ ಅಂದ್ಕೊಂಡು ಹೋಗೋರು ಇದ್ದೀವಿ, ಆದರೆ ಅಲ್ಲಿ ಹೋಗಿ ನೋಡಬೇಕು. ಅಲ್ಲಿ ಅಸಿನಾ ತತ್ವಮಸಿನ ಅಂತ ಒಂದು ಶ್ಲೋಕದಲ್ಲಿ ನಡೆದ ವಾಕ್ಯಾರ್ಥ ವಿಚಾರ ಏನಿತ್ತು ಅದರ ಬಗ್ಗೆ ಎಲ್ಲ ಪ್ರಸ್ತಾವ ಮಾಡಿ ಅಕ್ಷೋಭ್ಯ ತೀರ್ಥರು ಗೆದ್ದ ಕುರುಹಾಗಿ ಅಲ್ಲಿ ಮಧ್ವ ಸಿದ್ಧಾಂತದ ವಿಜಯ ಸ್ತಂಭ ಪತಾಕೆ ಅಲ್ಲಿದೆ. ಇದು ಒಂದು. ಈ ದೃಷ್ಟಿಯಿಂದ ಮುಳುಬಾಗಿಲು ಕ್ಷೇತ್ರಕ್ಕೆ ಬಂದ್ರ ಇವರು ಶ್ರೀಪಾದರಾಜರು ಅಂದರೆ ಒಂದು ಮಧ್ವ ವಿಜಯ ಪತಾಕ ಸ್ತಂಭ ಹಾಗೆ ಉಳಿಬೇಕಲ್ಲ, ಮುಂದೆ ಜನ ಸಾಗರಕ್ಕೆ ಗೊತ್ತಾಗಬೇಕಲ್ಲ, ಅಂದರೆ ಹೀಗೇ ಇದೆ ಅಂತ. ಇಲ್ಲಾಂದರೆ ಆ ತೀರ್ಥಕ್ಷೇತ್ರದಲ್ಲಿ ನರಸಿಂಹ ತೀರ್ಥ ಏನೋ ಅಲ್ಲಿ ಇತ್ತು, ಆ ನರಸಿಂಹ ಪವಿತ್ರವಾದ ತೀರ್ಥ ಅಲ್ಲಿ ಇತ್ತು, ಆದರೂ ಮಧ್ವ ವಿಜಯ ಸ್ತಂಭ ಪತಾಕೆ ಮುಳುಗಬಾರ್ದಲ್ಲ, ಇನ್ನು ಮುಂದಕ್ಕೂ ಅದು ಗೊತ್ತಾಗಬೇಕು ಅನ್ನೋ ದೃಷ್ಟಿಯಲ್ಲಿ ತಾವು ಅಲ್ಲಿ ನಿಂತರೆ ಆವಾಗ ಅದಕ್ಕೆ ಒಂದು ಭದ್ರ ರಕ್ಷಣೆ ಸಿಗತ್ತೆ ಅನ್ನೋ ರೀತಿಯಲ್ಲಿ ಅವ್ರು ನೆಲೆಸಿದ್ರು. ಇದು ಒಂದು. ಮತ್ತೊಂದು ಮುಖ್ಯ ಕಾರಣ ಏನಂದರೆ ಅಲ್ಲಿ ಅಕ್ಷೋಭ್ಯ ತೀರ್ಥರು ಅಂಗಾರದಿಂದ ನರಸಿಂಹನನ್ನು ಅಲ್ಲಿ ನಿರ್ಮಾಣ ಮಾಡಿದ್ದಾರೆ. ನಾವು ನರಸಿಂಹನನ್ನು ಅಲ್ಲಿ ದರ್ಶನ ಮಾಡ್ಬೋದು. ಆ ನರಸಿಂಹನ ಕ್ಷೇತ್ರ ಮತ್ತು ಧ್ರುವ ಮಹಾರಾಜರಿಗೆ ಆ ನರಸಿಂಹನ ಆರಾಧನೆ ಮಾಡ್ತಾ ಮಾಡ್ತಾ ಎಲ್ಲ ಮಧ್ವ ಮತದ ವಿಘ್ನಗಳೆಲ್ಲ ಪರಿಹಾರ ಆಗಲಿ, ಯಾವುದೇ ವಿಘ್ನ ಬರದೇ ಇರಲಿ ಅಂತ ನರಸಿಂಹ ತೀರ್ಥದ ಹತ್ರನೇ ಇದ್ದು ಆ ನರಸಿಂಹನ ಆರಾಧನೆಯನ್ನು ಮಾಡ್ತಾ ತಾವಲ್ಲೇ ತಪಸ್ಸನ್ನು ಮಾಡ್ತಾ ಆ ಧ್ರುವ ಮಹಾರಾಜನ ನೆನಪಿಸೋ ಥರ ಅವರು ನೆಲೆಸಿ ಇವರು ಶ್ರೀಪಾದರಾಜರು ಅಲ್ಲಿದ್ದಾರೆ. ಅಷ್ಟೇ ಅಲ್ಲ, ಅಲ್ಲಿ ಅರ್ಜುನನಿಂದ ಪ್ರತಿಷ್ಠಾಪಿತವಾದ ಒಂದು ಮುಖ್ಯ ಪ್ರಾಣದೇವರ ವಿಗ್ರಹವೂ ಕೂಡ ಇದೆ. ಆದ್ದರಿಂದ ಪವಿತ್ರ ಕ್ಷೇತ್ರ ಅದು. ಈ ಕಡೆ ಮುಖ್ಯ ಪ್ರಾಣ ಇದ್ದಾನೆ, ಈ ಕಡೆ ನರಸಿಂಹ ಇದ್ದಾನೆ, ಈ ಕಡೆ ಅಕ್ಷೋಭ್ಯ ತೀರ್ಥರ ಒಂದು ವಿಜಯ ಸ್ತಂಭ ಬೇರೆ ಜೊತೆಗಿದೆ, ನರಸಿಂಹ ತೀರ್ಥ ಇದೆ. ಅಷ್ಟೇ ಅಲ್ಲ, ಅಲ್ಲಿ ಸೋಮೇಶ್ವರ ದೇವಾಲಯ, ರುದ್ರನ ಆಸ್ಥಾನವೂ ಇದೆ. ಹೀಗೆ ಎಲ್ಲ ದೇವತೆಗಳ ಮುಖ್ಯರು ಏನಿದ್ದಾರೆ ಅವರ ಸನ್ನಿಧಾನ ಎಲ್ಲ ಇದೆ. ತಪಸ್ ಮಾಡಲಿಕ್ಕೆ ದಿವ್ಯವಾದ ಒಂದು ಅವಕಾಶನೂ ಕೂಡ ಅಲ್ಲಿದೆ. ಈ ಎಲ್ಲ ದೃಷ್ಟಿಕೋನದಿಂದ ಮಧ್ವ ವಿಜಯ ಸ್ತಂಭವನ್ನು ಅಂದರೆ ಮಧ್ವಾಚಾರ್ಯರ ವಿಜಯ ಸ್ತಂಭ ಏನಿದೆ ಪತಾಕೆ, ಅದನ್ನು ಹಾಗೆ ರಕ್ಷಣೆ ಮಾಡಲಿಕ್ಕೋಸ್ಕರನೂ ಕೂಡ ಶ್ರೀಪಾದರಾಜರು ಆ ಮುಳುಬಾಗಿಲು ಕ್ಷೇತ್ರವನ್ನೇ ಆರಿಸ್ಕೊಂಡ್ರು. ಮತ್ತೊಂದು, ಶ್ರೀನಿವಾಸನ ದರ್ಶನಕ್ಕೆ ಹೋಗಿ ಬರಬೇಕು ಅಂತ ಆ ನಿಟ್ಟಿನಲ್ಲೂ ಕೂಡ ಇದ್ದು ನಮಗೂ ಈಗ ಅನುಗ್ರಹ ಮಾಡ್ತಾ ಇದ್ದಾರೆ. ಯಾರೇ ಇವಾಗ ಶ್ರೀನಿವಾಸನ ದರ್ಶನಕ್ಕೆ ಹೋಗಬೇಕು ಅಂದವರು ಮಧ್ಯದಲ್ಲಿ ಮುಳುಬಾಗಿಲು ಕ್ಷೇತ್ರದಲ್ಲಿ ಉಳ್ಕೊಂಡು ಗುರುರಾಜರ ದರ್ಶನ ಮಾಡಿಕೊಂಡು ಮುಂದಕ್ಕೆ ಹೋಗೋದಿದೆ. ಇನ್ನೊಂದೇನೆಂದರೆ, ನೀವು ಶ್ರೀನಿವಾಸನಿಗೆ ಹರಕೆ ಹೊತ್ಕೊಂಡಿರ್ತೀರಿ ಅಂತ ಇಟ್ಕೊಳ್ಳಿ, ಶ್ರೀನಿವಾಸನ ಸಂಕಲ್ಪ ಅದು ಶ್ರೀಪಾದರಾಜರಲ್ಲಿ ಇರಬೇಕು ಅಂತ, ಹಾಗಾಗಿ ಅವರು ಮುಳುಬಾಗ್ಲಲ್ಲಿ ಬಂದೇ ಕೂತರು ಅಂತ ಇದು ಒಂದು ಅರ್ಥ. ಹೇಗೆ ಅಂದರೆ, ನಾವು ಕೇಳ್ತೀವಿ ಏನಂತ, 60 ವಿಧ ಭಕ್ಷ್ಯಭೋಜ್ಯ ದಿವಸ ಸ್ವೀಕಾರ ಮಾಡ್ತಾಯಿದ್ರು ಅಂತ. ಒಂದು ದಿವಸ ಒಬ್ಬ ರಾಜನಿಗೆ ಅನ್ನಿಸ್ತಂತೆ ಇವರು ಮೋಸ ಮಾಡಬೇಕು ಅಂತ. ರಾಜನಿಗೆ ಯಾಕೆ ಅಂದರೆ ಕುಹಕಿಗಳು ಕೆಲವ್ರಿಗೆ ಇವ್ರು ಕಂಡ್ರೆ ಆಗ್ತಾ ಇರಲಿಲ್ವಂತೆ. ಏನು ದಿವಸ ಯತಿಗಳಾಗಿ 60 ವಿಧ ಭಕ್ಷ್ಯಭೋಜ್ಯ ಆರಾಮಾಗಿ ವೈಭವದಿಂದಿದ್ದಾರೆ, ಇವ್ರಿಗೊಂದು ಸಲ ಪರೀಕ್ಷೆ ಮಾಡೋಣ ಅಂಥೇಳಿ ಸ್ವಲ್ಪ ಅವಮಾನ ಮಾಡಬೇಕು ಅಂತಲೇ ಸಂಕಲ್ಪ ಮಾಡ್ಕೊಂಡ್ರಂತೆ. ಮಾಡಿ ರಾಜನಿಗೆ ಹೋಗಿ ತುಚ್ಚಿದ್ರಂತೆ, ಯತಿಗಳಾಗಿ ಹೀಗೆ ಮಾಡ್ತಾರೋ ತಪ್ಪು, ಇವ್ರಿಗೆ ಸರಿಯಾಗಿ ಮಾಡಬೇಕು ಅಂತ. ಅದಕ್ಕೇನು ಮಾಡಿದ್ರು, ಭಿಕ್ಷೆ ಸ್ವೀಕಾರ ಮಾಡಬೇಕಲ್ಲ, ಈಗ ಪ್ರತಿ ದಿವಸ ಒಬ್ಬೊಬ್ಬರು ಬರಬೇಕು, ಸನ್ಯಾಸಿಗಳಿಗೆ ಅಂದರೆ ಪೀಠಾಧಿಪತಿಗಳಾದ ಶ್ರೀಪಾದರಾಜರಿಗೆ ಇಂತಿಂಥ ಪದಾರ್ಥ ನೈವೇದ್ಯ ಮಾಡಿ ದೇವರಿಗೆ ನಮಗೆ ಅನುಗ್ರಹ ಮಾಡಿ ಅಂತ ಸಮರ್ಪಣೆ ಮಾಡಿ ಹೋಗಬೇಕು. ನಾವೆಲ್ಲ ಭಿಕ್ಷೆ ಮಾಡಿಸ್ತೀವಲ್ಲ, ಮನೆಗಳಿಗೆ ಕರೆಸ್ತೀವಿ ಯತಿಗಳನ್ನು, ಅವರಿಗೆ ಬೇಕಾದ ಭಿಕ್ಷಾ ವ್ಯವಸ್ಥೆನೆಲ್ಲ ಮಾಡಿಸ್ತೀವಲ್ಲ, ಹಾಗೆ ವ್ಯವಸ್ಥೆ ಆಗಬೇಕು. ಅವತ್ತು ಎಲ್ಲಿ ವ್ಯವಸ್ಥೆ ಆಗಿತ್ತು ಅಂದರೆ, ಯಾವುದೋ ಅರಮನೆಯಲ್ಲ, ಮುಳುಬಾಗಿಲು ಕ್ಷೇತ್ರದಲ್ಲ, ಒಂದು ಕಾಡಿನ ಒಳಗಡೆ ಅಂತೆ. 2 ಶಿಷ್ಯರನ್ನು ಕಳಿಸಿದಂತೆ ರಾಜ, ಭೃತ್ಯರನ್ನು ಕಳಿಸಿ, ನೀವು ಯತಿಗಳನ್ನು ಕರ್ಕೊಂಡು ಹೋಗಿ ಶ್ರೀಪಾದರಾಜರನ್ನ ಕಾಡಿನ ಮಧ್ಯಕ್ಕೆ ಬಿಟ್ಟು ಬಂದುಬಿಡಿ ಅಷ್ಟೇ, ಏನು ವ್ಯವಸ್ಥೆ ಇಲ್ಲ, ಅಲ್ಲೊಂದು ಭಿಕ್ಷೆ ವ್ಯವಸ್ಥೆ ಆಗಿದೆ ಅಂತ ಹೇಳಿ ಅಂತೆಲ್ಲ ಕರ್ಕೊಂಡು ಹೋದ್ರಂತೆ. ಸರಿ, ಶ್ರೀಪಾದರಾಜರು ತಮ್ಮ 2 ಶಿಷ್ಯರೊಂದಿಗೆ ಎಡಬಲ ಸೇವೆ ಮಾಡೋ ಶಿಷ್ಯರ ಜೊತೆಗೆ ಹೋದರು. ಅಲ್ಲಿ ಒಂದು ಮಂಟಪ ಇತ್ತಂತೆ. ಮಂಟಪ ನೋಡಿದ್ರೆ ಹಳೇ ಮಂಟಪ ಅಂತೆ, ಅದು ಏನು ಯಾವುದೋ ಕಾಲದ ಮಂಟಪ. ಸರಿ, ಅಲ್ಲೆಲ್ಲ ಸ್ವಚ್ಛ ಮಾಡಿದರು ಶಿಷ್ಯರು. ಅಲ್ಲಿ ಸಂಸ್ಥಾನ ಪ್ರತಿಮೆಗಳನ್ನೆಲ್ಲ ಇಟ್ಟರಂತೆ. ಇಟ್ಟ ಮೇಲೆ ಪೂಜೆ ಮಾಡಬೇಕು, ನೈವೇದ್ಯ ಅರ್ಪಣೆ ಮಾಡಬೇಕಲ್ಲ, ಎಲ್ಲಿ ನೈವೇದ್ಯ? ಅವರು ಭೃತ್ಯರು ಅಂತಾರಂತೆ, ಇಲ್ಲ ಅದು ಸ್ವಲ್ಪ ಬಂಡೀಲಿ ಬರ್ತಾ ಇದೆ ಆ ಕಡೆಯಿಂದ, ನಾವು ಅದನ್ನು ವ್ಯವಸ್ಥೆ ಮಾಡ್ಕೊಂಡು ಬರ್ತೀವಿ, ನೀವು ಪೂಜೆ ಸ್ಟಾರ್ಟ್ ಮಾಡ್ಬೋದು ಅಂತ. ಪೂಜೆ ಶುರುವಾಗೋಯ್ತು, ನೈವೇದ್ಯ ಕಾಲ ಬಂತು. ನೈವೇದ್ಯ ಕಾಲ ಬಂದರೆ ಭಿಕ್ಷೆ ಬರಲೇ ಇಲ್ಲ, ಯಾರು ತಲುಪಿಸ್ಲೇ ಇಲ್ಲ, ಏನು ಮಾಡಬೇಕು? ಆಗ ಗೊತ್ತಾಯಿತು ನಾವು ಮೋಸ ಹೋಗಿದ್ದೀವಿ ಅಂತ. ಆಗ ಶ್ರೀಪಾದರಾಜರು ದಿವ್ಯ ದೃಷ್ಟಿಯಿಂದ ನಗ್ತಾರಂತೆ, ಎಲ್ಲ ನಮ್ಮ ರಂಗಬಿಟ್ಟಲನ ಲೀಲೆ. ಇವತ್ತು ನೀನು ಉಪವಾಸ ಇಡಿಸ್ತೀಯಾ, ಉಪವಾಸನೆ, ಯಾಕೆಂದರೆ ನಿನಗೆ ನಾನು ಅರ್ಪಣೆ ಮಾಡ್ದೇನೆ ನಾವು ತಿನ್ನೋ ಹಾಗಿಲ್ಲ. ನಾವು ಇವತ್ತಿನ ದಿವಸ ಹೇಗೆ ಅಂದರೆ, ದೇವರಿಗೆ ಅರ್ಪಣೆ ಮಾಡಿ ತಿನ್ನೋದು ಅಂತ ಹೊರಟೇ ಹೋಗ್ಬಿಟ್ಟಿದೆ. ನಾವು ಎಲ್ಲ ಕಡೆ ತಿರ್ಕೊಂಡು ತಿನ್ಕೊಂಬಂದ್ಬಿಟ್ಟಿರ್ತೀವಿ, ಮನೇಲಿರೋ ದೇವ್ರಿಗೆ ಉಪವಾಸ, ನಾವು ಮಾತ್ರ ಚೆನ್ನಾಗಿ ತಿನ್ನೋದು. ಹೀಗಾಗಬಾರ್ದು. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ನೀವು ತಿನ್ನಬೇಕಾದ್ರೆ ದೇವರಿಗೆ ಕೊಡದೇನೆ ನೀವು ತಿಂದರೆ ನೀವೆಲ್ಲ ಕಳ್ಳರು ಅಂತ ಕೃಷ್ಣ ಹೇಳ್ತಾನೆ. ಸ್ಥೇನ ಏವ ಸಹ, ಅದರಿಂದ ತಿನ್ನಬೇಕಾದ್ರೆ ಮೊದಲು ದೇವರಿಗೆ ನಿನಗೆ ಅರ್ಪಣೆ, ನಿನ್ನಿಂದ ನನಗೆ ಇವೆಲ್ಲ ಸಿಕ್ಕಿದೆ ಜೀವನದಲ್ಲಿ, ನಿನಗೆ ಸ್ವಲ್ಪ ಅರ್ಪಣೆ ಮಾಡ್ತೀನಿ ಅಂತ ಮಾಡಿ ಕೃಷ್ಣಾರ್ಪಣ ಅಂತ ತೊಗೊಬೇಕಂತೆ. ಇಲ್ವಾ ಅವನು ಕಳ್ಳ ಅಂತಾನೆ ಭಗವದ್ಗೀತೆಯಲ್ಲಿ ಕೃಷ್ಣ ಬೈತಾನೆ. ಅಂತೂ ಇಟ್ಟಾಂಗೆ ಇರುವೇನೋ ಹರಿಯೇ ಅಂತ ಆಗ ಶ್ರೀಪಾದ ರಚನೆ ಮಾಡ್ತಾರೆ. ನೀನು ಹೇಗೆ ಇಟ್ಟಿದ್ಯಪ್ಪ ಸ್ವಾಮಿ, ನಾನು ಹಾಗೆ ಇರ್ತೀನಿ,
ನೀನು ಮನಸ್ಸು ಮಾಡಿದ್ರೆ ಹಾಸಿಗೆ ಮೇಲೆ, ಬಂಗಾರದ ಹಾಸಿಗೆ ಮೇಲೆ ಕೂಡ್ಬೋದು, ಇಲ್ಲಾಂದರೆ ಕೌಪಿನೂ ಸಿಗಲ್ಲ ಉಡ್ಲಿಕ್ಕೆ ಅಂತ ಹಂಗೆ ಒಂದು ಪ್ರಾರ್ಥನೆ ಮಾಡ್ತಾರೆ. ದೇವರ ಅನುಗ್ರಹ ಇದ್ದರೆ ಎಲ್ಲ. ಕೆಲವರು ತೀರಂತ ಒಂದು ನಿಮಿಷದಲ್ಲಿ ಕೋಟ್ಯಾಧೀಶ್ವರರಾಗ್ಬೋದು, ಆದರೆ ಒಂದೇ ನಿಮಿಷದಲ್ಲಿ ಎಲ್ಲ ಕಳ್ಕೊಳ್ಳಬಹುದು. ಆ ಥರ ಎಲ್ಲ ದೇವರ ಇಚ್ಛೆ. ಹಾಗೆ ಸರಿ, ನಿನ್ನ ಇಚ್ಛೆ ಅಂತ ನಾನು ಇರ್ತೀನಿ, ನಿನಗಿವತ್ತು ಉಪವಾಸ ಇರಿಸ್ಲಿಕ್ಕೆ ನಂಗೆ ಇಷ್ಟ ಇಲ್ಲ, ಆದರೆ ನಾನು ಉಪವಾಸ ಇರ್ತೀನಿ ಅಂತ ಶ್ರೀಪಾದರಾಜರು ಉಪವಾಸ ಸಂಕಲ್ಪ ಮಾಡಿದ್ರಂತೆ. ಅಷ್ಟೊತ್ತಿಗೆ ಒಬ್ಬ ಬಂದ, ಬಂಡಿಯಲ್ಲಿ ತುಂಬಿಸ್ಕೊಂಡು ಬಂದು, ಸ್ವಾಮಿ ಸ್ವಲ್ಪ ತಡ ಆಗೋಯ್ತು, ಇದೆಲ್ಲ ತುಂಬ ತುಂಬಿಸ್ಕೊಂಬರ್ಬೇಕಾಗಿತ್ತು, ಅದಕ್ಕೋಸ್ಕರ ತಡ ಆಗೋಗಿದೆ, ನೀವು ಸ್ವೀಕಾರ ಮಾಡಬೇಕು ಅಂತ. ಹೌದಾ, ನನಗೆ ಯಾಕೆ ಕೊಡ್ತಾ ಇದೆಯಾ ಅಂತ. ಇಲ್ಲ, ನನಗೆ ಒಂದು ಸ್ವಪ್ನ ಬಿತ್ತು ನೆನೆ ದಿವಸ, ಅದು ಶ್ರೀನಿವಾಸ ದೇವರಿಗೆ, ತಿಮ್ಮಪ್ಪನಿಗೆ ಹರಕೆ ಹೊತ್ಕೊಂಡಿದ್ದೆ ತೀರಿಸ್ಬೇಕು ಅಂತ. ಅದು ನಾನು ಅಲ್ಲಿ ಹೋಗ್ಲಿಕ್ಕೆ ಲೇಟ್ ಆಗಿಬಿಡುತ್ತೆ, ಅದು ನಾಳೆ ದಿವಸನೇ ಹರಕೆ ತೀರಬೇಕಾಗಿತ್ತು. ನಾನೀಗ ಅಲ್ಲಿ ಹೋದರೆ ನಡ್ಕೊಂಡು, ನನ್ನ ಬೇರೆ ಪಾದಯಾತ್ರೆ ಮಾಡ್ಕೊಂಡು ತಲುಪಿಸ್ತೀನಿ ಬೇರೆ ನನ್ನ ಸಂಕಲ್ಪ ಇತ್ತು. ಪಾದಯಾತ್ರೆ ಮಾಡಿದ್ರೆ ನಾನು ತಿಮ್ಮಪ್ಪನ ಕ್ಷೇತ್ರಕ್ಕೆ ತಲುಪಲಿಕ್ಕೆ ಆಗಲ್ಲ. ಅದಕ್ಕೆ ನಾನು ತುಂಬ ಬೇಸರದಲ್ಲಿದ್ದೆ, ಸ್ವಪ್ನ ಬಿತ್ತು, ಅಲ್ಲಿ ಕಾಡಿನ ಮಧ್ಯದಲ್ಲಿ ಶ್ರೀಪಾದರಾಜರಿದ್ದಾರೆ, ಅವ್ರಿಗೆ ಹೋಗಿ ಇದನ್ನು ಅರ್ಪಣೆ ಮಾಡೋದು ನನಗೆ ತೃಪ್ತಿ ಆಗತ್ತೆ, ಹೋಗು ಅಂತ. ಅಂದರೆ ತಿಮ್ಮಪ್ಪನಿಗೆ ಹರಕೆ ಹೊತ್ಕೊಂಡು ತೀರಿಸ್ಲಿಕ್ಕೆ ಆಗಲಿಲ್ಲ ಆ ಟೈಮ್ಗೆ ಅಂದರೆ ಶ್ರೀಪಾದರಾಜರ ಹತ್ರ ಹೋಗಿ ಹರಕೆ ತೀರಿಸಿದ್ರು ಸಾಕಂತೆ. ಅದು ತಿಮ್ಮಪ್ಪ ತಾನು ಪೂರ್ಣ ಅದರ ಫಲವನ್ನು ಕೊಡ್ತಾನೆ ಅನ್ನಲಿಕ್ಕೆ ಇದೊಂದು ಸಾಕ್ಷಿ. ಸರಿ, ಆಯಿತು, ಹೌದಾ, ಆಯಿತು. ಶ್ರೀಪಾದರಾಜರಿಗೆ ಅರ್ಪಣೆ ಮಾಡಿದ್ರೆ ತಿಮ್ಮಪ್ಪನಿಗೆ ಹೇಗೆ ಪ್ರೀತಿ ಅಂತ. ಅದು ಶ್ರೀಪಾದರಾಜರು ತಾವೇ ಹಾಗೆ ಅರ್ಪಣೆ ಮಾಡ್ಕೊಳ್ಳೋದಲ್ಲ, ಬಂದದ್ದನ್ನೆಲ್ಲ ಗೋಪಿನಾಥ ದೇವರಿಗೆ, ರಂಗವಿಠಲನಿಗೆ ಅರ್ಪಣೆ ಮಾಡಿ ತಗೊಳ್ತಾರೆ. ರಂಗವಿಠಲ ಬೇರೆ ಅಲ್ಲ, ಗೋಪಿನಾಥ ದೇವರು ಬೇರೆ ಅಲ್ಲ, ಶ್ರೀನಿವಾಸ ಬೇರೆ ಅಲ್ಲ, ಎಲ್ಲ ದೇವರ ರೂಪಗಳು ಒಂದೇ. ಹಾಗಾಗಿ ಈ ಗೋಪಿನಾಥನಿಗೆ ಅರ್ಪಣೆ ಮಾಡಿದೆ, ಶ್ರೀನಿವಾಸನಿಗೆ ಅರ್ಪಣೆ ಮಾಡಿದಾಗೆ. ಸರಿ, ಎಲ್ಲ ಸ್ವೀಕಾರ ಮಾಡಿದರು. ಬಂದ ಯಜಮಾನನಿಗೆ ನೀವು ತಗೊಳ್ಳಿ ಸ್ವಲ್ಪ ಅಂತ. ಆಗ ಯಜಮಾನ ಅನ್ನಂತೆ, ನಾವು ಈಗಾಗಲೇ ಭಿಕ್ಷಾ ಸ್ವೀಕಾರ ಮಾಡಾಯಿತು, ಸರಿ ಇನ್ನೊಂದ್ಸಲಿ ಸ್ವೀಕಾರ ಮಾಡ್ತೀವಿ ಅಂದ್ರಂತೆ. ತಕ್ಷಣ ಶ್ರೀಪಾದರಾಜರಿಗೆ ಒಂದು ಕ್ಷಣ ಗೊತ್ತಾಗಲಿಲ್ಲ, ಇದೇನಿದು, ಮೊದಲೇ ಹೆಂಗೆ, ಯಾವತ್ತು ಗುರುಗಳಿಗೆ ಎಲ್ಲ ಅರ್ಪಣೆ ಮಾಡಿ ಆಮೇಲೆ ತಾವು ಯಜಮಾನ ಕೊನೆಗೆ ಕೂತ್ಕೊಳ್ತಾನೆ, ಮೊದಲು ಸನ್ಯಾಸಿಗಳಿಗೆ ಎಲ್ಲ ಭಿಕ್ಷೆನ ಮಾಡಿಸಿ ಆಮೇಲೆ ಕೂಡಬೇಕು. ಒಂದು ಕ್ಷಣ ಹೊಳಿಲಿಲ್ಲ, ಆಯಿತು ನೀವು ಕೂಡ್ರಿ, ಆಯಿತು. ಆಮೇಲೆ ಹೊರಟ್ರಂತೆ. ಹೊರಟಾದ ಮೇಲೆ ಆಗ ಸ್ವಲ್ಪ ದಿವ್ಯ ದೃಷ್ಟಿಯಿಂದ ಯೋಚನೆ ಮಾಡಿದಂತೆ ಶ್ರೀಪಾದರಾಜರು, ಅಯ್ಯೋಯ್ಯೋ, ಬಂದವರು ಯಾರು, ಬಂದವರು ಶ್ರೀನಿವಾಸ ದೇವರೇ ಅಂತಲೇ ಗೊತ್ತಾಯ್ತಂತೆ ಆ ರೂಪದಲ್ಲಿ. ಇಲ್ಲಾಂದರೆ ಆ ಕಾಡಿನ ಮಧ್ಯದಲ್ಲಿ ಆ ದಾರಿ ನೋಡಿಕೊಂಡು ಆ ವ್ಯಕ್ತಿ ಅಷ್ಟು ಬಂಡಿ ಸಾಮಾನು ಹೊತ್ಕೊಂಡು ಹೇಗೆ ಬರ್ಲಿಕ್ಕೆ ಸಾಧ್ಯ? ಅದು ಹೇಗೆ ಗೊತ್ತಾಯಿತು ಅಂದರೆ, ಶ್ರೀನಿವಾಸನ ಹರಕೆ ತೀರಬೇಕು, ಇಲ್ಲಿ ಅರ್ಪಣೆ ಮಾಡಿದೆ ಅಂದರೆ ಅವನು ಬಂದವನು ಶ್ರೀನಿವಾಸನೇ ಆಗಿರಬೇಕು. ಅಷ್ಟೇ ಅಲ್ಲ, ಈಗಾಗಲೇ ಒಂದ್ಸಲಿ ಭಿಕ್ಷೆ ಆಯ್ತಲ್ಲ ನಂದು ಅಂತ ಅನ್ನಂತೆ. ಭಿಕ್ಷೆ ಹೇಗಾಗ್ಲಿಕ್ಕೆ ಸಾಧ್ಯ ಇವ್ರದ್ದು ಅಂದರೆ, ದೇವರಿಗೆ ಇವರು ಅರ್ಪಣೆ ಮಾಡಿದ್ರಲ್ಲ, ಆಗ ಶ್ರೀನಿವಾಸ ಗೋಪಿನಾಥನ ರೂಪದಲ್ಲೇ ಎಲ್ಲ ಸ್ವೀಕಾರ ಮಾಡಿಬಿಟ್ಟಿದ್ದಾನೆ. ಮಾಡಾದ್ಮೇಲೆ ಇನ್ನೊಮ್ಮೆ ಭಿಕ್ಷೆ ಅಂದರೆ ಸಾಕ್ಷಾತ್ ದೇವರಿಗೆ ಒಂದು ಪ್ರತಿಮಾ ಮುಖಾಂತರ ನೈವೇದ್ಯ ಸಮರ್ಪಣೆ ಆಯಿತು, ಇನ್ನೊಂದು ಸಾಕ್ಷಾತ್ ಮುಖ ನೋಡ್ತಾ ಇದ್ದಾರೆ ಆ ರೂಪದಲ್ಲಿ, ಅಂಥ ದೇವರಿಗೆ ಅರ್ಪಣೆ ಆಯಿತು ಅಂತ. ಹೀಗೆ ಶ್ರೀನಿವಾಸನಿಗೆ ಇವರು ಶ್ರೀಪಾದರಾಜ ಎಷ್ಟು ಪ್ರೀತಿ ಪಾತ್ರರು ಅಂತ ತಿಳಿಬೋದು. ಈ ನಿಟ್ಟಿನಲ್ಲಿ ಮುಳುಬಾಗಿಲು ಕ್ಷೇತ್ರದಲ್ಲಿ ಯಾಕೆ ಶ್ರೀಪಾದರಾಜರು ಇದ್ದಾರೆ ಅಂದರೆ, ಅದು ಶ್ರೀನಿವಾಸನ ಸಂಕಲ್ಪ. ನಿಮಗೇನಾದರೂ ತಿಮ್ಮಪ್ಪನಿಗೆ ನನಗೆ ಅರ್ಪಣೆ ಮಾಡಲಿಕ್ಕೆ ಅಂದಿನ ದಿವಸ ಆಗಲಿಲ್ಲ, ಅಥವಾ ಏನೋ ಒಂದು ವಿಘ್ನ ಬಂತು, ಏನೋ ಆಯಿತು ಅಂತ ಇಟ್ಕೊಳ್ಳಿ, ಶ್ರೀಪಾದರಾಜರ ಬಳಿ ಹೋಗಿ ಪ್ರಾರ್ಥನೆ ಮಾಡಿ ನಮಸ್ಕಾರ ಮಾಡಿ ಅಲ್ಲಿ ಅರ್ಪಣೆ ಮಾಡಿದ್ರೆ ನಿಮ್ಗೆ ಆ ಫಲ ಕೊಡಿಸೋ ಜವಾಬ್ದಾರಿ ನಂದು ಅಂತ ಶ್ರೀನಿವಾಸ ತೋರಿಸ್ತೋ ರೀತಿಯಲ್ಲಿ ನಮಗೊಂದು ಗುರುಗಳನ್ನು ಮಧ್ಯಕ್ಕಿಟ್ಟಿದ್ದಾನೆ. ಅಷ್ಟೇ ಅಲ್ಲ, ಯಾವುದೇ ದೇವರ ಅನುಗ್ರಹ ಆಗಬೇಕು ಅಂದರೆ ಗುರುಗಳ ಮುಖಾಂತರನೇ ನಾವು ಹೋಗಬೇಕು. ಹಾಗಾಗಿ ತಿರುಪತಿ ಕ್ಷೇತ್ರಕ್ಕೆ ಹೋಗೋ ಮುಂಚೆ ಒಂದು ರೀತಿ ಈ ಗುರುಗಳ ಅನುಗ್ರಹವನ್ನು ಪಡೆದು ಆಮೇಲೆ ನನ್ನ ಹತ್ರ ಬನ್ನಿ ಅನ್ನೋ ಥರ ಗುರುಗಳ ಅನುಗ್ರಹದಿಂದ ನಾವೆಲ್ಲ ದೇವರ ಅನುಗ್ರಹ ಪಡಿಬೋದು. ಈ ರೀತಿಯಲ್ಲಿ ಶ್ರೀನಿವಾಸನ ಸಂಕಲ್ಪದಂತೆ ಮುಳುಬಾಗಿಲು ಕ್ಷೇತ್ರನೇ ಅವರ ಕಾರ್ಯಕ್ಷೇತ್ರ ಮುಂದಕ್ಕಾಯಿತು ಅಂತ ಇಷ್ಟು ಕಾರಣಗಳಿಂದ ನಾವು ಈ ಪ್ರಶ್ನೆಗೆ ಉತ್ತರಗಳನ್ನು ನೋಡ್ಬೋದು ಅಂತ ಈ ಮುಖಾಂತರ ತಿಳಿಸ್ತಾ ಇದ್ದೇನೆ. ಧನ್ಯವಾದಗಳು ಗುರುಗಳೇ. ಈ ಶ್ರೀಪಾದರಾಜರ ಬಗ್ಗೆ ತಿಳ್ಕೊಳ್ಳೋಕ್ಕೆ ಜನ್ಮಗಳ ಸಂಕಲ್ಪಗಳು ಬೇಕಾಗಿದೆ. ಆದರೂ ಈ ನಮ್ಮ ಪಾಡ್ಕಾಸ್ಟಲ್ಲಿ ವಿಶೇಷ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು. ಗುರುಗಳ ಅನುಗ್ರಹ ಆಗಿದೆ ಅಂತ ನಾವು ಅಂದ್ಕೊಳ್ಳಬಹುದು. ತುಂಬ ಧನ್ಯವಾದಗಳು.